ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮೋಟಿವೇಶನಲ್ ಸ್ಪೀಕರ್ ಡಿ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡು ಯಾರ ಹತ್ರ ಇದೆ ಅಥವಾ ಇವೆರಡನ್ನ ಯಾರು ಪಡಿತಾರೆ ಅವ್ರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ವಿಶೇಷವಾದಂಥ ಅತಿಥಿಗಳಿದ್ದಾರೆ. ದೇಶ ವಿದೇಶ ಕಂಡಂಥ ಅತ್ಯಂತ ಪ್ರತಿಮಾ ನನ್ನ ಗುರುಗಳು ಮಾರ್ಗದರ್ಶಕರು ಆದಂಥ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಏನು ವಿಶೇಷತೆ ಅಂದರೆ ಇವತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ಬಹಳಷ್ಟು ಹತ್ತಿರದಿಂದ ನೋಡಿದಂಥವ್ರು, ಅವರೆಲ್ಲ ಕಾರ್ಯಕ್ರಮಗಳು ಕೂಡ ಭಾಗಿಯಾದಂಥವ್ರು, ಅವ್ರ ಜೊತೆ ಭಾಳಷ್ಟು ಏನಂತಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರನ್ನು ಹಿಂಬಾಲಿಸಿದಂಥವ್ರು. ಬನ್ನಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರನ್ನು ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಸರ್? ನನ್ನ ಪ್ರಕಾರ ನಾನು ಕಂಡಂಥ ವ್ಯಕ್ತಿಗಳೊಳಗೆ ಪ್ರಪಂಚದ ಅತ್ಯಂತ ಉನ್ನತ ಶಿಖರದಲ್ಲಿದ್ದಂಥ ಮನುಷ್ಯ, ಮಂಡಿನ ವಾಸನೆ ಮರೆಯದಿದ್ದಂಥ ಮನುಷ್ಯ. ಸಾಮಾನ್ಯವಾಗಿ ಒಂದು ಹುದ್ದೆ ಬಂದ ತಕ್ಷಣ, ಒಂದು ಅವಕಾಶ ಸಿಕ್ಕ ತಕ್ಷಣ ಮನುಷ್ಯ ನೆಲ ಮರೆತು ಬಿಡ್ತಾನೆ. ಆದರೆ ಕಲಾಂ ಮಾತ್ರ ಎತ್ತರದ ತುದಿಗಿದ್ದಂಥ ಮನುಷ್ಯ ಮಣ್ಣಿನ ವಾಸನೆ ಮರೀಲಿಲ್ಲ. ಭಾಳ ಅಪರೂಪ. ಅದಕ್ಕೆ ಅವ್ರು ಪೀಪಲ್ಸ್ ಪ್ರೆಸಿಡೆಂಟ್ ಅಂತ. ಅವ್ರ ಜೀವನ ನೋಡಿದಾಗ ಎಲ್ಲಿಂದ ಎಲ್ಲಿಗೆ ಅನಿಸ್ಬಿಡುತ್ತೆ. ರಾಮೇಶ್ವರಮದಂಥ ಸಣ್ಣ ಊರಿನಿಂದ ಹಿಡಿದು ದೆಹಲಿಗೆ ಹೋಗಿ ರಾಷ್ಟ್ರಪತಿ ಆಗೋದು ಒಂದು ಹಂತ ಅಲ್ಲ, ಪ್ರಪಂಚದ ಎಷ್ಟು ಜನರಿಗೆ ಮಾದರಿಯಾಗಿದ್ದಾರಲ್ಲ ಅಂತ. ಅದು ನನಗನ್ಸುತ್ತೆ, ಮಾದರಿಗಳು ಜೀವನದಿಂದ ಹೊರಡ್ತವೆ, ಅತ್ಯುನ್ನತವಾದ ಜೀವನದಿಂದ ಹೊರಡ್ತವೆ. ಮತ್ತು ಇನ್ನೊಂದು ಯಾವುದೋ ಅದು ಆ ಜೀವನ ಎಂಥ ದೊಡ್ಡದು ಅಂದರೆ, ಯಾವುದು ಅಪರಾಧಿ ಭಾವದಿಂದ ಬಂದಂಥದ್ದಲ್ಲ, ಹಣಕಾಸಿನ ಸಮೃದ್ಧಿಯಿಂದ ಬಂದದ್ದಲ್ಲ, ಅಧಿಕಾರದ ದರ್ಪದಿಂದ ಬಂದದ್ದಲ್ಲ, ಅತ್ಯಂತ ವಿನಯವಂತಿಕೆಯಿಂದ, ಪ್ರಾಮಾಣಿಕತೆಯಿಂದ, ಮುಗ್ಧತೆಯಿಂದ ಬಂದಂಥದ್ದು. ಇವತ್ತು ನಾವು ಮಕ್ಕಳಿಗೇನಾದರೂ ಮಾದರಿ ಹೇಳಬೇಕು ಅಂದರೆ ನನ್ನ ಪ್ರಕಾರ ಕಲಾಂ ಬಿಟ್ಟರೆ ಇನ್ಯಾರೂ ಇಲ್ಲ. ಹಿಂದಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ದಿಲೀಪ್, ನಾನು ಹಳ್ಳಿಗೆ ಹೋಗಿ ಕಲಾಂ ಬೀರಿದ ಬೆಳಕು ಅಂತ ಕಾರ್ಯಕ್ರಮ ಮಾಡ್ತಿದ್ದೆ. ನನಗೆ ಕೇಳಿದರು, ಕಲಾಂ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ. ನಾನು ಹೇಳಿದೆ, ಈಗ ಮೌಲ್ಯಗಳನ್ನು ಪಾಲಿಸಬೇಕು ಅಂತ ಹೇಳಬೇಕಾದ್ರೆ ಉದಾಹರಣೆ ಯಾವುದು ಕೊಡಲಿ ನಾನು? ನಮ್ಮ ಕಣ್ಣು ಸುತ್ತಮುತ್ತಲೇ ಇರುವಂಥ ಮಾದರಿಗಳಾಗ್ತಾ ಇಲ್ಲ. ಮತ್ತೆ ಗಾಂಧಿ ಹೇಳಬೇಕು, ಹರಿಶ್ಚಂದ್ರ ಹೇಳಬೇಕು. ಹುಡುಗರಂತಾರೆ ಹಳೇದು ಬಿಡಿ ಸರ್, ಈಗಾಗಲ್ಲ ಈಗ ಅಂತಾರೆ. ಈಗ ನಮ್ಮ ಜೊತೆಗಿದ್ದಂಥ ವ್ಯಕ್ತಿ, ನಮ್ಮ ಕಣ್ಣು ಮುಂದೆ ಇದ್ದಂಥ ವ್ಯಕ್ತಿ, ಪ್ರಪಂಚಕ್ಕೆ ಮಾದರಿ ಆಗುವಂಥವ್ರು ಯಾರಾದರೂ ಇದ್ದರೆ ಡಾಕ್ಟರ್ ಕಲಾಂ ಮಾತ್ರ. ಇನ್ಯಾರು. ಅವರಿಗೆ ಹೆಂಗೆ ಸಂಪರ್ಕ ಬಂತು? ಯಾವ ಥರ ನಿಮ್ಮ ಸಂಪರ್ಕ ಭಾಳ ವಿಚಿತ್ರ. ಅದು ಭಗವಂತ ಮಾಡ್ತಾನೆ. ಅವನು ನಂಬಿಕೆ ಇದೆ ನನಗೆ. ಯಾರಾದರೂ ಅಕಸ್ಮಾತಾಗಿ ಭೇಟಿಯಾದ್ವಿ ಅಂತಾರೆ. ನಾನು ಆಕ್ಸಿಡೆಂಟ್ಲಿ ಪೀಪಲ್ ಡೋಂಟ್ ಮೀಟ್, ಇಟ್ಸ್ ಎ ಡಿವೈನ್ ಡಿಸೈನ್. ಬಾಲಗುರುಸ್ವಾಮಿ ಅಂತ ಇದ್ದಾರೆ. ಇವತ್ತು ನಿಮಗೆಲ್ಲರೂ ಕಂಪ್ಯೂಟರ್ದಲ್ಲಿ ಸಿ ಲ್ಯಾಂಗ್ವೇಜ್ ಅಂದರೆ ಅಥಾರಿಟಿ ಅವರು. ನನ್ನ ಸ್ನೇಹಿತರವರು, ನನ್ನ ಜೊತೆಗೆ ನಮ್ಮ ಜೈನ್ ಗ್ರೂಪಲ್ಲೂ ಕೆಲಸ ಮಾಡಿದ್ರು ಅವರು. ಅವ್ರು ಅಣ್ಣಾ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದರು. ನನಗೆ ಕೇಳೋರು, ನೀವೆಲ್ಲೆಲ್ಲಿ ಹೋಗಿ ಪಾಠ ಮಾಡ್ತೀರಿ ಬೇರೆ ಬೇರೆ ದೇಶಕ್ಕೆ, ನಮ್ಮಲ್ಲಿ ಯಾಕೆ ಮಾಡೋಲ್ಲ ಅಂತ. ಕರೀರಿ ಬರ್ತೀನಿ ಎಂದೆ. ಅಣ್ಣಾ ಯೂನಿವರ್ಸಿಟಿಗೆ ಹೋಗ್ತಿದ್ದೆ ನಾನು 15 ದಿವಸಕ್ಕೊಂದು ಸಲನೋ ತಿಂಗಳಿಗೊಂದು ಸಲನೋ ಹೋಗಿ ಆ MBA ಹುಡುಗರಿಗೆ ಪಾಠ ಮಾಡಬೇಕು. ಬೆಂಗಳೂರಿಂದ ಬೆಳಿಗ್ಗೆ ವಿಮಾನದಲ್ಲಿ ಹೋಗ್ಬಿಡೋದು, 10ರಿಂದ 1 ಗಂಟೆವರೆಗೆ ಕ್ಲಾಸ್ ಮಾಡೋದು. ಬಾಲು ಅದು ಕರಿತಿದ್ದೆ, ಬಾಲಗುರುಸ್ವಾಮಿಗೆ. ಅವರು ವೈಸ್ ಚಾನ್ಸಲರ್ ರೂಮಲ್ಲಿ ಊಟ ಮಾಡೋದು ಮಾಡಿ ಅವ್ರು ಕೇಳೋರು, ಕಲಾಮಲ್ಲಿ ಇದ್ದರು ಅವಾಗ, ಪ್ರೊಫೆಸರ್ ಎಮಿರಿಟಸ್ ಅಂತ ಇದ್ದರು. ವಾರಕ್ಕೊಂದೆರಡು ಕ್ಲಾಸ್ ತೊಗೋತಾಯಿದ್ರು. ಒಂದು ರೂಮ್ ಇತ್ತು, ಅಲ್ಲಿ ಹೋಗೋಣ ಬನ್ನಿ ಅವ್ರ ಕಡೆ ಅನ್ನೋರು. ಆಗ ಅವ್ರು ರಾಷ್ಟ್ರಪತಿ ಆಗ್ತಾರಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವ್ರ ಹತ್ರ ಹೋಗಬೇಕು. ಹೋದ ತಕ್ಷಣ ಊಟ ಆಯಿತಾ ಅಂತ ಕೇಳೋರು. ಆಯಿತು. ಪಕ್ಕದಲ್ಲಿ ಒಂದು ಬಾಟ್ಲಲ್ಲಿ ಈ ಹುರಿದ ಶೇಂಗಾ ಇಟ್ಕೊಂಡಿರ್ಬೇಕು. ಮುಷ್ಟಿ ಕೊಡೋರು ನಮಗೆ, ತಿನ್ ಗುಡ್ ಫಾರ್ ಹೆಲ್ತ್ ಅನ್ನೋರು. ವೈ ನಾಟ್ ತಿಂದು ಅವರು ಸುದ್ದಿ ಹೇಳೋರು, ತಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋರು. ನಾನು ವಾಪಸ್ ಬೆಂಗಳೂರಿಗೆ ಬರೋ ತನಕ, ಆ ಫ್ಲೈಟ್ ಟೈಮ್ ಆಗೋ ತನಕ ಮಾತಾಡಿ ಬಂದುಬಿಡ್ತಿದ್ದೆ. ಹೀಗೆ ಮಾತಾಡ್ತಾ ಇದ್ದಾಗ ಎಷ್ಟು ಅದ್ಭುತ ಮನುಷ್ಯ ಅಂತ ಅನಿಸೋದು ನನಗೆ. ಎಷ್ಟು ಎತ್ತರಕ್ಕಿದ್ದವರು, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅಡ್ವೈಸರ್ ಆಗಿದ್ದವರು, ಭಾರತ ರತ್ನ ಆಗಿದ್ದವರು, ಸುಲಭವಾಗಿ ಮಾತಾಡ್ಬೋದಾ ಇಷ್ಟು ಅನಿಸ್ತಿತ್ತು. ಆವಾಗ ಭೇಟಿಯಾದದ್ದು, ಅದು ಹಾಗೆ ಉಳ್ಕೊಂಡು ಬಂತು ಸ್ನೇಹ. ಸರಳ ಸಜ್ಜನಿಕೆಗೆ ಮತ್ತೊಂದು ಹೆಸರು ಕಲಾಂ ಅವರು. ಅದರಿಂದ ಏನೆಲ್ಲ ಕಲಿಬೋದು ಗುರು? ಎಷ್ಟು ಸರಳವಾಗಿರಬೇಕು? ನಾನು ಕಲಿಬೇಕಾದದ್ದು ಅಂದರೆ, ನಾನು ಕಲ್ತದ್ದವರಿಂದ ಅಥವಾ ಮಕ್ಕಳಿಗೆ ಹೇಳೋದು ಕಲಿಬೇಕು ಅಂದರೆ, ಮುಖವಾಡ ಬೇಡ. ನಾವು ಎಷ್ಟು ಮಟ್ಟಿಗೆ ಮುಖವಾಡ ಹಾಕ್ಕೋತೀವಿ ಅಷ್ಟು ನಿಸರ್ಗದಿಂದ ದೂರ ಆಗ್ತೀವಿ. ನಾನು ಹೇಗಿದ್ದೇನೋ ಹಾಗಿದ್ದೇನಪ್ಪ, ಇರೋದು ಹೇಗೆ. ಅವ್ರದ್ದೇ ಒಂದು ಕೊಟೇಶನ್ ಇದೆ ಭಾಳ ಚಂದ, ಐ ಆಮ್ ನಾಟ್ ಹ್ಯಾಂಡ್ಸಮ್ ಬಟ್ ಐ ಕ್ಯಾನ್ ಬಿ ಹ್ಯಾಂಡ್ಸ್ ಟು ಸಮ್ ಅಂತ. ಕಷ್ಟದಲ್ಲಿರೋ ಕೈ ಕೊಡ್ತೀನಿ, ನಾನೇ ಸಹಾಯ ಮಾಡ್ತೀನಿ. ನಿಜವಾಗ್ಲೂ ಹಾಗೆ ಮಾಡಿದವರು. ಮತ್ತು ಇನ್ನೊಂದು ನನಗನ್ಸೋ ಮಟ್ಟಿಗೆ, ರಾಷ್ಟ್ರಪತಿ ಆದರೂ ಅವ್ರಿಗೆ ನೆನಪಿರ್ತಿತ್ತು ಅಂತಲ್ಲ, ನೆನಪು ಮಾಡ್ಬೇಕು. ಸರ್ ನೀವು ರಾಷ್ಟ್ರಪತಿ ಸರ್, ಹಂಗೆ ಮಾಡಬೇಡಿ ಸರ್ ಅನ್ಬೇಕು. ಅಷ್ಟು ಸಿಂಪಲ್, ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆಲದ ಮೇಲೆ ಕೂತ್ಕೊಂಡ್ಬಿಡೋದು ಆ ಥರ ಸ್ವಭಾವ. ಒಂದು ದೊಡ್ಡ ಪ್ರೋಗ್ರಾಮ್ ದಿಲ್ಲಿಯಲ್ಲಿ ವಿಜ್ಞಾನ ಭವನದಲ್ಲಿ
ಇವರೆಲ್ಲ NDTV ಅವ್ರದ್ದೆಲ್ಲ ಮೇಲೆ ಇದ್ದರು, ರಿಪೋರ್ಟರ್ಸ್ ಎಲ್ಲ ಇದ್ದರು. ಇವ್ರು ಟಿಪಿಕಲ್ ಸೈಂಟಿಸ್ಟ್ ಥರ ಪ್ರೆಸೆಂಟೇಷನ್ ಮಾಡೋರು. ಪ್ರೆಸಿಡೆಂಟ್ ಇದ್ದಾಗ ಪವರ್ ಪಾಯಿಂಟ್ ಹಾಕಿ ಕೊಡೋರು. ಕೆಳಗಡೆ ಬಂದು ಮಾತಾಡ್ತಾ ಆ ಕಟ್ಟೆ ಮೇಲೆ ಕೂತ್ಬಿಟ್ರು. ಅವರೇ ನಿಂತ್ಕೊಂಡ್ಬಿಟ್ರು ಎಲ್ಲರೂ. ಪ್ರೆಸಿಡೆಂಟ್ ಕೆಳಗೆ ಕೂತಾಗ ಹೊರಗೆ ಕುರ್ಚಿ ಮೇಲೆ ಕೊಡ್ತಾರೆ. ತಿರುಗಿ ನೋಡಿದರು. ಕೂತ್ಕೊಳ್ಳಿ ಅಂದರು. ಸರ್, ಯು ಆರ್ ಸಿಟ್ಟಿಂಗ್ ದೇರ್, ಐ ಆಮ್ ಸಿಟ್ಟಿಂಗ್ ಆಲ್ ರೈಟ್, ಯು ಕ್ಯಾರಿ ಆನ್. ಯಾರು ಮಾಡ್ತಾರಪ್ಪ ಈಗ? ಸಣ್ಣ ಪಂಚಾಯಿತಿ ಮೆಂಬರ್ ಮಾಡೋದಿಲ್ಲ, ರಾಷ್ಟ್ರಪತಿ ಮಾಡಿದ್ದು. ನಾನು ಕಲ್ತಿದ್ದು ಅವರಿಂದ ಅಂದರೆ, ನೀವು ಹೇಗಿದ್ದೀರೋ ಹಾಗೆ ಚೆನ್ನಾಗಿದ್ದೀರಿ, ಮುಖವಾಡ ಹಾಕ್ಕೊಂಡು ನಾಟಕ ಮಾಡೋದು ಬೇಡ. ದೊಡ್ಡ ಗುಣ ಅದು. ಮತ್ತು ಇನ್ನೊಂದು ತನ್ನನ್ನು ಎಂದು ಹೊಗಳ್ಕೊಳ್ಳಿಲ್ಲ ಮನುಷ್ಯ. ನಾನು ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ಏನೂ ಇಲ್ಲ. ಏನು ಅಗ್ನಿಯ ರೆಕ್ಕೆಗಳು. ಹಾಂ, ಅದ್ಭುತ. ವಿಂಗ್ಸ್ ಆಫ್ ಫೈರ್ ಅಂಥೇಳಿ ಎಂಥ ಚಂದ. ಆ ಪುಸ್ತಕ ಹುಡುಗರಿಗೆ ಓದಿಸ್ಬೇಕು ನಾವು. ನನಗೆ ಕೇಳಿದರೆ ಅಟ್ಲೀಸ್ಟ್ ಕೆಲವು ಭಾಗಗಳನ್ನಾದರೂ ಟೆಕ್ಸ್ಟ್ ಬುಕ್ಕಲ್ಲಿ ಹಾಕ್ಬೇಕು ಅದನ್ನು. ಈಗ ಮಕ್ಕಳಿಗೆ ಮಾದರಿ ಕೊಡುವಂಥದ್ದು ಬೇಕಲ್ಲ, ಯಾವುದಾದ್ರೂ ಕಲಾಂ ಕೊಡ್ಬೋದು. ಇನ್ನೊಂದು ಮುಖ್ಯ ಗುಣ ಅಂದರೆ ಕಲಿಯುವಂಥ ಗುಣ. ಆ ವಯಸ್ಸಿಗೆ ಕಲಿಯೋದಿತ್ತಲ್ಲ ಅವ್ರದ್ದು. ಒಂದು ಘಟನೆ ಆಗಾಳ ಬರ್ತಾ ಕಾರಲ್ಲಿ ಹೇಳ್ಕೊಂಬರ್ತಾ ಇದ್ದೆ ನಾನು. ಗುಲ್ಬರ್ಗಾದಲ್ಲಿ ಕಲಬುರಗಿ ಕಂಪು ಅಂತ ಕಾರ್ಯಕ್ರಮ ಆಯಿತು. ಅವ್ರ ಭಾಷಣ ಅನುವಾದ ಮಾಡೋದು ನನ್ನ ಕೆಲಸ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ಅವ್ರದ್ದೊಂದು ಸ್ಟೈಲ್ ಇತ್ತು. ಸುಮಾರು ಜನ, 1,00,000 ಜನ ಕೂತಿದ್ದಾರೆ. ಅಲ್ಲಿ ಹೋಗೋದಕ್ಕೆ ಮೊದಲು ನನಗೆ ಕೇಳಿದರು, ಡಾಕ್ಟರ್ ಕೆ ಅನ್ನೋರು. ನನಗೆ ಡಾಕ್ಟರ್ ಕೆ, ನಾನು ಮಾತಾಡೋದು ಅರ್ಥ ಆಗುತ್ತೆ ಅವ್ರಿಗೆಲ್ಲನೂ. ಅಲ್ಲಿ ಹಳ್ಳಿ ಹುಡುಗರೆಲ್ಲ ಬಂದಿದ್ದಾರೆ, ಸಂಶಯ ಬಂದಿರಬೇಕು ಅವ್ರಿಗೆ. ಅರ್ಥ ಆಗುತ್ತಾ ಅಂದರು. ನಾನು ಭಾಳ ಜನಕ್ಕೆ ಅರ್ಥ ಆಗೋಲ್ಲ ಸರ್ ಅಂದೆ. ಮತ್ತು ಯಾಕೆ ಬಂದಿದ್ದಾರೆ ಅವರು ಅಂದರು. ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ ಅಂದೆ. ನಾನು ನೋಡೋಕೆ ಬಂದಿದ್ದಾರೆ, ನಾನು ಹೀರೋ ಏನು ಅಂದರು. ನೀವ್ಯಾಕೆ ಹೀರೋ ಅಂತೀರಿ ಸರ್, ಅದಕ್ಕಿಂತ ದೊಡ್ಡವರು ನೀವು ಅಂದೆ. ಅಲ್ಲಿಗೆ ಮಾತು ಮುಗೀತು. ಅನುವಾದ ಮಾಡಿದ್ವಿ. ಭಾಷಣ ಮಾಡಿ ಅನುವಾದ ಮಾಡಿದ ಮೇಲೆ ಅವ್ರ ಅನುವಾದ ಕಷ್ಟ ಸ್ವಲ್ಪ. ಮೊರಾರ್ಜಿ ದೇಸಾಯಿ ಅಂತವರಿದ್ದರೆ ಒಂದು ಸೆಂಟೆನ್ಸ್ ಮಾಡಿ ನಿಂತ್ಕೊಂಡ್ಬಿಡ್ತಾರೆ. ನಾನು ಮಾಡಬೇಕು. ಮತ್ತು ಹಂಗಲ್ಲ ಅವರು. ಮೂಡ್ ಬಂದರು 6-7 ನಿಮಿಷ ಸರ ಮಾತಾಡ್ಬಿಡೋದು, ಎಸ್ ಅಂದ್ಬಿಡೋದು. ಅದು ನಾನು ಜಿಪ್ ಫಾರ್ ನೆನಪಿಟ್ಕೊಂಡು 3-4 ನಿಮಿಷ ಆದರೂ ಬೇಕಲ್ಲ. ಮಾಡುವಾಗ ಜನ ಚಪ್ಪಾಳೆ ಹೊಡಿತಿದ್ರು, ಸಂತೋಷ ಪಡ್ತಾಯಿದ್ದು. ಹಿಂಗೆ ನಿಂತು ನೋಡ್ತಾ ಇದ್ರು. ನಾನು ಮುಗೀತು. ಮುಗಿದ ತಕ್ಷಣ ನಾನೇನು ಮಾಡಿದೆ, ಮೈಕ್ ಸರಿಸ್ಬಿಟ್ಟು, ನಾನು ಕಾನ್ಷಿಯಸ್ ಆಗಿದ್ದೆ, ಎಲ್ಲ ಮೈಕ್ ನಮ್ಮ ಕ್ಯಾಮ್ರಾ ನಮ್ಮ ಮೇಲೆ ಇದ್ದಾವೆ ಅಂತ. ನಾನು ಸರ್, ಐ ಆಮ್ ಥ್ರೂ, ನೀವು ಶುರು ಮಾಡಿ ಅಂದೆ. ಶುರು ಮಾಡಲಿಲ್ಲ. ಜೋರಾಗಿ ಹೇಳಿದೆ, ಸರ್ ಐ ಆಮ್ ಥ್ರೂ ಅಂತ. ಶುರು ಮಾಡಲಿಲ್ಲ. ಕೈ ಅಲಗಾಡಿಸಿ ಹೇಳಿದೆ, ಸರ್ ನಾನು ಮುಗೀತು, ಶುರು ಮಾಡಿ ಅಂತ. ಏನು ಮಾಡ್ಬೇಕ್ರಿ ಅವರು? ಪೂರ್ತಿ ಮರ್ತೇ ಬಿಟ್ಟಿದ್ದಾರೆ ತಮ್ಮನ್ನು. ಇಷ್ಟು ಕ್ಯಾಮ್ರಾ ತಮ್ಮ ಮೇಲೆ ಇದೆ, ಜನ ನೋಡ್ತಿದ್ದಾರೆ ಅಂತಿಲ್ಲ. ವಾಟ್ ಲವ್ಲಿ ಟ್ರಾನ್ಸ್ಲೇಷನ್ ಐ ಸೇ, ಇವನ್ ಅಂಡರ್ಸ್ಟುಡ್ ಕನ್ನಡ ಅಂತ ಶುರು ಮಾಡಿಬಿಟ್ರು. ಹಾಗೆ ಆಯಿತು. ಭಾಷಣ ಮುಗಿದ್ಮೇಲೆ ಸಾಮಾನ್ಯ ಪ್ರೆಸಿಡೆಂಟ್ ಆದವ್ರು ಏನು ಮಾಡ್ತಾರೆ, ಸೀರಿಯಸ್ಸಾಗಿ ತಮ್ಮ ಚೇರಲ್ಲಿ ಕೂತ್ಕೋತಾರೆ. ಹೋಗಿ ಹೊರಗಡೆ ಬಂದರು. ಮೈಕ್ ಕೊಡಿ ಅಂದರು. ಮೈಕ್ ಇಸ್ಕೊಂಡ್ರು. ಅನೌನ್ಸ್ ಮಾಡಿದರು, ನೀವೆಲ್ಲರೂ ನನ್ನ ಭಾಷೆ ಅರ್ಥ ಆದದ್ದು ಅವ್ರ ಅನುವಾದದಿಂದ. ಅವ್ರು ಚಪ್ಪಾಳೆ ತಟ್ಟಿ ಎಲ್ಲರೂ ಅಂತ. ಚಪ್ಪಾಳೆ ತಟ್ಟಿ ನಾನು ಅಪ್ಕೊಂಡ್ರು ಸ್ಟೇಜ್ ಮೇಲೆ. ಅವ್ರೋಗಿ ಚೇರ್ ಮೇಲೆ ಕೂತ್ಕೊಂಡಾಗ ಹೇಳಿದೆ, ನೀವು ಕ್ವಶ್ನೇ ಕೇಳಿದ್ದೀರಿ ನನಗೆ, ಯಾಕೆ ಜನ ನೋಡೋಕೆ ಬಂದಿದ್ದಾರೆ ಅಂತ. ಈಗ ಹೇಳ್ತೀನಿ, ಉತ್ತರ ಹೇಳ್ತೀನಿ. ಇಟ್ ಈಸ್ ಸೋ ಈಸಿ ಟು ರಿಮೇನ್ ಇಗ್ನರೆಂಟ್ ಥ್ರೂ ಔಟ್ ಲೈಫ್, ಬಟ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್. ಮೂರ್ಖರಾಗಿ ಬದುಕ್ಬೋದು, ಮುಗ್ಧರಾಗಿ ಬದುಕೋದು ಭಾಳ ಕಷ್ಟ ಇದೆ. ನೀವು ಬದುಕಿದ್ದೀರಿ ಹಾಗೆ ಮುಗ್ಧರಾಗಿ, ಅದಕ್ಕೆ ಜನ ಅಟ್ರಾಕ್ಟಾಗಿ ಬರ್ತಾರೆ ನಿಮ್ಮ ಕಡೆಗೆ ಅಂತ. ಕಲಿಯೋದು ನೋಡಿ ಎಷ್ಟು ಚಂದ ಕಲಿತಾರೆ. ಪ್ರತಿ ಕ್ಷಣಕ್ಕೆ ಒಬ್ಬ ಹುಡುಗ ನಿಂತ್ಕೊಂಡ ಈ ಲೆಕ್ಚರ್ಗಿಂತ ಮೊದಲು. ಅವ್ರ ಸ್ಟೈಲ್ ಇತ್ತೊಂದು. ಎಷ್ಟು ಜನ ಡಾಕ್ಟರ್ ಆಗ್ತೀರಿ, ಕೈ ಎತ್ತಿದ್ರು. ಎಷ್ಟು ಜನ ಇಂಜಿನಿಯರ್ ಆಗ್ತೀರಿ, ಕೈ ಎತ್ತಿದ್ರು. ಹೀಗೆ ವಕೀಲರು ಅದೆಲ್ಲ ಕೇಳ್ಕೊಂಡ್ರು. ಇನ್ನೇನು ಭಾಷಣ ಶುರು ಮಾಡ್ಬೇಕು ಅಂತ ಹುಡುಗ ಕೂತ್ಕೊಂಡಲ್ಲಿದ್ದ. ನನ್ನ ಕ್ವಶ್ನೆ ಇದೆ ಸರ್ ಅಂತ. ಏನು ಪ್ರಶ್ನೆ ಅಂತ ಅವ್ನು ಹೇಳಿದ, ಎಲ್ಲರದು ಕೇಳಿದ್ರಿ, ನೀವೇನು ಆಗ್ತೀರಿ ಅಂತ. ರೈತ ಯಾರು ಆಗ್ತೀರಿ ಅಂತ ಕೇಳಿಲ್ಲ. ಭಾರತದ ಬೆನ್ನೆಲುಬು ರೈತ ಅಲ್ವಾ ಅಂದರು. ಒಂದು ಕ್ಷಣ ನಾನು ಪಕ್ಕದಲ್ಲಿ ನಿಂತೀನಿ. ಒಂದು ಕ್ಷಣ ಬ್ಲೀಚ್ ಆದರು ಅವರು. ತಕ್ಷಣ ರಿಕವರ್ ಆಗಿ ಏನು ಹೇಳಿದರು, ಇಲ್ಲ ಇವರೆಲ್ಲರೂ ರೈತನಿಗೆ ಸಹಾಯ ಮಾಡಬೇಕು ಅಂತ ಹೇಳಿದರು. ಬುದ್ಧಿವಂತಿಕೆ ಮಾತದು. ಆದರೆ ಹೋಗುವಾಗ ನಾನು ಹೆಗಲ ಮೇಲೆ ಕೈ ಹಾಕಿ, ಐ ಲರ್ನ್ ಎ ಲೆಸನ್ ಟುಡೇ. ಇನ್ನು ಮತ್ತೊಂದು ಅಕ್ಷರ ನಾನು ಕೇಳಿದಾಗ, ಎಷ್ಟು ಜನ ರೈತರು ಆಗ್ತೀರಿ ಕೇಳ್ತೀನಿ ಅಂತ. ಕಲಿಯೋದು ನೋಡಿ, ಆ ವಯಸ್ಸಿಗೆ ಕೂಡ ಕಲಿಯೋದು. ದಿಸ್ ವಾಟ್ ಐ ಲೈಕ್ ಇನ್ ಎ ಮೋಸ್ಟ್. ಯಾವಾಗಲೂ ಕೂಡ ಲರ್ನಿಂಗ್ ಮೋಡಲ್ ಇರ್ತಾ ಇದ್ರು, ಎಲ್ಲವನ್ನೂ ಕೂಡ ಕಲ್ತಿದ್ರು. ನೀವು ಮರೆಯಲಾಗದಂಥ ಘಟನೆ ಅವ್ರ ಜೊತೆ? ಅಲ್ಲ, ಅವರು ನನಗೆ ಆಶ್ಚರ್ಯ ಅಂದರೆ, ಒಂದು ಸಲ ಚಂಡೀಗಢಕ್ಕೆ ಹೋಗ್ಬೇಕಾರೆ ಪ್ರೆಸಿಡೆನ್ಶಿಪ್ ಮುಗ್ದಿತ್ತು. ಅವಾಗ ಏರ್ಪೋರ್ಟಿಗೆ ಹೋಗ್ತಾಯಿದ್ರು. ಅವಾಗೆಲ್ಲ ಝೀರೋ ಟ್ರಾಫಿಕ್ ಮಾಡಿಬಿಡ್ತಾರಲ್ಲ, VIP ಇದ್ದಾಗ. ಸಾಲಿಡ್ ಕಾರ್ ಹೋಗ್ತಾ ಇರ್ತದೆ, ಒಂದು 8-10 ಕಾರ್ ಹೋಗ್ತಾ ಇರುತ್ತೆ. ಮುಂದೆ ಸೆಕ್ಯೂರಿಟಿ ಕಾರು, ಆ್ಯಂಬ್ಯುಲೆನ್ಸು, ಇವ್ರ ಕಾರು, ಹಿಂದೆ ವೈಟ್ ಇದು ಬ್ಲ್ಯಾಕ್ ಇರ್ತಾರಲ್ಲ, ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಇರ್ತಾರೆ. ನಿಂತ್ಕೊಂಡ್ಬಿಡ್ತು. ನಿಂದಿರಬಾರ್ದು ಆ್ಯಕ್ಚುಲಿ VIP ಇದ್ದಾಗ. ಏನಾಯಿತು, ಅವನು ಬ್ಲ್ಯಾಕ್ ಕ್ಯಾಟ್ಸಲ್ಲಿ ಹಾರ್ಕೊಂಡ್ರು ಕಾರಿಂದ. ಇವ್ರ ಕಾರ್ ಸುತ್ತುವರೆದ್ಬಿಟ್ಟು ಗೋ ಬ್ಯಾಕ್ ಅಂತ ಶುರು ಮಾಡಿದ್ರು. ಎಲ್ಲ ಕಾರ್ ಹಿಂದೆ ಹೋಗ್ಬೇಕಲ್ಲ, ಯಾಕೆ ಹಿಂದೆ ಹೋಗ್ತಾವೆಲ್ಲ ಅಂತ ನೋಡಿದಾಗ, ನಾನು 6ನೇ ಕಾರಲ್ಲಿ, ಇದು 5ನೇ ಕಾರಲ್ಲಿದ್ದೆ. ಕೂತಿದ್ದೆ, ಹಿಂಗೆ ನೋಡ್ತಾ ಇದ್ದೆ. ಹಂಗೆ ಬೆಂಡ್ ಕಾಣಿಸ್ತು. ಕಲಾಂ ಇಳ್ಕೊಂಡ್ರು ಕಾರಿಂದ. ಇಂಥ ರಾತ್ರಿ 8 ಗಂಟೆ ಸುಮಾರು 8 ಗಂಟೆ, 7:30-8 ಗಂಟೆ ಆಗಿರ್ಬೇಕು ಅವಾಗ. ಇಲ್ಲೇ ಕೇಳ್ಕೊತಾರೆ ಇವರು ಅಂತ
ನೋಡಿದರೆ ಈ ಸಣ್ಣ ರಸ್ತೆ ದೊಡ್ಡ ರಸ್ತೆಗೆ ಸೇರಿಕೊಳ್ಳುತ್ತೆ. ಅಲ್ಲಿ ದೊಡ್ಡ ರಸ್ತೆಯೆಲ್ಲ ಹೋಗ್ತಾ ಇದ್ವಿ. ಈ ಮೂಲೆಗೆ ಒಂದು ಪುಟ್ಟ ಹುಡುಗಿ ನಿಂತಿದೆ, ಕೈಯಲ್ಲಿ ಒಂದು ಚೆಂಡುವಿನ ಹಾರ ಹಿಡ್ಕೊಂಡು. ಅದನ್ನು ನೋಡಿದ್ದಾರೆ ಅವರು. ನೋಡಿಬಿಟ್ಟು ವಾಪಸ್ ಬಂದು ಆ ಹುಡುಗಿ ಕಡೆಯಿಂದ ಹಾರ ಹಾಕ್ಸ್ಕೊಂಡು ತಮ್ಮ ಜೇಬಲ್ಲಿದ್ದ ಪೆನ್ ಕೊಟ್ಟು ಆಲ್ ದ ಬೆಸ್ಟ್ ಅಂತ ಹೇಳಿ ಬಂದರು. ಏರ್ಪೋರ್ಟಲ್ಲಿ ಕೇಳಿದ್ವಿ, ಅಲ್ಲಿ ಯಾಕೆ ನಿಲ್ಲಿಸಿದ್ರಿ ನೀವು ಅಂತ. ಅವ್ರು ಎಷ್ಟು ಚಂದ ಹೇಳಬೇಕು ಗೊತ್ತಾ, ಪಾಪ ಮಗು ನಿಂತ್ಕೊಂಡಿದ್ದೆ, ಹಾಗೆ ಹೋಗೋಕ್ಕಾಗತ್ತಾ. ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೇಳುವಂಥ ಮಾತು. ಅಂದರೆ ಎಷ್ಟು ಮುಗ್ಧತೆ, ಮತ್ತೊಬ್ಬರ ಬಗ್ಗೆ ಪ್ರೀತಿ. ಆ ಮಗುಗೆ ನಿಂತಿದೆ, ಬಿಟ್ಟು ಹೋಗೋದು ಬೇಡ, ಕಾರ್ ನಿಲ್ಲಿಸಿ ರಿವರ್ಸ್ ಬಂದು ಮಾತಾಡಿ ಹೋಗುವಂಥದ್ದು. ಈ ಗುಣ ಇದೆಯಲ್ಲ, ಮತ್ತೊಬ್ಬರನ್ನು ಮೆಚ್ಚಿಸುವಂಥದ್ದು, ಪ್ರೀತಿಸುವಂಥದ್ದು. ಒಂದು ಪದ ಇದೆ ಅದಕ್ಕೆ, ಅಕಾರಣವಾಗಿ ಪ್ರೀತಿಸೋದು ಅಂತ. ನಾವೆಲ್ಲ ಪ್ರೀತಿ ಮಾಡೋದು ಬಿಸ್ನೆಸ್ ಅದು. ನಾನು ಪ್ರೀತಿ ಮಾಡಿದ್ರೆ ಅವನಿಗೆ ಲಾಭ ಏನಿದೆ ಅಂತ. ಅಲ್ಲಿ ಏನಿಲ್ಲ, ಅಕಾರಣವಾಗಿ ಯಾವ ಕಾರಣ ಇಲ್ಲ, ಪ್ರೀತಿ ಮಾಡೋದು, ಕಾರಣವಿಲ್ಲದೆ ಪ್ರೀತಿ ಮಾಡೋದು. ಅಂಥ ಗುಣ ಕಲಾಮಲ್ಲಿ ಖಂಡಿತ ಇತ್ತು. ವಿದ್ಯೆಗೆ ಜಾಸ್ತಿ ಮೊದಲು ಭಾಳ ಪುಸ್ತಕಗಳನ್ನು ಓದ್ತಾ ಇದ್ರು. ಅವರ ಏನು ಒಂದು ಬಂಗ್ಲೆ ಇದೆ, ಅದರಲ್ಲಿ ಬರೀ ಬುಕ್ಗಳೇ ಇದ್ವು ಅಂತ. ಅದ್ರ ಬಗ್ಗೆ ಪುಸ್ತಕ ಓದೋದು ಹುಚ್ಚು ಮೊದಲಿಂದ. ಬೇಸಿಕಲಿ ಇಂಟೆಲಿಜೆಂಟ್ ಮ್ಯಾನ್, ಬುದ್ಧಿವಂತ ಮನುಷ್ಯ, ತುಂಬ ಓದೋರು. ಮತ್ತು ಇನ್ನೊಂದು, ಯಾವುದೇ ಪುಸ್ತಕ ಬಂದರೂ ಸುಮ್ಮನೆ ಎತ್ತಿಡೋದಿಲ್ಲ. ಅವರೊಂದು ಸ್ಪಷ್ಟ ಇತ್ತು, ಇದು ಬೇಕಿಲ್ಲ ಪುಸ್ತಕ ಅಂತಂದು ಕಳಿಸ್ಬಿಡೋರು, ಲೈಬ್ರರಿ ಕಳಿಸ್ಬಿಡಿ, ಬೇಡ ನನಗಿದು ಅಂತ. ಬೇಕಾದ ಪುಸ್ತಕ ಖಂಡಿತ ಓದ್ತಿದ್ರು. ಟ್ರಾವೆಲ್ ಮಾಡುವಾಗ ಓದಬೇಕು ಅವರು. ಆಫೀಸಲ್ಲಿ ಕೂತ್ಕೊಂಡು ತಮ್ಮ ಚೇಂಬರಲ್ಲಿ ಕೂತಾಗ ಚೂರು ಟೈಮ್ ಸಿಕ್ಕರೂ ಓದೋದು. ಅವ್ರಿಗೆ ಗೊತ್ತಿತ್ತು ಎಜುಕೇಷನ್ ಈಸ್ ಎನ್ ಇನ್ವೆಸ್ಟ್ಮೆಂಟ್, ರೀಡಿಂಗ್ ಈಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ. ಪುಸ್ತಕ ಬರೀಬೇಕಲ್ಲ, ಭಾಷಣ ಮಾಡಬೇಕಲ್ಲ. ಈಗ ನಾವೇ ಅನ್ಕೋತೀವಿ ನಾಳೆ ಏನು ಹೇಳಬೇಕು ಅಂತ. ಅಂಥ ದಿನನಿತ್ಯ ಪ್ರೋಗ್ರಾಮ್ ಇರುವಂಥ ಮನುಷ್ಯ. ಅವ್ರು ಹೇಳೋರು, ವೆನ್ ದ ಔಟ್ಪುಟ್ ಈಸ್ ವೆರಿ ಹೈ, ದರ್ ಶುಡ್ ಬಿ ಗ್ರೇಟರ್ ಇನ್ಪುಟ್ ಆಲ್ಸೋ. ಇನ್ಪುಟ್ ಇದ್ದಾಗ ತಾನೇ ಔಟ್ಪುಟ್ ಬರೋದು. ಅದು ನಾನು ಓದಿ ಹೋದ್ರೆ ಬರೋದು ಹೇಗೆ. ಇಸ್ ಅ ಕಾನ್ಸ್ಟೆಂಟ್ ರೀಡರ್, ತುಂಬ ಚೆನ್ನಾಗಿ ಓದೋರು. ರಾಷ್ಟ್ರಪತಿ ಆದಾಗ ತಾವು ಅವ್ರ ಜೊತೆ ಇದ್ರಿ, ಅವರ ಭಾಷಣಗಳನ್ನು ಕೂಡ ಅನುವಾದ ಮಾಡಿದ್ರಿ. ಯಾವುದೋ ಒಂದು ರೋಮಾಂಚನವಾದಂಥ ಭಾಷಣ ಅಥವಾ ಒಂದು ಘಟನೆ ಇದೆ, ಜಾಸ್ತಿ ಹೇಳಿಲ್ಲ ಎಲ್ಲೂ ನಾನು ಅದನ್ನು. ಭಾಳ ಅಪರೂಪದ ಘಟನೆ ಅದು. ನಾನು ಹೋದಾಗ ಅವರು ಸೆಕ್ರೆಟರಿ ಪ್ರಸಾದ್ ಅಂತಿದ್ದ, ಅವನು ಕೇಳೋದು ಹೀಗೆ ಇದ್ದಾರೆ ಸಾಹೇಬರು ಅಂತ. ಅವ್ರು ಪ್ರವಾಸದಲ್ಲಿರೋರು, ಯಾವತ್ತೋ ಒಂದು ಸರಿ ಇರೋರು. ಕೇಳಿ ಹೇಳ್ತೀನಿ ಇದ್ದಾರೆ ಅಂತ ಹೇಳ್ದ. ರಾತ್ರಿ 9ಕ್ಕೆ ಫೋನ್ ಮಾಡಿದ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರಬೇಕಂತೆ ಅಂತ. ಬೆಳಿಗ್ಗೆ 6 ಗಂಟೆಗೆ ನಾನು ಯೂಶ್ವಲ್ ಹಣೆ ಬಾರ ಕೋಟ್ ಹಾಕ್ಕೊಂಡೇ ಹೋದೆ. ಬೆಳಿಗ್ಗೆ ಅಲ್ಲ ಪಾಸ್ ಕೊಟ್ಟಿದ್ರು, ಸೀದಾ ಕರ್ಕೊಂಡು ಹೋದರು. ನಿಂತಿದ್ದಾರೆ ಅಲ್ಲಿ. ನಾನು ನೋಡಿದ್ರು, ಹೇ ಯು ಕೇಮ್ ಫಾರ್ ಎ ಡಿಸ್ಕಷನಾ ಅಂದರು. ನನಗೇನು ಗೊತ್ತು ಸರ್, ಎದಕ್ಕೆ ಕರೆದ್ರಿ ಗೊತ್ತಿಲ್ಲ ಅಂತ. ವಿಲ್ ಗೋ ಫಾರ್ ಎ ವಾಕ್ ಅಂದರು. ಆ ಕೋಟ್ ಕಲ್ಲೇ ಕಳೆದ್ಬಿಟ್ಟು ಇಬ್ಬರೇ ಹಿಂಗೆ ವಾಕಿಂಗ್ ಹೋದ್ವಿ. ಮೊಘಲ್ ಗಾರ್ಡನ್ಸ್ ಚಂದ ಗಾರ್ಡನ್ ಇದೆ. ಇಷ್ಟೇ ಪ್ಯಾಸೇಜಲ್ಲಿ ಹೋಗ್ತಾಯಿದ್ವಿ. ಹಿಂದೆ 50 ಅಡಿ ದೂರದಲ್ಲಿ ಇಬ್ಬರು ಗನ್ಮ್ಯಾನ್ ಬರ್ತಾಯಿದ್ರು. ಮಾತಾಡ್ಕೊಂಡು ಹೋದ್ವಿ ಹೀಗೆ ಎಂಡ್ವರೆಗೂ. ಅಲ್ಲಿ ಸಣ್ಣ ಸಣ್ಣ ಮನೆಗಳಿದ್ದು, ಈ ಸೆಕ್ಯೂರಿಟಿ ಗಾರ್ಡ್ ಮನೆ ಹಂಗೆಲ್ಲ ಇರ್ತದೆ. ಒಂದು ಮನೆ ಮುಂದೆ 8 ಜನ ನಿಂತಿದ್ರು ಹೊರಗಡೆ. ಇವರು ಅದನ್ನು ನೋಡಿದರು, ಹಿಂಗೆ ತಿರುಗಿದ್ರು. ಓಡಿ ಬಂದ ಆ ಸೆಕ್ಯೂರಿಟಿ ಗಾರ್ಡ್. ಏನಾಗ್ತಾಯಿದೆ ಅಲ್ಲಿ, ಯಾಕೆ ನಿಂತಿದ್ದಾರೆ ಜನ ಅಂತ ಕೇಳಿದರು. ಆಮೇಲೆ ಹೇಳ್ದ, ಸರ್ ಸೆಕ್ಯೂರಿಟಿ ಗಾರ್ಡ್ ಅಂತ ತಾಯಿ ತೀರ್ಕೊಂಡ್ರು ಸರ್ ಅಂದ. ಯಾವಾಗ? ಬೆಳಗ್ಗೆ 4:15. ದೇಹ ಏನೋ ಇದೆಯಾ ಅಂತ ಕೇಳಿದರು. ಇದೆ ಸರ್, ಅಣ್ಣ ಬರ್ತಾನೆ ಅಂತ ಕಾಯ್ತಿದ್ದಾರೆ. ಅಲ್ಲಿಗೆ ಹೋದರು ಇವರು. ಯಾಕೆ ಹೋದರು ಅಂದರೆ, ಹೊರಗೆ ನಿಂತಿದ್ದಾರಲ್ಲ ಜನ. ಸಣ್ಣ ಮನೆ ಒಳಗೆ ಸಣ್ಣ ರೂಮು. ಆ ಅಜ್ಜಿ ಹೆಣ ಮಲಗಿಸಿದ್ದಾರೆ ಸೆಂಟ್ರದಲ್ಲಿ. ಸುತ್ತಲೆಲ್ಲ ಕೂತು ಅಳ್ತಾ ಇದ್ದಾರೆ. ಇವ್ರು ಏನು ಮಾಡಬೇಕು? ಶೂಸ್ ಬಿಚ್ಚಿ ಒಳಗೆ ಹೋಗ್ಬಿಟ್ರು. ಅವನು ಸೆಕ್ಯೂರಿಟಿ ಗಾರ್ಡ್ ಹೃದಯ ಬಾಯಿಗೆ ಬಂದಿರಬೇಕು ಅವನಿಗೆ. ಅವ್ನು ಕೂಕೋತಾ ಇದ್ದ. ರಾಷ್ಟ್ರಪತಿ ಬಂದರು ಒಂದು ಸಂತೋಷ ಪಡಬೇಕು, ಏನು ಅಮ್ಮ ಸತ್ತೋದ್ರೆ ಒಂದು ದುಃಖ ಪಡಬೇಕು. ಕುರ್ಚಿ ಕೊಡಿ ಸಾಹೇಬ್ರು ಬಿದ್ದಾರೆ, ಕುರ್ಚಿ ಕೊಡಿ ಅಂತ ಇದ್ದ. ಇವ್ರು ಏನು ಕೇಳಿ ನೆಲದ ಮೇಲೆ ಕೂತ್ಕೊಂಬಿಟ್ರು. ಹೆಣದ ಪಕ್ಕ ನೆಲದ ಮೇಲೆ. ಯಾರೂ ಕೂತ್ಕೊಳ್ಳಲ್ಲ ಸರ್, ನೆಲದ ಮೇಲೆ ಕೂತ್ಕೊಂಬಿಟ್ರು. ಆ ಮುದುಕಿ ಹಣೆ ಮೇಲೆ ಕೈ ಇಟ್ಟು, ಎಷ್ಟಾಯ್ತು ವಯಸ್ಸು ಅಂತ ಕೇಳಿದರು. 91 ಅಂತೇನೋ ಅಂದವ. ಅಡ್ಡಿಲ್ಲ, ಚೆನ್ನಾಗಿ ಬದುಕಿದ್ದಾರೆ, ಸಂತೋಷ ಕಳಿಸ್ಕೊಡು ಅಂದು ಸಮಾಧಾನ ಮಾತು ಹೇಳಿಬಿಟ್ಟು ಹೊರಗೆ ಬಂದರು. ಅರೇಂಜ್ ಏನು ಮಾಡಬೇಕು ಮಾಡು ಅಂತ ಹೇಳಿದರು. ಈ ಘಟನೆ ನನ್ನ ಮನಸ್ಸಲ್ಲಿ ಎಷ್ಟು ಗಾಢವಾಗಿ ಕೂತ್ಕೊಂಡಿದೆ ಅಂದರೆ, ಸಣ್ಣ ಅಧಿಕಾರದಿಲ್ಲದ್ರು ಮಾಡಲ್ಲ ಅದನ್ನು. ಪ್ರೆಸಿಡೆಂಟ್ ಹುದ್ದೆ ಎತ್ತರದಲ್ಲಿದ್ದಂಥ ಮನುಷ್ಯ ಆ ಸೆಕ್ಯೂರಿಟಿ ಗಾರ್ಡನ್ ದುಃಖಕ್ಕೆ ಸ್ಪಂದಿಸ್ತಾರಲ್ಲ, ಇದು ಭಾಳ ಮುಖ್ಯ. ಇದು ಸ್ಪಂದಿಸ್ತಾರೆ. ಅದಲ್ಲ, ಪ್ರೆಸಿಡೆಂಟ್ ಆಗಿ ಬಂದಮೇಲೆ ನಂಬರ್ 10 ರಾಜಾಜಿ ರೋಡ್ ಅಂತ ಅಲ್ಲಿ ಇರ್ತಿದ್ರು. ಅಲ್ಲಿ ಹೋದಾಗ ಸುತ್ತ ಆ ವಾಕಿಂಗ್ ಹೋಗೋದು ಹಿಂಗೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನಿಂತಿರ್ತಾರೆ, ಮೇಲೆ ಗನ್ ಹಿಡ್ಕೊಂಡು ಗನ್ಮನ್ ನಿಂತಿರ್ತಾರೆ. ಇವ್ರು ಕೂಗೋರು, ಏ ರಾಮ್ಜಿ ಮಗಳದ್ದು ಏನಾಯ್ತು, ಪರೀಕ್ಷೆ ರಿಸಲ್ಟ್ ಏನಾಯಿತು ಅಂದರೆ, ಸೆಕ್ಯೂರಿಟಿ ಗಾರ್ಡನ್ ಹೆಸರು ಗೊತ್ತಿದೆ, ಅವನ ಮಗಳು ಪರೀಕ್ಷೆಗೆ ಕೂತಿದ್ದಾಳೆ ಏನು ಗೊತ್ತಿದೆ, ಆಕೆ ರಿಸಲ್ಟ್ ಬಗ್ಗೆ ಇವ್ರಿಗೆ ಚಿಂತೆ. ಇದು ವೈಯಕ್ತಿಕವಾಗಿ ಸಂಬಂಧಗಳನ್ನು ಕಟ್ಕೊಳ್ಳೋದಿದೆಯಲ್ಲ, ನೋಬಡಿ ಕ್ಯಾನ್ ಬೀಟ್ ಕಲಾಂ ದೇರ್. ಯಾವಾಗ ಆ ಒಂದು ಅವ್ರು ಇಲ್ಲ ಅಂತ ಗೊತ್ತಾಯ್ತು, ಆ ಥರ ಅವಾಗ ತಾವು ಎಲ್ಲಿದ್ರಿ ಮತ್ತು ಯಾವ ಥರ? ಅಯ್ಯೋ, ಅದು ವಿಚಿತ್ರ ಘಟನೆ ಅದು. ಅದು 2001ನಲ್ಲಿ ಆದದ್ದು. ನನ್ನ ಅಣ್ಣಾ ಯೂನಿವರ್ಸಿಟಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಸಲ ಕೂತಿದ್ವಿ ಹೀಗೆ.
ತಕ್ಷಣ ಕೇಳಿದರು, ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕೇಳಿದರು. ಹೋಗ್ತೀನಲ್ಲ ಕೆಲವೊಂದು ಸಲ ಅಂದೆ. ಯಾಕೆ ಅಂದರು. ಖುಷಿ ಆಗುತ್ತೆ ಅಂತಂದೆ. ಏನು ಕೇಳ್ತೀರಿ ದೇವರಿಗೆ ಅಂದರು. ನಾನು ಏನೂ ಕೇಳಲ್ಲ ಅಂದೆ. ಯಾಕೆ ಅಂದರು. ದೇವ್ರೆ ಅಂತ ತಹಶೀಲ್ದಾರೇನ್ರಿ, ಅಪ್ಲಿಕೇಶನ್ ಕೊಡ್ಬೇಕು, ಇದು ಕೊಡು ಇದು ಕೊಡು ಅಂತ. ದೇವರಾಗಿದ್ದರೆ ಗೊತ್ತಿರಬೇಕಪ್ಪ ಅವ್ನಿಗೆ ಏನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು ಗೊತ್ತಿರುತ್ತೆ ಅಂತ ಹೇಳಿದೆ. ನಮ್ಮ ಪರಂಪರೆ ಒಂದು ಮಾತಿದೆ ಸರ್ ಅಂದೆ. ಏನು ಅಂದರು. ಭಗವಂತನ ಕೇಳಿದ್ರೆ ಎರಡೇ ಕೇಳಬೇಕಂತೆ, ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ. ಯಾರ ಮುಂದೆ ಕೈ ಚಾಚುವಂಗೆ ಮಾಡಬೇಡಪ್ಪ ಭಗವಂತ. ಆಮೇಲೆ ಎರಡನೇದ್ದು, ನಿದ್ದೆಯಲ್ಲಿ ಸಾವು ಕೊಡು, ನನಗೆ ಶಾಂತ ಸಾವು ಕೊಡು ಅಂತ ಕೇಳಬೇಕು ಅಂತಂದೆ. ವೆಟ್ ಎ ಮಿನಿಟ್ ಅಂದರು. ಡೈರಿಯಲ್ಲಿ ಬರ್ಕೊಂಡ್ರು. 2 things ನೋ. ಒನ್ ಈಸ್ ಡೋಂಟ್ ಮೇಕ್ ಮಿ ಹೆಲ್ಪ್ಲೆಸ್, ಸೆಕೆಂಡ್ ಈಸ್ ಗಿವ್ ಮಿ ಕಂಫರ್ಟೇಬಲ್ ಡೆತ್. ಎಸ್ ಅಂದೆ. ಟಪ್ ಅಂತ ಟೇಬಲ್ ಬಿಡಿದ್ರು. ಐ ವಾಂಟ್ ಟು ಡೈ ಟೀಚಿಂಗ್ ನೋ, ಐ ವಾಂಟ್ ಟು ಡೈ ಟೀಚಿಂಗ್ ನೋ ಅಂದರು. ಅದು ಆವಾಗ ಆದದ್ದು. ಅವ್ರ ಕೊನೆ ದಿವಸ ಜುಲೈ 27, 2015 ಅಂದ್ಕೊಂಡಿದ್ದೀನಿ ನಾನು. ರಾಯಚೂರಲ್ಲಿದ್ದೆ ನಾನು. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಸಿಗೆ ಕ್ಲಾಸ್ ಇತ್ತು ನಂದು. ಮೊಬೈಲ್ ಆಫ್ ಮಾಡಿಬಿಡ್ತೀನಿ ನಾನು ಸೆಕ್ಯೂರಿಟಿ ಕ್ಲಾಸ್ ಇದ್ದಾಗ. ಸಾಯಂಕಾಲ 6 ಗಂಟೆ 6:15 ಕ್ಲಾಸ್ ಆಯಿತು. ಹೋಟೆಲಿಗೆ ಬಂದೆ. ನೆನಪಾಯಿತು ಮೊಬೈಲ್ ಆನೇ ಮಾಡಿಲ್ಲ ಅಂತ. ಆನ್ ಮಾಡಿ ಮನೆಯಿಂದ 10 ಮಿಸ್ ಕಾಲ್ ಬಂದಿದೆ ಮನೆಯಿಂದ. ಏನು ಎಮರ್ಜೆನ್ಸಿ ಇರಬೇಕು ಅಂತ ನಾನು ಹೆಂಡ್ತಿಗೆ ಫೋನ್ ಮಾಡಿದೆ. ಏನು ಸುದ್ದಿ, ಏನು ಅರ್ಜೆಂಟು ಅಂತ. ಟಿ ವಿ ನೋಡಿದ್ರಾ ಅಂತ ಕೇಳಿದ್ಲು. ಇಲ್ಲ, ಏನು ಸ್ಪೆಷಲ್ಲು ಅಂತ ಕೇಳಿದೆ. ಕಲಾಂ ಹೋಗ್ಬಿಟ್ರಂತೆ. ಹೌದಾ, 1 ತಿಂಗಳಿಂದ ಭೇಟಿಯಾಗಿ ಬಂದಿದ್ದೀನಿ. ಆ ಕಡೆ ಫೋಟೋ ಇದೆ, 1 ತಿಂಗಳಿಂದ. ಎಂತ ಅದು ಎಂಬ್ರಾಸಿಗೆ ಮತ್ತೊಂದು ಹೇಳ್ತೀರ ಅದನ್ನು. ಅಷ್ಟು ಏನಾಯ್ತು, ಆಕ್ಸಿಡೆಂಟ್ ಆಯಿತಾ ಅಂತ ಕೇಳಿದೆ. ಇಲ್ಲ ಅವರೆಲ್ಲೂ ಹೋಗಿದ್ರಂತೆ, IIMಗೆ ಹೋಗಿದ್ರಂತೆ. ಮಾತಾಡೋಕೆ ನಿಂತ್ಕೊಂಡ್ರು, ಗುರುಸು ಬಿದ್ದರು, ತೀರ್ಕೊಂಡು ಅಂತ ಈಗ ಫ್ಲ್ಯಾಶ್ ತೋರಿಸ್ತಾ ಇದ್ದಾರೆ, ಡೀಟೇಲ್ ಗೊತ್ತಾಗಿಲ್ಲ ಅಂದು. ಅಂದೆ ತಕ್ಷಣ ಅವ್ರು ಅಂದ್ಕೊಂಡದ್ದಾಯ್ತಲ್ಲ. ಹೇಳಿದರು 15 ವರ್ಷದಿಂದ ಹೇಳಿದರು, ಐ ವಾಂಟ್ ಟು ಡೈ ಟೀಚಿಂಗ್ ಅಂತ. ಅದಾಯ್ತಲ್ಲ. ಅವು ನನಗೆ ಖಾತ್ರಿ ಆದದ್ದೇನು ಅಂದರೆ, ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ತೀರ್ಮಾನ ಗಟ್ಟಿಯಾಗಿ ಕೂತಿದ್ರೆ ಅದು ಹಂಗಾಗತ್ತೆ. ಸಂಕಲ್ಪ ಅಂತ ಕರಿತೀನಿ. ನಿನ್ನ ಮನಸ್ಸಲ್ಲಿ ಸಂಕಲ್ಪ ಗಟ್ಟಿಯಾಗಿದ್ದರೆ ಭಗವಂತ ನಡೆಸ್ತಾನೆ ಅದನ್ನು. ಹಾಗೆ ಆಯ್ತು ಅವ್ರು. ಅದನ್ನೇ ಅವಾಗ ಅಲ್ಲಿಂದೇ ನೀವು ಸುದ್ದಿ ನಿಮಗೆ ಗೊತ್ತಾಗಿದ್ದು? ಹೌದು, ಅಲ್ಲೇ ಗೊತ್ತಾದದ್ದು ನನಗೆ ರಾಯಚೂರಲ್ಲಿದ್ದಾಗ. ಅಸಾಧ್ಯ, ನನ್ನ ನಂಬಕ್ಕೆ ಆಗಲಿಲ್ಲ. ಅಷ್ಟು ಚಟುವಟಿಕೆ ಇದ್ದಂಥ ಮನುಷ್ಯ ಕೊನೆ ದಿವಸ ಕೂಡ ಎಷ್ಟು ಚುರುಕಾಗಿರಬೇಕು. ಅವರು ಜೋಡಿ ಇದ್ದಂಥ ಭಾಳ ಚೆನ್ನಾಗಿ ಬರ್ತಿದ್ದಾನೆ ಹುಡುಗ, ಅವನು ಭಾಳ ಚೆನ್ನಾಗಿ ಬರ್ತಿದ್ದಾನೆ ಹುಡುಗ, ಅವ್ರ ಜೊತೆಗಿದ್ದವನು. ಇವ್ರ ಕಾರ್ ಮುಂದೆ ಸೆಕ್ಯೂರಿಟಿ ಕಾರ್ ಹೋಗ್ತಾ ಇರುತ್ತಲ್ಲ, ಗನ್ಮನ್ ನಿಂತ್ಕೊಂಡೇ ಇದ್ದ ಹೇಗೆ. ಇವರು ಫೋನ್ ಮಾಡುವಂತಾರೆ ಅವನಿಗೆ, ಕೂತ್ಕೋ ಅಂತೇಳು, ನಿಂತ್ಕೋಬೇಕಾ ಕೂತ್ಕೋ ಅಂತೇಳು. ಅವ್ನು ನಿಂತ್ಕೊಳ್ಳೋದು ಕಷ್ಟ ಇವರಿಗೆ, ಅವ್ನು ಮಾಡೋಕ್ಕಾಗಲ್ಲ ಸರ್, ಡ್ಯೂಟಿ ಬೇಕಾದ್ರೆ ಮಾಡ್ತಾನೆ. ಅಲ್ಲಿ ಹೋದ್ಮೇಲೆ ಏನು ಮಾಡಿದ್ರು ಗೊತ್ತಾ, ಇಂಫಾಲ್ಗೆ ಹೋದ್ಮೇಲೆ ಅವರು ಆ ಹುಡುಗನ ಕರೆಸಿದ್ರು ತಮ್ಮ ಚೆಂಬರಿಗೆ. ಕರೆಸ್ಬಿಟ್ಟು, ಐ ಆಮ್ ಸಾರಿ, ನನಗೋಸ್ಕರ ನಿಂತ್ಕೋಬೇಕಾಯ್ತು ನೀನು ಅಂತ. ಇಲ್ಲ ಸರ್, ನನ್ನ ಡ್ಯೂಟಿ ಅದು ಅಂದ. ಆದರೂ ನನಗೋಸ್ಕರ ನಿಂತಿಯಪ್ಪ ನೀನು, ಅವನ್ನೆಲ್ಲ ಊಟ ಗಿಟ ನೋಡ್ಕೊಳ್ಳಿ ಒಂದು ಅಂತ ಪರ್ಸ್ನಲ್ ಕೇರ್ ಮಾಡೋದು. ಇದು ಹಾಳ ಪ್ರೂಫ್. ಕಡೆಯದಾಗಿ ಕಲಾಂ ಅವ್ರ ಬಗ್ಗೆ ಇವತ್ತಿನ ಯುವಜನತೆಗೆ ಹೇಳಬೇಕಾದ್ರೆ ತಾವು ಏನು ಬಯಸ್ತೀರಿ? ಇವತ್ತಿನ ಯುವಕರಿಗೆ ಹೇಳಬೇಕಾದ್ದು ಇವತ್ತಿನ ಯುವಕರಿಗೆ ಹೇಳಬೇಕಾದ ಒಂದು 2-3 ಮಾತು ಹೇಳಬೇಕು. ಕಲಾಂ ನಿಮಗೆ ಮಾರ್ಗದರ್ಶಿ ಆಗಬೇಕಾದ್ರೆ ಮೊಟ್ಟ ಮೊದಲು ಎಡೆಬಿಡದ ಪರಿಶ್ರಮ ಇಲ್ಲದೆ ಯಾವುದೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಯಾವುದೂ ಲಾಟ್ರಿ ಅಲ್ಲ ಜೀವನದಲ್ಲಿ. ಎರಡನೇದ್ದು, ತನ್ನ ಸುತ್ತಮುತ್ತ ಇರುವಂಥ ಜನರ ಜೊತೆಗೆ ಪ್ರೀತಿಯನ್ನು ನಡ್ಕೊಳ್ಳುವಂಥದ್ದು. ಎಷ್ಟೇ ಅಧಿಕಾರ ಬಂದರೂ ವಿನಯದಿಂದ ಬದುಕುವಂಥದ್ದು. ಕೊನೆಗೆ ಒಂದು ಭಾಳ ದೊಡ್ಡ ಮಾತು ಹೇಳಬೇಕು. ಈ ಪ್ರಪಂಚದಲ್ಲಿ ಬಂದಿದ್ದೇವೆ, ಇದು ನಾವು ಸೈಕಲ್ ಬಾಡಿಗೆ ತೊಗೋತೀವಲ್ಲ, ಕಾರ್ ಬಾಡಿಗೆ ತೊಗೋತೀವಲ್ಲ, ಟ್ಯಾಕ್ಸಿ, ಹಾಗೆ ಈ ಜೀವನ ಬಾಡಿಗೆ ತೊಗೊಂಡು ಬಂದಿದ್ದೀವಿ ನಾವು. ಒಂದು ದಿವಸ ಬಿಟ್ಟು ಹೋಗ್ಬೇಕು ಇದನ್ನು. ಹೋಗುವಾಗ ಪ್ರಪಂಚಕ್ಕೆ ಏನಾದರೂ ಪ್ರಯೋಜನ ಆಗುವಂಥ ಕೆಲಸಗಳನ್ನು ಮಾಡಿ ಬಿಟ್ಟು ಹೋಗಬೇಕು. ಕಲಾಂ ಮಾಡಿದ್ದದು. ಒಂದು ಮಾಡಿದ ಕೆಲಸ ಅದ್ಭುತ, 1-2 ಎಷ್ಟು ಹುಡುಗರ ಮನಸ್ಸಲ್ಲಿ ಇಚ್ಛೆ ಹುಟ್ಟಿಸ್ಲಿಲ್ಲ ಅವರು. ವಿಂಗ್ಸ್ ಆಫ್ ಫೈರ್ ಅಂತ ಹೇಳಿ ಆಗಬೇಕು, ರೆಕ್ಕೆ ಕಟ್ಕೊಂಡು ಹಾರಬೇಕು ಅಂತ. ಅವ್ರು ಹೇಳೋದು, ಪರಿಶ್ರಮ ಮಾಡಬೇಕು, ಎತ್ತರದ ಗುರಿ ಇರಬೇಕು, ಅದ್ರ ಮೇಲೇನು ಕಣ್ಣು ತೆಗಿಬಾರ್ದು. ಗುಡ್ ಅಂತ ಹೇಳಿ ಒಂದು ಅವ್ರಿಗೊಂದು ಕೆಲ ಕೇಳಿತ್ತು ಒಂದು ಸಲ, ಬರೀ ಜಗತ್ತು ಕೆಟ್ಟ ಸುದ್ದಿನೇ ಬರ್ತಾವಲ್ಲ ಪೇಪರಲ್ಲಿ, ನ್ಯೂಸಲ್ಲೆಲ್ಲ, ಏನು ಮಾಡೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಕ್ಯಾನ್ ವಿ ಡೂ ಒನ್ ಥಿಂಗ್, ಜಗತ್ತಲ್ಲಿ ಒಳ್ಳೇದಾಗೋದನ್ನು ಮಾಡ್ಬೋದು ಅಂತಂದು ಈ ಮ್ಯಾಗಝೀನ್ ಮಾಡಿದ್ರು, ಗುಡ್ ಅಂತ ಹೇಳಿ. ಚಂದ ಅದು. ಜಗತ್ತಲ್ಲಿ ಏನೇನು ಒಳ್ಳೆಯದಾಗಿದೆ, ಸ್ಪೋರ್ಟ್ಸಲ್ಲಿ, ಶಿಕ್ಷಣದಲ್ಲಿ, ಎಲ್ಲ ಕಡೆಯೂ ಅದು ಹಾಕೋದು. 1 ವರ್ಷ 1,00,000 ಜನ ಮೆಂಬರ್ಸ್ ಆಗಿದ್ರು ಅದಕ್ಕೆ. ಅವ್ರು ಹೇಳೋರು, ಸಿ ದೆರ್ ಆರ್ ಪೀಪಲ್ ಹು ಆರ್ ವಿಲ್ಲಿಂಗ್ ಟು ಸಿ ಗುಡ್ ಥಿಂಗ್ಸ್. ಅವ್ರು ಹೇಳೋರು, ಒಳ್ಳೇದು ನೋಡೋಕೆ ಸಿಗಲ್ಲ ಅಂತ ಕೆಟ್ಟದ್ದು ನೋಡ್ತಾರೆ ಜನ, ಒಳ್ಳೇದು ತೋರಿಸೋಣ ಅಂತ. ಅಂದರೆ ಎಲ್ಲ ಕಡೆ ಮನಸ್ಸು ಹಾಗೆ ಅವ್ರು ಒಳ್ಳೆಯದೇ ಮಾಡಬೇಕು. ಅದ್ಭುತ ಜೀವ ಅದು. ನೆನೆಸ್ಕೊಂಡಷ್ಟು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತ ಹೇಳ್ತೀರಿ? ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದರೆ ನನ್ನ ಅಜ್ಜ ಸಿಕ್ಕಿದ್ದು ನನಗೆ.
ಬದುಕಿನ ಬಗ್ಗೆ ಹೇಳಿಕೊಟ್ಟದ್ದು, ಹೇಗಿರಬೇಕು ಅಂತ ಹೇಳಿದ್ದು, ಹೇಗಿರಬಾರ್ದು ಅಂತ ತೋರಿಸ್ಕೊಟ್ಟದ್ದು. ಆದರೆ ಬಹುದೊಡ್ಡ ತಿರುವು ನನಗೆ, ನಾನು ಶಿಕ್ಷಕನಾಗಿ ಉಳಿಯೋದಕ್ಕಾದದ್ದು ನಮ್ಮ ಹೈಸ್ಕೂಲಲ್ಲಿ ಆದಂಥ ಘಟನೆ ಅದು. ನಾನು SSLC ಫೇಲ್ ಆದಾಗ ನನ್ನ ಗುರುಗಳು ಮಾಡಿದಂಥ ಕೃಪೆ. ಅದು ಇಲ್ಲದೆ ಹೋದರೆ ನಾನು ಏನಾಗ್ತಿದ್ದೋ ಗೊತ್ತಿಲ್ಲ, ಮೇಸ್ಟ್ ಆಗ್ತಿದ್ದೋ ಇಲ್ಲ ಗೊತ್ತಿಲ್ಲ. ಆ ಘಟನೆ ಮಾತ್ರ ಮನಸ್ಸಿಗೆ ನಾನು ಮೇಸ್ಟ್ ಆಗುವಾಗ ಮಾಡಿದ್ದು. ಇದಕ್ಕಿಂತ ಮೊದಲು ನಮ್ಮ ಅಜ್ಜನ ಜೊತೆಗಾದಂಥ ಘಟನೆ ಅದು ಭಾಳ ಮುಖ್ಯವಾದದ್ದು. ಅಲ್ಲಿ ಶಿಕ್ಷಕ ಅಂದರೆ ಹೇಗಿರಬೇಕು ಅಂತ ಕಲ್ಪನೆ ಆದದ್ದು ನನಗೆ. ಅದೇ ಪ್ರಮುಖವಾಗಿ ನಿಮಗೆ ಹೌದು, ಪ್ರೇರಣೆ ಅಜ್ಜನ ನೋಡಿದ್ದು ನಾನು. ಹಾಂ ಗುರು ಶಿಷ್ಯ ಸಂಬಂಧ ಹೇಗಿರಬೇಕು ಅಂತ ನಾನು ಕಂಡದ್ದು ಅಲ್ಲಿ. ಹಾಂ ಆದರೆ ಅದು ನನಗೇ ಆದದ್ದು ನಾನು ಹೈಸ್ಕೂಲಲ್ಲಿದ್ದಾಗ. ಹೌದು. ನೀವು ಈಗ 20ರ ಹರೆಯಕ್ಕೆ ಹೋಗಿ ಇರ್ತಕ್ಕಂಥ 20ರ ಹರೆಯದ ಯುವಕರಿಗೆ ನೀವು 20ರ ಹರೆಯಕ್ಕೆ ಹಿಂದೆ ಹೋಗಿ ಏನು ಹೇಳಿ ಬಯಸ್ತೀರಿ ಗುರುಜಿ? ಒಂದು ಹೇಳ್ತೀನಿ, ನನಗೆ ಭಾಳ ಬದಲಾವಣೆ ಆಗಿದೆ ಅಂತ ಅನಿಸಲ್ಲ. ಹುಡುಗರು ಭಾಳ ಚೇಂಜ್ ಆಗಿಬಿಟ್ಟಿದ್ದಾರೆ ಈಗ, ಅವ್ರ ಸ್ಟೈಲ್ ಚೇಂಜ್ ಆಗಿದೆ ಅಂತಾರೆ. ಮಾತು ಚೇಂಜ್ ಆಗಿರಬಹುದು, ಬಳಸೋ ಭಾಷೆ ಬದಲಾಗಿರಬಹುದು, ಬಟ್ಟೆ ಬದಲಾಗಿರ್ಬೋದು, ಆದರೆ ಮನುಷ್ಯನ ಭಾವನೆಗಳು ಹಾಗೇ ಇದ್ದಾವೆ. ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಹುಡುಗ ಹುಡುಗಿ ಒಳಗೆ ಒಂದು ಮಗು ಇದೆ ಹೃದಯದೊಳಗೆ, ಅದನ್ನು ಮುಟ್ಟಬೇಕು. ನಾವಲ್ಲಿ ಸೋತಿದ್ದೀವಿ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ. ಕಂಟ್ರೋಲ್ ಈಸ್ ಎ ನೆಗೆಟಿವ್ ವರ್ಡ್. ನಿಜವಾಗ್ಲೂ ಸಪೋರ್ಟ್ ಮಾಡಿದರೆ ಅವರು ಭಾಳ ಚೆನ್ನಾಗಿದ್ದಾರೆ. ನನ್ನ ಪ್ರಕಾರ ಆ ವಯಸ್ಸಿನಲ್ಲಿ ನಾವು ಹೇಗಿದ್ದೀವೋ ಅದಕ್ಕಿಂತ ಚೆನ್ನಾಗಿದ್ದಾರೆ ಅವರು. ಅವ್ರಿಗೆ ಜಗತ್ತು ದೊಡ್ಡದಾಗಿದೆ, ವಿಷಯ ಸಿಗ್ತದೆ ಕೈಗೆ, ನಮಗೆ ಸಿಗ್ತಿರಲಿಲ್ಲ, ಏನೂ ಸಿಗ್ತಿರಲಿಲ್ಲ. ಅದರಿಂದ ಮಕ್ಕಳಲ್ಲಿ ದೋಷ ಇಲ್ಲ, ಅವ್ರು ಹಿಡಿಯೋದ್ರಲ್ಲಿ ನಾವು ಸೋತಿದ್ದೀವಿ. ಯಶಸ್ಸು ಅಂದರೆ ನಿಮ್ಮ ಪ್ರಕಾರ ಹಣವೋ ಅಥವಾ ನೆಮ್ಮದಿಯೋ ಅಥವಾ ಜ್ಞಾನವೋ? ಇದು ಯಾವುದೂ ಅಲ್ಲ. ಯಶಸ್ಸು ಅಂದರೆ ಹಣ ಅಲ್ಲ, ಅಧಿಕಾರ ಅಲ್ಲ, ದೇಹಬಲ ಅಲ್ಲ, ಕೊನೆಗೆ ಪ್ರಚಾರ, ಪ್ರಖ್ಯಾತಿ, ಖ್ಯಾತಿ ಅಂತಿದೆಯಲ್ಲ, ಅದು ಅಲ್ಲ. ಖ್ಯಾತಿ ಕಳೆದು ಹೋಗ್ಬಿಡುತ್ತೆ. ನನ್ನ ಪ್ರಕಾರ ಯಶಸ್ಸು ಅಂದರೆ ನೀವು ಜೀವನಕ್ಕೆ ಏನು ಕೊಟ್ಟು ಹೋಗ್ತೀರಿ ಅನ್ನೋದ್ರ ಮೇಲೆ, ಜಾಯ್ ಆಫ್ ಗಿವಿಂಗ್. ನೀವು ಎಷ್ಟನ್ನು ಪ್ರಪಂಚಕ್ಕೆ ಕೊಡ್ತೀರಿ ಅಷ್ಟು ಯಶಸ್ಸಾಗುತ್ತೆ. ಸಾಕ್ರೆಟಿಸ್ ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ. ನೀವು ಸತ್ತಾಗ ಎಷ್ಟು ಜನ ಅಳ್ತಾರೆ ಅದ್ರ ಮೇಲೆ ನಿಮ್ಮ ಯಶಸ್ಸು ಗೊತ್ತಾಗುತ್ತೆ. ಓದ ಬಿಡ್ರಿ ಒಳ್ಳೇದಾಯಿತು ಅಂದರೆ ಯಶಸ್ಸು ಅಲ್ಲ, ಅದು ಫೇಲ್ ಆಯ್ತು ಲೈಫ್. 1000 ಜನ ಕಣ್ಣೀರು ಹಾಕಬೇಕು ಅಂದಾಗ ಓ ಸಾರ್ಥಕ ಜೀವನ ಅಂತ ಅನಿಸ್ಬೇಕು. ಇನ್ನೊಂದು ನನಗೊಂದು ಅರ್ಥ ಆಗಬೇಕಾದದ್ದು, ನಾ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇನ್ನೊಬ್ಬರ ಹಾಗೆ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಯಾರಂಗೋ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದರೆ, ಯಾರಂಗ ಹಾಡೋಕ್ಕೆ ಹೋದರೆ ನಾನು ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಿಮ್ಮ ಕೈಯನ್ನು ನೋಡ್ಕೊಳ್ಳಿ, ಕೈ ಬೆರಳಿನ ತುದಿ ಕೆಲವು ಗೆರೆಗಳಿದ್ದಾವೆ, ಅವನ್ನ ನಾವು ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಿ. ಆಶ್ಚರ್ಯ ಅನಿಸಲ್ವಾ? ನನ್ನ ಕೈ ಮೇಲೆ ಇರುವಂಥ ಗೆರೆ ಪ್ರಪಂಚದ ಇನ್ನು 800 ಕೋಟಿ ಜನಕ್ಕೆ ಮ್ಯಾಚ್ ಆಗೋಲ್ಲ, ಹೊಂದಲ್ಲ. ಅಷ್ಟು ಯುನೀಕ್ ಆಗಿದೆ. ನೋಡಿದ್ರೆ ಒಂದೇ ಥರ ಅನ್ನಿಸ್ತಾವೆ ನೋಡಿದ್ರೆ ಅವು, ಅದ್ರಂಗಿಲ್ಲ. ಅದಕ್ಕೆ ಬ್ಯಾಂಕ್ನವ್ರು ನಿಮ್ಮ ಸಿಗ್ನೇಚರ್ಗಿಂತ ಹೆಬ್ಬಟ್ಟು ನಂಬ್ತಾರೆ ಅವರು. ಅಷ್ಟು ಒರಿಜಿನಲ್ ಆಗಿದ್ದೀವಿ. ಅದು ನಾವೇನು ಮಾಡ್ತೀವಿ ಗೊತ್ತಾ? ಇನ್ನೊಬ್ರಂಗೆ ಅವ್ರಂಗೆ ನಡಿಬೇಕು, ಅವ್ರಂಗೆ ಹಾಡಬೇಕು, ಇವ್ರಂಗೆ ಬಟ್ಟೆ ಹಾಕ್ಕೋಬೇಕು, ಇವ್ರಂಗೆ ಓದಬೇಕು ಅಂತ ಹೋಗ್ತೀನಿ. ಮತ್ತೊಬ್ಬರಂಗೆ ಹಾಕೋಕ್ಕೆ ಹೋದಾಗ ನಮ್ಮ ಒರಿಜಿನಾಲಿಟಿ ಸತ್ತೋಗುತ್ತೆ. ಯು ಕ್ಯಾನಾಟ್ ಬಿ ಸಕ್ಸಸ್ಫುಲ್. ಅಂದರೆ ಕಾಪಿ ಮಾಡೋದು ಬೇಡ ಅಂತ? ಖಂಡಿತ ಬೇಡ. ಅನುಕರಣೆ ಬೇಡ, ಅನುಸರಣೆ ಇರಬೇಕು. ಅನುಸರಣೆ ಇರ್ಬೋದು, ಅವ್ರ ಜೀವನ ನೋಡಿ ಅವ್ರು ಹೇಗೆ ಬೆಳೆದ್ರು ಅಂತ ತಿಳ್ಕೊಂಡು ನಮ್ಮ ಜೀವನಕ್ಕೆ ಹಚ್ಕೋಬೋದು. ಅನುಕರಣೆ ಮಾಡೋದು ತಪ್ಪು. ನಾನು ವಿವೇಕಾನಂದ ಹಿಂಗೆ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡ್ರೆ ನನ್ನ ಮುಂದೆ ಒಂದು 20 ರೂಪಾಯಿ ಬೀಳ್ತದೆ ಅಷ್ಟೇ. ನಾನು ವಿವೇಕಾನಂದ ಆಗೋಕ್ಕೆ ಸಾಧ್ಯ ಇಲ್ಲ. ಅನುಕರಣೆ ಬೇಡ, ಅನುಸರಣೆ ಮಾಡ್ಕೋಬೋದು. ಬೆಳಗಾವಿ ಜಿಲ್ಲೆ ಮತ್ತು ನಿಮಗೆ ಭಾಳ ಅವಿನಾಭಾವ ಸಂಬಂಧ. ಅಯ್ಯೋ ಕತೆ ಭಾಳ ಹತ್ತಿರ ಇದೆ. ನಾನು ಶಾಲೆ ಕಲಿಯೋಕ್ಕೆ ಶುರು ಮಾಡಿದ್ದೆ ಹುಕ್ಕೇರಿಯಲ್ಲಿ. ನಂಬರ್ 1 ಶಾಲೆನೋ ಹೆಸರು ಇದೆ ಅದಕ್ಕೆ. ಅಲ್ಲಿ ಓದಿದ್ದು ನಾನು. ಗಂಡು ಮಕ್ಕಳ ಶಾಲೆ ನಂಬರ್ 1. ಗಂಡು ಮಕ್ಕಳ ಶಾಲೆ ನಂಬರ್ 1. ಭಾಳ ಚಂದ ನೆನಪು, ನಾನು ಹುಕ್ಕೇರಿ ನೆನಪಿದ್ದಾವೆ ಇನ್ನು. ಆಮೇಲೆ ಬೆಳಗಾವಿ ಒಂದು ವಿಚಿತ್ರ ಅನುಭವ ನನಗಂದರೆ, ನಾನು ಬೆಳಗಾವಿಯಲ್ಲಿ ಸ್ವಂತ ಮನೆ ಇಲ್ಲ, ಏನೂ ಇಲ್ಲ ನನಗೆ. ನಮ್ಮಪ್ಪ ಇಲ್ಲಿ ನೌಕರಿ ಮಾಡ್ತಾಯಿದ್ರು, ಹಿಂದ್ವಾಡಿ ಗೋವಾ ವೇಸ್ ಅಂತ. ನೆನಪು ಐತೆ ನನಗೆ, 217 ಹಿಂದ್ವಾಡಿ ಗೋವಾ ವೇಸ್ ಅಂತ, ಅಟ್ಟದ ಮೇಲೆ ಮನೆ. ಯಾಕೆ ನೆನಪಿದೆ ಅಂದರೆ, ನಾನು 2 ಪ್ರಮುಖ ಘಟನೆ ಆದದ್ದು ಇಲ್ಲೇನೆ. ನಾನು ಪರ್ಮನೆಂಟ್ ಮನೆ ಅಂತ ಇರಲಿಲ್ಲ, ಬಾಡಿಗೆ ಮನೇಲಿ ಇದ್ವಿ ಯಾವಾಗಲೂ ನಾವು. ನನ್ನ ರೆಕಾರ್ಡಲ್ಲಿ, ನನ್ನ PhDಯಲ್ಲಿ ಗುರುರಾಜ್ ಕರ್ಜಗಿ ಫ್ರಮ್ ಬೆಳಗಾಂ ಅಂತ ಇದೆ. ನಾನು ಮದುವೆ ಆದದ್ದು ಇಲ್ಲೇನೆ. ಅವೆರಡೂ ಇಲ್ಲೇ ಬೆಳಗಾಮಲ್ಲೇ ಆದದ್ದು. ಅದರಿಂದ ಬೆಳಗಾವಿ ತುಂಬ ಹತ್ತಿರ ನನಗೆ. ವಿಶೇಷವಾಗಿ ಅಮ್ಮರನ್ನು ವರಿಸಿದ್ದು ಹೇಗೆ? ಯಾವ ಥರ ಅದೊಂದು ವಿಶೇಷವಾದಂಥ ಘಟನೆ ಇತ್ತು? ಯಾಕಂತಂದರೆ ಬೆಳಗಾವಿ ಅಂದ ತಕ್ಷಣ ಮಾವನೂರು ಅಥವಾ ಇಲ್ಲೇ ಅಮ್ಮವರು ಅಂತ ಮದುವೆ ಆಗಿದ್ದೀರಿ, ಯಾವ ಥರ ಅದೊಂದು? ಇಲ್ಲ, ನನಗೆ ನನ್ನ ಸೋದರ ಮಾವನ ಮಗಳೇ ಬಿಳಿಗಿಯಲ್ಲಿ ಹುಟ್ಟಿದ್ದು. ಆಕೆ, ನಾನು ಬಿಳಿಗಿಯಲ್ಲೇ ಹುಟ್ಟಿದ್ದು. ತೀರ್ಮಾನ ಮಾಡಿದರು ಮದುವೆ ಆಗಬೇಕು ಅಂತ. ಮದುವೆ ಎಲ್ಲಿ ಮಾಡಬೇಕು? ಬಿಳಿಗಿಯಲ್ಲಿ ಸಣ್ಣ ಊರು ಮಾಡೋಕ್ಕಾಗಲ್ಲ, ಬೆಳಗಾಮಲ್ಲಿ ಮಾಡೋಣ ಅಂತ. ಅಂದರೆ ಹೆಣ್ಣಿನ ಮನೆಯಲ್ಲಿ ಮದುವೆ ಅಲ್ಲ, ಗಂಡಿನ ಮನೆಯಲ್ಲಿ ಮದುವೆ ಅಂತ. ಮನೆ ಅಂತೇನಿರಲಿಲ್ಲ ನಮ್ಮ ಬಾಡಿಗೆ ಮನೆ. ಆವಾಗೊಂದು ಚೌಲ್ಟ್ರಿ ಹಿಡ್ಕೊಂಡು ಇಲ್ಲೇ ಮದುವೆ ಮಾಡೋದಾಯಿತು. ಆವಾಗ ಗಂಡು ಬೀಗರು ಹೋಗಲಿಲ್ಲ ಮದುವೆಗೆ, ಹೆಣ್ಣು ಬೀಗರೆಲ್ಲ ಮದುವೆಗೆ ಬಂದಿದ್ರು ಇಲ್ಲಿ. ಅವ್ರ ಜವಾಬ್ದಾರಿ ವಿಶೇಷವಾಗಿತ್ತು, ನಾವೇ ನೋಡ್ಕೊಳ್ಳಂಗಾಯ್ತು ಮದುವೆ ಎಲ್ಲ. ಕೌಶಲ್ಯ ಅಭಿವೃದ್ಧಿ ಅಂದರೆ ಯಾವ ಥರ ಅದನ್ನು ಅಭಿವೃದ್ಧಿ? ಈಗ ನೋಡಿ, ನನಗೆ ಎಷ್ಟು ಕಾಡತ್ತೆ ಅಂದರೆ, ಎಲ್ಲೇ ಕಡೆ ಹೋಗಿ ನೀವು ಲೇಬರ್ ಸಿಕ್ಕಲ್ಲ, ಕೆಲಸಗಾರ ಸಿಕ್ಕಲ್ಲ, ಕಾರ್ಪೆಂಟರ್ ಸಿಕ್ಕಲ್ಲ, ಆಫೀಸಲ್ಲಿ ಕೆಲಸ ಮಾಡೋರು ಸಿಗಲ್ಲ ಅಂತೀವಿ. ಇನ್ನೊಂದು ಕಡೆ ನಿರುದ್ಯೋಗ ಇದೆ ಅಂತ ಹೇಳ್ತೀವಿ.
ಒಂದು ಕಡೆ ನಿರುದ್ಯೋಗಿಗಳನ್ನು ಕೂತಿದ್ದಾರೆ, ಆ ಕಡೆ ಕೆಲಸ ಯಾರೂ ಸಿಗ್ತಾ ಇಲ್ಲ ಅಂತೀವಿ. ಕಾರಣ ಇಷ್ಟೇ, ಜನ ಇದ್ದಾರೆ, ಕೌಶಲ್ಯ ಇದ್ದು ಅಂತ ಜನ ಇಲ್ಲ. ಅದು ಕೊಟ್ಟರೆ ನಿರುದ್ಯೋಗಿತನ ಕಮ್ಮಿ ಆಗುತ್ತೆ, ಕೆಲಸಕ್ಕೂ ಪ್ರಯೋಜನ ಆಗುತ್ತೆ. ಈಗ ಮನೆಯಲ್ಲಿ ಒಂದು ನಿಮಗೆ ಸಣ್ಣದೊಂದು ಪೈಪ್ ಹಾಕಬೇಕಂದ್ರೆ ಸಿಗಲ್ಲ ಪ್ಲಂಬರು, ಖಾಲಿ ಕಟ್ಟೆ ಮೇಲೆ ಕೂತು ಹಾಳು ಮಾಡ್ಕೊಳ್ತಿರ್ತಾರೆ ಟೈಮು. ಅದಕ್ಕೆ ಕೌಶಲ್ಯಾಭಿವೃದ್ಧಿ ಇವತ್ತು ನಮ್ಮ ದೇಶ ಮುಂದೆ ಹೋಗ್ಬೇಕಾದ್ರೆ ಅದು ಭಾಳ ಮುಖ್ಯವಾಗಬೇಕಾದದ್ದು. ಇಂದಿನ ಯುವಜನತೆಗೆ ಸೋಷಿಯಲ್ ಮೀಡಿಯಾದ ಮೇಲೆ ಭಾಳಷ್ಟು ಇದರಂತು, ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಇದು ಸ್ವೀಟ್ ಇದ್ದ ಹಾಗೆ, ಒಂಚೂರು ತಿಂದರೆ ಚೆನ್ನಾಗಿರುತ್ತೆ. ರುಚಿಯಾಗಿದೆ ಅಂತ ಗುಲಾಬ್ ಜಾಮೂನ್ 100 ತಿಂದರೆ ಏನಾಗುತ್ತೆ? ಮಕ್ಕಳಿಗೆ ಹೇಳೋದು ಅದೇ ನಾವು, ಸೋಷಿಯಲ್ ಮೀಡಿಯಾನ ಅದೇ ಜೀವನ ಆಗಬಾರ್ದು ನಿಮ್ಮದು. ಯಾವಾಗಾದರೂ ಒಂದು 2 ನಿಮಿಷ ನೋಡಿದ್ರೆ ಅಡ್ಡಿ ಇಲ್ಲ, ಅದಕ್ಕೆ ಬೆನ್ನು ಹತ್ತಿ ಸಮಯ ಹಾಳು ಮಾಡ್ಕೋಬೇಡಿ. ನಿಮ್ಮ ಜೀವನದ ಟ್ರೈನ್ ನಿಂತಿದೆ, ಅಲ್ಲಿ ರೆಡಿ ಆಗಿದೆ, ಜೀವನಕ್ಕೆ ನೀವು ಕರ್ಕೊಂಡು ಹೋಗುವಂಥ ಟ್ರೈನು. ನೀವು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೋತಾರೆ, ಟ್ರೈನ್ ತಪ್ಪು ಹೋಗುತ್ತೆ. ಒಂದು ಚೂರು ಟೈಮ್ ವೇಸ್ಟ್ ಮಾಡಲಾರ್ದೆ ಸೋಷಿಯಲ್ ಮೀಡಿಯಾ ಯಾವಾಗಾರು 5 ನಿಮಿಷ ನೋಡಿ ಅದಕ್ಕೆ ಅಂಟ್ಕೊಂಡು ಕೊಡೋದು, ಅದನ್ನೇ ನೋಡ್ತಾ ಇರೋದು, ಅದಕ್ಕೊಂದು ಟ್ವೀಟ್ ಮಾಡೋದು, ಅದಕ್ಕೊಂದು ಲೈಕ್ಸ್ ಹಾಕೋದು, ಡಿಸ್ಲೈಕ್ ಹಾಕೋದು, ಏನು ಬೇಕಿಲ್ಲ, ಅದು ನಾಟ್ ನೆಸರಿ. ಅದೇ ನಾನು ಸ್ವೀಟ್ ಇದ್ದ ಹಾಗೆ ಸ್ವಲ್ಪ ತಿನ್ನಬೇಕು, ಜಾಸ್ತಿ ಡಯಾಬಿಟಿಸ್ ಆಗುತ್ತೆ. AI ಅನ್ನೋದು ಭಾಳಷ್ಟು ಸದ್ದೆ ಮಾಡ್ತಾ ಇರುವಂಥದ್ದು. ಇವತ್ತಿನ ಯುವಜನತೆಗೆ AI ಅಥವಾ ಕೃತಕ ಬುದ್ಧಿಮತ್ತದ ಬಗ್ಗೆ ತಾವೇನು ಹೇಳಬೇಕು? ತಾವು ನಿನ್ನೆ ಒಂದು ಬೆಂಗಳೂರು ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ರೆ AI ಹೆಂಗಿರಬೇಕು, ನಾವು ಹೆಂಗಿರ್ಬೇಕು. ಹೌದು, ನೀವು ಹೇಳಿದ್ರೆ ಆಗಲೇ ಕೃತಕ ಬುದ್ಧಿಮತ್ತೆ ಅಂತಾರೆ. ಒಂದು ಮೈಸೂರು ಮಲ್ಲಿಗೆ, ಒಳ್ಳೆ ಮಲ್ಲಿಗೆ ಹೂವಿನ ಹಾರ ತೊಗೊಂಬನ್ನಿ, ಮನೇಲಿ ತೂಗು ಹಾಕಿ, ಇಡೀ ರೂಮ್ ಘಮ ಘಮ ಅಂತ ಇರುತ್ತೆ ಅಲ್ವಾ. ಒಂದು ಪ್ಲಾಸ್ಟಿಕ್ ಹಾರ ಹಾಕಿ, ಏನು ಘಮ ಇಲ್ಲ. ಅದು ಆರ್ಟಿಫಿಷಿಯಲ್ ಫ್ಲವರ್, ಇದು ರಿಯಲ್ ಫ್ಲವರ್. AI ನಮಗೆ ಥ್ರೆಟ್ ಇಲ್ಲ, ಅನುಕೂಲ ಇದೆ. ಅದೊಂದು ಸೇವಕ, ಅದು ಸೇವಕರಂತೆ ಬಳಸಿದರೆ ಒಳ್ಳೆಯದು, ಅದನ್ನು ಬಾಸ್ ಮಾಡ್ಕೋಬಾರ್ದು. ಮತ್ತು ಇನ್ನೊಂದು ಹೇಳ್ತೀನಿ, ಯಾರು ಅದೇ ಕೆಲಸ ತಿರ್ಗಾ ರಿಪೀಟೆಡ್ ಕೆಲಸ ಮಾಡ್ತಾರೋ ಅವ್ರಿಗೆ AI ಅಡ್ಡಿ ಇಲ್ಲ. ಒರಿಜಿನಲ್ ಕ್ರಿಯೇಟಿವ್ ಥಿಂಕರ್ಸಿಗೆ AI ಪ್ರಯೋಜನ ಇಲ್ಲ. ಇವತ್ತಿನ ಯುವಜನತೆಗೆ ತಾವು ಏನು ಸಂದೇಶ ಹೇಳಬೇಕು? ಭಾಳಷ್ಟು ನಮಗೆ ಟೈಮ್ ಸಾಕಾಗ್ತಾ ಇಲ್ಲ, ನನಗೆ ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಬರೀ ಏನಂತಾರೆ ಗೋಳುಗಳನ್ನೇ ಹೇಳ್ತಾ ಇರ್ತಾರೆ ಅಂಥವ್ರಿಗೆ. ನಾನು IIM ಕಲ್ಕತ್ತಾದಲ್ಲಿ ಪಾಠ ಮಾಡುವಾಗ ಹೇಳಿದ್ದೆ ಇದನ್ನು. ಒಬ್ಬ ಹುಡುಗ ಬಂದ ನನ್ನ ಕಡೆಗೆ, ಸರ್ ನಮ್ಗೆ ಅವಕಾಶಗಳೇ ಸಿಕ್ಕಲ್ಲ ಸರ್, ದೊಡ್ಡವ್ರು ತೊಗೊಂಡ್ಬಿಡ್ತಾರೆ ಅವಕಾಶ ಎಲ್ಲ ಅಂತ. ಸುಮ್ಮನಿರು ಅಂತ ಹೇಳಿದೆ. ಅವಕಾಶಗಳನ್ನ ಯಾರೂ ತಟ್ಟೆಯಲ್ಲಿ ಇಟ್ಕೊಡಲ್ಲ, ನೀ ಕಷ್ಟಪಟ್ಟರೆ ಸಿಗ್ತದೆ, ಸಿಗೋಲ್ಲ. ನಾನು ಕೇಳಿದೆ, ಮನಮೋಹನ್ ಸಿಂಗ್ ಅವ್ರಿಗೆ ಯಾರು ಕೊಟ್ಟರು? ಪಂಜಾಬ್ದ ಹಳ್ಳಿಯಲ್ಲಿ ಹುಟ್ಟಿದಂಥ ಹುಡುಗ ಪ್ರಧಾನಮಂತ್ರಿ ಆಗಲಿಲ್ವಾ? KR ನಾರಾಯಣನ್ಗೆ ಯಾರು ಕೊಟ್ಟರು ಅವಕಾಶ? ಅತ್ಯಂತ ಬಡತನದಲ್ಲಿ ದಲಿತ ವರ್ಗದಲ್ಲಿ ಬಂದಂಥ ಹುಡುಗ ಅಂಥ ಕಷ್ಟಪಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಲಿಲ್ವಾ? ಪ್ಲ್ಯಾಟ್ಫಾರ್ಮಲ್ಲಿ ಚಹಾ ಮಾರುವಂಥ ಹುಡುಗ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗೋದಾದರೆ ಯಾರು ಕೊಟ್ಟರು ಅವಕಾಶ? ಅದು ಹುಡುಗರು ಹೇಳೋದು, ದಯವಿಟ್ಟು ಸಮಯ ವ್ಯರ್ಥ ಮಾಡ್ಕೋಬೇಡಿ. ಈ ಕಳ್ಕೊಂಡಂಥ 1 ತಾಸು ಸಮಯ ನಿಮಗೆ ಮತ್ತೊಮ್ಮೆ ಸಿಗೋಲ್ಲ, ಜನ್ಮದಲ್ಲಿ ಹೋಯ್ತದು. ಅದನ್ನು ಸದುಪಯೋಗ ಮಾಡಿಕೊಂಡು ನನ್ನ ಜೀವನ ಹೇಗೆ ಚೆನ್ನಾಗಿ ಮಾಡ್ಕೋಬೇಕು ಅಂತ ನೋಡಬೇಕು. ಅದರಿಂದ ಸತತವಾಗಿ ಪರಿಶ್ರಮ ಪಡಿ. ನಿಮ್ಮ ಜೀವನ, ಒಂದು ಮಾತು ಕೇಳ್ತಿರ್ತೀನಿ ತಮಾಷೆ ನಾನು, ಹೂಸ್ ಲೈಫ್ ಈಸ್ ದಿಸ್? ಯಾರ ಜೀವನ ಇದು? ಸ್ವಂತದ್ದು ಬಾಡಿಗೆದು? ಸ್ವಂತದ ಮನೆ ಆದರೆ ಏನು ಮಾಡ್ತೀವಿ ನಾವು? ಚೆಂದ ಬಣ್ಣ ಹಚ್ತೀವಿ, ಒಳ್ಳೆ ಫರ್ನಿಚರ್ ಹಾಕ್ತೀನಿ, ಕಸ ತೆಗೆದು ಹೊರಗೆ ಹಾಕ್ತೀನಿ. ಮನೆಗೆ ಎಷ್ಟು ಮಾಡೋರು ಜೀವನಕ್ಕೆ ಮಾಡ್ಕೋಬೇಕಲ್ವ? ಇನ್ನು ಕಸ ಹೊರಗೆ ಹಾಕಬೇಕು, ಮನುಷ್ಯನ ಕಸ ಹೊರಗೆ ಹಾಕಬೇಕು, ಶುದ್ಧವಾಗಿ ಇಟ್ಕೋಬೇಕು ಮನುಷ್ಯನ. ಆಟೋಮೆಟಿಕ್ಲಿ ಜೀವನ ಚೆನ್ನಾಗಿ ಆಗುತ್ತಲ್ಲ. ನನ್ನ ಜೀವನ ಚೆನ್ನಾಗಿ ಆಗಬೇಕಾದ್ರೆ ಒಳ್ಳೆಯದನ್ನೇ ತೊಗೊಂಬರ್ಬೇಕು ನಾನು. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳೋದಾದರೆ ಯಾವ ಥರ? ಖಂಡಿತ ಇದೆ. ನಮ್ಮಲ್ಲಿ ಏನಾಗಿದೆ, ಬಹಳಷ್ಟು ಜನ IT ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಒತ್ತಡ ಜಾಸ್ತಿ ಅಂತ ಹೇಳ್ತಾರೆ. ಎಲ್ಲ ಕೆಲಸದಲ್ಲಿ ಒತ್ತಡ ಜಾಸ್ತಿ ಅಂತಾರೆ. ಮನೆ ಮತ್ತು ಕೆಲಸ ಎರಡನ್ನೂ ಸಮಾಂತರವಾಗಿ ನಿಭಾಯಿಸೋಕೆ ಕಷ್ಟ ಆಗ್ತಾಯಿದೆ. ಯಾಕೆ ಗೊತ್ತಾ? ನನ್ನ ಪ್ರೊಪ್ರೈಟಿ ಗೊತ್ತಿಲ್ಲ, ಪ್ರಯಾರಿಟಿ ಗೊತ್ತಿಲ್ಲ, ಯಾವ್ದು ಮಾಡಬೇಕು ಅಂತ. ಕೆಲವರು ಬರೀ ಕೆಲಸದ ಹಿಂದೆ ಹೋಗಿ ಮನೆ ಬಿಟ್ಟುಬಿಡ್ತಾರೆ, ಕೆಲವು ಬರೀ ಮನೆ ಅಂದ್ಕೊಂಡು ಕೆಲಸ ಕಮ್ಮಿ ಮಾಡ್ಕೋತಾರೆ. ಎರಡೂ ಸರಿಯಲ್ಲ. ಮತ್ತು ಇನ್ನೊಂದು, ಟೈಮ್ ಸಾಲಲ್ಲ ಅನ್ನೋದೊಂದು ನೆಪ, ಅದು ನನ್ನ ಪ್ರಕಾರ. ಇಂಗ್ಲೀಷಲ್ಲೊಂದು ಮಾತಿದೆ, ಬಿಸಿ ಮ್ಯಾನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ. ನನಗೊಬ್ಬರು ಕೇಳಿದ್ರು, ಡಾಕ್ಟರ್ ಭಾಳ ಚಂದ ಬುದ್ಧಿ ಕಲಿಸಿದ್ರು. ಟೈಮೇ ಸಾಲ್ತಾ ಇಲ್ಲ, ನನಗೆ ಪ್ರೆಷರ್ ಆಗ್ತದೆ ಅಂದೆ. ಅವ್ರು ಕೇಳಿದ್ರು, ಪ್ರಧಾನಮಂತ್ರಿ ಎಷ್ಟು ಟೈಮ್ ಇದೆ ದಿವಸಕ್ಕೆ ಅಂತ ಕೇಳಿದ್ರು. 24. ನಿನಗೆ ಎಷ್ಟಿದೆ? 24 ತಾಸು. ಮತ್ತು 24 ತಾಸು ದೇಶ ನಿಭಾಯಿಸಬೇಕಾದ್ರೆ ನೀನು ಕೆಲಸ ಮಾಡೋಕ್ಕಾಗಲ್ವ ನಿನಗೆ? ಯು ಡೋಂಟ್ ಹೌ ಟು ಪ್ಲ್ಯಾನ್. ಮಕ್ಕಳಿಗೆ ಹೇಳಬೇಕಾದದ್ದು, ಪ್ಲ್ಯಾನ್ ಯುವರ್ ವರ್ಕ್. ಬೆಳಗ್ಗೆ ಎದ್ದ ತಕ್ಷಣ ಡೈರಿಯಲ್ಲಿ ಬರೀರಿ, ಏನು ಮಾಡ್ಬೇಕು, ಏನು ಮಾಡ್ತೀನಿ. ಸಾಯಂಕಾಲ ಚೆಕ್ ಮಾಡಿದ್ದೀರಾ ಅಂತ. ಆಟೋಮ್ಯಾಟಿಕ್ಲಿ 50% ಆಫ್ ದ ಟೈಮ್ ಸೇವ್ ಆಗುತ್ತೆ. ಸಾವಿರಾರು ಫಾಲೋವರ್ಸ್ ಇದ್ದರೂ ಕೂಡ ಡಿಜಿಟಲ್ ಮೀಡಿಯಾದಲ್ಲಿ ಒಂಟಿತನ ಕಾಡ್ತಾ ಇರುತ್ತೆ. ಅದು ಒಂದು ಭಾಳ ದೊಡ್ಡ ಪ್ರಶ್ನೆ ಕೇಳಿದ್ರಿ. ಇದನ್ನು ಭಾಳ ಮುಖ್ಯವಾದ ಪ್ರಶ್ನೆ ಇವತ್ತು. ಈ ನಮ್ಮಲ್ಲಿ ಹದಿವಯಸ್ಸಿನ ಮಕ್ಕಳಿದ್ದಾರಲ್ಲ, ಹೊರಗಡೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ಅವ್ರಿಗೀಗ. ಒಂದು ಟ್ಯಾಬು, ಮೊಬೈಲು, TV ಕೊಟ್ಬಿಟ್ರೆ ಮನೇಲಿ ಮದುವೆಗೆ ಹೋಗಿ ನಾವು ಬರೋಲ್ಲ ಅಂತಾರೆ. ಅವ್ರು ಬಾಗಿಲು ಹಾಕಿ ಕೂತಿರ್ತಾರೆ. ಅವ್ರಿಗೆ ಯಾರು ಗೆಸ್ಟ್ ಬಂದರೂ ಬರೋಲ್ಲ ಮಾತಾಡೋಕೆ ಅವರು. ಇದೊಂದು ದೊಡ್ಡ ಸಂಶೋಧನೆ ಆಗಿದೆ ಇದ್ರ ಬಗ್ಗೆ. ಈ ಮಕ್ಕಳು ನಿರ್ಜೀವ ವಸ್ತುಗಳ ಜೊತೆಗೆ ಸಂಬಂಧ ಪಡ್ಕೋತಿದ್ದಾರೆ. ನಾವು ನಿರ್ಜೀವ ವಸ್ತು ಜಾಸ್ತಿ ಸಂಬಂಧ ಪಡ್ಕೊಂಡಂಗೆ ಜೀವಂತ ವ್ಯಕ್ತಿಗಳ ಸಂಬಂಧ ಕಮ್ಮಿ ಆಗ್ತಾ ಹೋಗುತ್ತೆ. ಭಾಳ ದುರ್ದೈವ ಇದು. ಮೊದಲು ನಾನು ಹೇಳ್ತಿದ್ದೆ,
ತಮಾಷೆ ಮಾಡಿ ಹೇಳ್ತಿದ್ದೆ, ಸಿನಿಮಾ 1 ವರ್ಷ ನಡೆಯೋದು, 2 ವರ್ಷ ನಡಿಬೇಕು. ಬಂಗಾರದ ಮನುಷ್ಯ 3 ವರ್ಷ ನಡೀತು, ಅನೌನ್ಸ್ ಮಾಡ್ತಿದ್ರು. ಸತತ 3ನೇ ವರ್ಷ ಅಂತ. ಈಗ ಹಂಗಿಲ್ಲ. ಸಂಭ್ರಮದ 3 ದಿವಸ, ಇದು 1 ವಾರ ಅದ್ಭುತ ಸಿನಿಮಾ ಆಯಿತು ಅಂತ. ಈಗ ಜೀವನಕ್ಕೂ ಹಾಗೆ ಆಗ್ತಾಯಿದೆ. ಮೊದಲು 50 ವರ್ಷ ನಾವು ಗಂಡ ಹೆಂಡತಿ ಬದುಕಿದ್ವಿ ಅನ್ನೋದು 1 ವರ್ಷ ಆಯಿತು ಮದುವೆ ಆಗಿ ಈಗ ಅನ್ನೋಂಗಾಗಿದೆ. ಯಾಕೆ? ನಾವು ವಸ್ತುಗಳ ಜೊತೆಗೆ ನಿರ್ಜೀವ ವಸ್ತುಗಳ ಸಂಬಂಧ ಕಟ್ಕೊಂಡು ಜೀವಂತ ವಸ್ತುಗಳ ಬಗ್ಗೆ ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ ನನಗೆ. ದೊಡ್ಡ ಫೇಲ್ಯೂರ್ ಅದು. ಸಮಾಜ ವ್ಯವಸ್ಥೆಗೆ ತೊಂದರೆ ಆಗುತ್ತೆ, ಇದರಿಂದ ಸಂಸಾರಕ್ಕೆ ತೊಂದರೆ ಆಗುತ್ತೆ. ಈ ಬ್ಲೂ ಸ್ಕ್ರೀನ್ ಅನ್ನೋದನ್ನು ಭಾಳಷ್ಟು ಯುವಕರ, ಹದಿಹರದ ಯುವಕರ ಅಂದರೆ ಏನು ಗೆಜೆಟ್ ಇರ್ಬೋದು, ಇವೆಲ್ಲ ಮೊಬೈಲ್ ಎಲ್ಲರೂ ಕೂಡ ಅವರ ಟೈಮನ್ನು ಭಾಳಷ್ಟು ಕನ್ಸ್ಯೂಮ್ ಮಾಡ್ತಾ ಇರುವಂಥ, ಅದನ್ನು ಬಿಡಿಸಿ ಹೊರಗಡೆ ಬರಬೇಕು. ಯಾವ ಆ್ಯಕ್ಟಿವಿಟೀಸನ್ನು ಮಾಡ್ಬೋದು? ಇಲ್ಲ, ಸಾಕಷ್ಟು ಆ್ಯಕ್ಟಿವಿಟಿ ಇದೆ. ಹುಡುಗರು ಹೇಳೋದು ನಾನು, ದಯವಿಟ್ಟು ಹೊರಗಡೆ ಹೋಗಿ, ಮನೆ ಬಿಟ್ಟು ನಿಸರ್ಗ ನೋಡಿ. ನಿಸರ್ಗದಿಂದ ಕಲಿಯೋದು ತುಂಬ ಇದೆ. ನಾವು ಅಡವಿಗೆ ಹೋಗಿ, ಕಾಡಲ್ಲಿ ಹೋಗಿ ತಿರುಗಾಡ್ಕೊಂಬನ್ನಿ ಸ್ವಲ್ಪ, ಏನೂ ತೊಂದರೆ ಇಲ್ಲ. ನಾನು ಇದು ನೋಡಿದ್ದೀನಿ ಬೇರೆ ದೇಶದಲ್ಲಿ. ಪ್ಯಾರಿಸಲ್ಲಿ ಒಂದು ಸಲ ನೋಡಿದೆ, 15-20 ಜನ ಹುಡುಗರು ಹುಡುಗಿಯರು, ಅಲ್ಲಿ 20-40 ಹುಡುಗರು ಬರ್ಮುಡ ಹಾಕ್ಕೊಂಡು, ಟೀ ಶರ್ಟ್ ಹಾಕ್ಕೊಂಡು ಹೆಗಲಿ ಬ್ಯಾಗ್ ಹೊಂಟ್ಬಿಡೋದು, ಬಸ್ ಸ್ಟ್ಯಾಂಡಿಗೆ ಹೋಗೋದು, ಯಾವುದೋ ಬಸ್ ಹತ್ತೋದು, ಲಾಸ್ಟ್ ಸ್ಟಾಪಿಗೆ ಹೋಗ್ಬಿಡೋದು. ಅಲ್ಲಿ 8 ದಿವಸ ಇದ್ದು ಜಗತ್ತು ನೋಡ್ಕೊಂಡು ಆರ್ಟಿಕಲ್ ಬರ್ಕೊಂಬರೋದು. ಹಿಂಗೆ ಯಾಕೆ ಮಾಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಹೌದು, ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ನಾವು ಪ್ಲ್ಯಾನ್ ಬರಿತೀನಿ, ರಿಪೋರ್ಟ್ ಬರಿತೀನಿ. ಅನ್ಪ್ಲ್ಯಾನ್ಡ್ ಏರಿಯಾಕ್ಕೆ ಹೋದಾಗ ಅನ್ಪ್ಲ್ಯಾನ್ಡ್ ಆಗುತ್ತೆ, ಹೊಸದು ಕಂಡ್ಕೋತೀನಿ ನಾನು. ಹಾಗೆ ಹೊಸದನ್ನು ಹುಡ್ಕೊಂಡು ಹೋಗ್ಬೇಕು ನಾವೇ. ಮನೆ ಒಳಗೆ ಕೂತ್ಕೋಬೇಡಿ, ಹೊರಗಡೆ ಹೋಗಿ ನಿಸರ್ಗ ನೋಡಿ, ಚೆನ್ನಾಗಿ ಗೊತ್ತಾಗುತ್ತೆ. ಒಂದಷ್ಟು 2-3 ಪ್ರಶ್ನೆಗಳು ನಿಮ್ಮ ವೈಯಕ್ತಿಕ ಆಗಿರುವಂಥದ್ದು ಗುರುಜಿ. ತಾವು ಕ್ರಿಕೆಟ್ ಅಂದರೆ ಭಾಳಷ್ಟು ಪ್ರೀತಿಯನ್ನು ಮಾಡ್ತಿರುವಂಥ ನಿಮಗೆ ಭಾರತ ದೇಶದ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಮಾಡಿದ್ರೆ 11 ಜನ ಯಾರ್ಯಾರು ಇರ್ಬೋದು? ಲಿಸ್ಟ್ ಮಾಡ್ಬೋದು. ಟೆಸ್ಟ್ ಮ್ಯಾಚ್ಗೆ 20ಗೆ ಯಾವುದಾದ್ರು ಗುರುಜಿ? ಯಾವುದೊಂದು ಟೆಸ್ಟ್ ಇವತ್ತಿನ ಪರಿಸ್ಥಿತಿ ನೋಡೋದಾದರೆ, ಟೆಸ್ಟ್ ಮ್ಯಾಚ್ ಆದರೆ ಹಿಂದಿನವರೆಲ್ಲ ತೊಗೊಂಡ್ರೆ ಹಿಂದಿನೆಲ್ಲ ತಗೋಬೋದು ಗುರುಜಿ. ಯಾವ 11 ದಿವಸ ಹೇಳ್ಬೋದು? ಓಹೋ, ನನ್ನ ಕೇಳಿದ್ರೆ ಟೈಗರ್ ಪಟವಾಡಿ ಕ್ಯಾಪ್ಟನ್. ಹೌದು, ಕ್ಯಾಪ್ಟನ್ ಟೈಗರ್ ಪಟವಾಡಿನೇ. ಅವನಂತ ಶ್ರೂಡ್ ಕ್ಯಾಪ್ಟನ್ ನಾನು ನೋಡಲಿಲ್ಲ. ಧೋನಿ ಈಸ್ ಆಲ್ಸೋ ಈಕ್ವಲಿ ಗುಡ್ ಕ್ಯಾಪ್ಟನ್. ನನ್ನ ಪ್ರಕಾರ ಓಪನಿಂಗ್ ಬ್ಯಾಟ್ ಸುನಿಲ್ ಗವಾಸ್ಕರ್ ಬರಬೇಕು. ಸುನಿಲ್ ಗವಾಸ್ಕರ್ ಹೌದು, ತುಂಬ ಆತ್ಮೀಯರು. ಸುನಿಲ್ ಗವಾಸ್ಕರ್ ಬರಬೇಕು. ಆಮೇಲೆ ಅಫ್ಕೋರ್ಸ್ ಯು ಕಾಂಟ್ ಮಿಸ್ ತೆಂಡೂಲ್ಕರ್, ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿರಾಟ್ ಕೊಹ್ಲಿ ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ರೋಹಿತ್ ಶರ್ಮಾ ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಪಿಲ್ ದೇವ್ ದ ಬೆಸ್ಟ್ ಬೌಲರ್, ವಿಚ್ ಐ ಲೈಕ್ ಸೋ ಮಚ್. ನನ್ನ ಬಾಲಿಂಗ್ ಒಳಗೆ ಯಾರಪ್ಪಲ್ಲ ಪ್ರಸನ್ನ, ಗೈಲ್, ಚಂದ್ರಶೇಖರ್, ಅದ್ಭುತ ಬೌಲರ್. ಅವನು ಆಡೋಕ್ಕೆ ಸಾಧ್ಯ ಇಲ್ಲ ಅಂಥ ಬೌಲರ್. ಸ್ಪೀಡಲ್ಲಿ ಅವರಿಬ್ಬರು, ಕಪಿಲ್ ದೇವ್ ಒಬ್ಬರು, ಬುಮ್ರಾ ಇಬ್ಬರು ಹಾಕ್ಬೋದು. 11 ಜನ ಆಗುತ್ತೆ ಫಸ್ಟ್ ಕ್ಲಾಸ್. ವಿಶೇಷವಾಗಿ ಈ ಎಲ್ಲ ಆಟಗಾರನು ಕೂಡ ತಾವು ಭಾಳಷ್ಟು ಹತ್ತಿರದಿಂದ ನೋಡಿದ್ರು. ಅದರಲ್ಲಿ ಸುನಿಲ್ ಗವಾಸ್ಕರ್ ಕೂಡ ತಮ್ಮ ಒಳ್ಳೆ ಫ್ರೆಂಡ್. ಹೌದು. ಒಂದು ಘಟನೆಯನ್ನು ಸುನಿಲ್ ಗವಾಸ್ಕರ್ ಜೊತೆ ಇರುವಂಥದ್ದು, ಅಂದರೆ ಲಕ್ ಅಂತೂ ವಿಚಾರ ಬಂದಾಗ ಎಷ್ಟು ಒಳ್ಳೆ ಮನುಷ್ಯ ಆತ ಅಂದರೆ, ನಾನು ಬಾಂಬೆ ಯೂನಿವರ್ಸಿಟಿಗೆ ಆಡ್ತಾ ಇದ್ವಿ. ಅವಾಗಿನ್ನೂ ಇದು ಆಗಿರಲಿಲ್ಲ, ಯಾವುದಾದ್ರು ಹೊಸ ಸ್ಟೇಡಿಯಂ ಆಗಿರಲಿಲ್ಲ. ಬ್ರೆಬಾರ್ನ್ ಸ್ಟೇಡಿಯಂ ಇತ್ತು ಮೊದಲು. ಆ ಮ್ಯಾಟಿಂಗ್ ವಿಕೆಟ್ ಮೇಲೆ ಆಡಬೇಕು. ನಾನು ಓಪನಿಂಗ್ ಬ್ಯಾಟ್ಸ್ಮನ್ನು. ಗವಾಸ್ಕರ್ ಸ್ಲಿಪ್ಪಲ್ಲಿದ್ದರು. ಮೊನ್ನೆ ನೆನೆಸ್ಕೊಂಡ್ರೆ ಅದನ್ನು ಅವರು ಸ್ಲಿಪ್ಪಲ್ಲಿದ್ದರು. ಅದು ಬಾಲ್ ಬೌನ್ಸ್ ಆಗಿ ಬಂದು ನನಗೆ ಇಲ್ಲಿ ಬಡಿದು ಟಕ್ ಅಂತ ಹೋಯಿತು. ರಕ್ತ ಬಳ ಸುರಿತು. ಈಗಲೂ ಕೂಡ ಮಾರ್ಕ್ ಇದೆ ಗುರುಜಿ. ಹಾಂ, ಇದು ಮಾರ್ಕ್ ಇದೆ. ಅದು ಆತ ಬಂದು ಗಟ್ಟಿ ಕೈ ಹಿಡ್ಕೊಂಡಿದ್ರು, ಹಿಂಗೆ ನಾನು ತಲೆ ಹಿಡ್ಕೊಂಡು ಸುನಿಲ್ ನಾನು ಹೋದೆ. ಮುಂದೆ 3 ಸ್ಟಿಚಸ್ ಹಾಕಿದ್ರು, ಎಲ್ಲ ಆಯಿತು. ಮೊನ್ನೆ ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ಮುದ್ದೇನಹಳ್ಳಿಯಲ್ಲಿ ಸಿಕ್ಕಾಗ ತಕ್ಷಣ ಕೇಳಿದೆ, ನಿಮಗಲ್ಲ ತಲೆ ಪೆಟ್ಟು ಬಿದ್ದದ್ದು ಅಂತ. ಅದು ಹೆಂಗೆ ನೆನಪಿದೆ ನಿಮಗೆ ಅಂತ ಕೇಳಿದೆ. ಇಷ್ಟೊಂದು ಕ್ರಿಕೆಟ್ ಆಡಿದ್ರೆ ಜಗತ್ತಿನಾದ್ಯಂತ. ಇಲ್ಲ, ಅದು ಮೊದಲೇ ಇನ್ಸಿಡೆಂಟ್ ಅಲ್ವಾ ನೋಡಿದ್ದು ನಾವು, ತಲೆ ಪೆಟ್ಟಾಗಿತ್ತಲ್ಲ, ನಾವು ಸ್ಲಿಪ್ಪಲ್ಲೇ ಇದ್ದೆ ಅಂತ. ಆ ರೀತಿ ಅದ್ಭುತ ಮನುಷ್ಯ, ವೆರಿ ವೆರಿ ಗುಡ್ ಮ್ಯಾನ್. ಅವ್ರ ಫೋಕಸ್ಸು, ಡಿಟರ್ಮಿನೇಷನ್ನು ಅನ್ಮ್ಯಾಚ್ಡ್. ಅಲ್ಲ, ಗವಾಸ್ಕರ್ ಅವ್ರನ್ನ ಮುಟ್ಟಿದರೆ ಏನಂತಂದರೆ ಒಂದು ಲಕ್ ಬರುತ್ತೆ ಅವರು. ಹಾಂ, ಅದೊಂದು ತಮಾಷೆ ಆದದ್ದು. ಅದು ಅವರೇ ಹೇಳ್ತಾರೆ, ಭಾಳ ಚಂದ ಅದು. ಅವನ ಬಗ್ಗೆ ಯಾಕೆ ಇಷ್ಟ ನನಗೆ ಗವಾಸ್ಕರ್ ಬಗ್ಗೆ ಅಂದರೆ, ಪ್ರಾಮಾಣಿಕವಾಗಿ ಹೇಳಿಬಿಡ್ತಾರೆ ಅವರು. ಒಂದು ಸಲ ಮೀಟಿಂಗಲ್ಲಿ ಕೂತ್ಕೊಂಡಾಗ ಒಬ್ಬರು ಹೇಳಿದರು, ಓ ಯು ಆರ್ ದಿ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇಂಡಿಯಾ ಇಸ್ ಎವರ್ ಸೀನ್ ಅಂತಂದರು. ಹಂಗೆ ಹೇಳಬೇಡಿ ಅಂದರು ಅವ್ರು. ಹಂಗೆ ಹೇಳಬೇಡಿ, ಲಕ್ಕಿ ಅಂದರು. ಲಕ್ಕಿ ಹೇಗೆ ಅಂದರೆ, ಜಯಂತಿ ಲಾಲ್ ಇಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ ಸೆಲೆಕ್ಟ್ ಮಾಡಿದ್ರು ವೆಸ್ಟ್ ಇಂಡೀಸ್ಗೆ ಹೋದಾಗ. ಮೊದಲನೇ ಮ್ಯಾಚಿಗೆ ಜಯಂತಿ ಲಾಲ್ ಆಡಿಸಿದ್ರು, ಗವಾಸ್ಕರ್ ಆಡಲಿಲ್ಲ. ಆತನಿಗೆ ಭಾರಿ ಹುಚ್ಚು. ಅವಾಗೆಲ್ಲ ಪ್ರೊಟೆಕ್ಷನ್ ಏನೂ ಇಲ್ಲ ನಮಗೆ, ಹೆಲ್ಮೆಟ್ ಇಲ್ಲ, ಆರ್ಮ್ ಗಾರ್ಡ್ ಏನೂ ಇಲ್ಲ. ನಮ್ಮ ಇನ್ಸ್ಟಿಂಕ್ಟ್ ಮೇಲೆ ಬದುಕಬೇಕು ನಾವು. ದೇವರೇ ಗತಿ. ಹಾಂ, ದೇವರೇ ಗತಿ. ಅವು ಬಾಲ್ ಹೊಡೆದಾಗ ಜಯಂತಿ ಲಾಲ್ ಒಂದು ಹಂಗೆ ಹೊಡೆದ, ಬಾಲು ಹಾರಿ ಸ್ಲಿಪ್ಪಿಗೆ ಹೋಯ್ತು. ಗಾರ್ಫೀಲ್ಡ್ ಸೋಬರ್ಸ್ ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ಸ್ ಆಫ್ ಆಲ್ ಟೈಮ್, ಬೆಸ್ಟ್ ಆಲ್ರೌಂಡರ್ಸ್. ಲೆಫ್ಟ್ ಹ್ಯಾಂಡರ್ ಅವ್ರು ಗ್ಯಾರಿ ಸೋಬರ್ಸ್. ಅವ್ರು ಬಲಗಡೆ ಬಂತಂತೆ. ಆದರೂ ಡೈವ್ ಹೊಡೆದು ನೆಲದಿಂದ ಒಂದು ಅರ್ಧ ಇಂಚ್ ಮೇಲೆ ಕ್ಯಾಚ್ ಹಿಡ್ಕೊಂಡ್ರು. ಜಯಂತಿಲಾಲ್ ಔಟ್ ಆದರು. ಮುಂದಿನ ಮ್ಯಾಚಿಗೆ ಗವಾಸ್ಕರ್ ತೊಗೊಂಡ್ರಂತೆ. ಇವರು 8-10 ರನ್ ತೆಗೆದಿದ್ದಾರೆ. ಬಾಲ್ ಹೀಗೆ ಮುಂದೆ ಹೋದರು, ಎಡ್ಜ್ ಆಗಿ ಸೀದಾ ಸೋಬರ್ಸ್ ಕಡೆ ಹೋಯ್ತು. ಸೋಬರ್ಸ್ ಇಲ್ಲಿ ಬಂತು. ಇದು ಸೇಫೆಸ್ಟ್ ಪಾಯಿಂಟ್ ಇದು ಫೀಲ್ಡಿಂಗ್ ಮಾಡೋದ್ರಲ್ಲಿ. ಟಕ್ಕನ್ ಸಿಕ್ಬಿಡುತ್ತೆ. ಆದರೆ ಅದು ಕೈ ತಪ್ಪಿತು, ಭುಜಕ್ಕೆ ಬಡಿದು ಕೆಳಗೆ ಬಿತ್ತು. ಡ್ರಾಪ್ ಆದ ಕ್ಯಾಚ್.
ಈ ಸ್ಕೋಡ ಸೆಂಚುರಿ, ಗವಾಸ್ಕರ್ ಸೆಂಚುರಿ ಹೊಡೆದ್ರು. ನೆಕ್ಸ್ಟ್ ಮ್ಯಾಚಿಗೆ ಮತ್ತು ಅದೇ ಥರ ಗ್ಲಾನ್ಸ್ ಮಾಡಿದರು, ಅಲ್ಲಿಯೂ ಗ್ಯಾರ್ಫೀಲ್ಡ್ ಸೋಬರ್ಸೆ ಅವ್ರ ಕೈ ಸಿಗಲೇಬೇಕು ಕ್ಯಾಚ್. ಗಾರ್ಫೀಲ್ಡ್ ಸೋಬರ್ಸ್ 2 ಕ್ಯಾಚ್ ಬಿಡೋದಂತ ನಂಬೋಕ್ಕೆ ಸಾಧ್ಯ ಇಲ್ಲ. ಅವ್ರು ಬಂದು ಯುವರ್ ಲಕ್ಕಿ ಫೆಲೋ ಅಂತ ಭುಜ ಮುಟ್ಟಿ ಹೋದ್ರಂತೆ. ನಂತರ ಅವ್ರ ಬ್ಯಾಟಿಂಗ್ ಬಂದಾಗ ಅವಾಗ ಗವಾಸ್ಕರ್ ಚೆನ್ನಾಗಿ ಹೇಳ್ತಾರೆ ಇದನ್ನು. ಈಗ ನನಗೆ 5 ಸ್ಟಾರ್ ಫೆಸಿಲಿಟಿ ಇದ್ದಿದ್ದಿಲ್ಲ, ಸಣ್ಣ ಪಾರ್ಟಿಷನು, ಆ ಕಡೆ ವೆಸ್ಟ್ ಇಂಡೀಸ್ ಪ್ಲೇಯರು, ಈ ಕಡೆ ಇಂಡಿಯನ್ ಪ್ಲೇಯರ್ಸ್. ಅಲ್ಲಿ ಮಾತಾಡೋದು ಕೇಳಿಸ್ತಿತ್ತಂತೆ. ಟಚ್ ದಟ್ ಫೆಲೋ, ಸನಿ ಅಂತಿದ್ರು ಅವ್ರಿಗೆ. ಸನಿ ಭುಜ ಮುಟ್ಟಿ ಬಾ, ಲಕ್ಕಿ ಆಗ್ತದೆ, ಕ್ಯಾಚ್ ಡ್ರಾಪ್ ಮಾಡ್ತಾರೆ ನಿಂದು ಅಂತ ಹೇಳಿದ್ರು. ಅಜಿತ್ ವಾಡೇಕರ್ ಕೇಳಿಸ್ಕೊಂಡ್ರಂತೆ ಅದನ್ನು. ಇಸ್ಕೊಂಡು ಸನಿ ಗಮನ ಕರ್ಕೊಂಡು ಟಾಯ್ಲೆಟಲ್ಲಿ ಹಾಕಿ ಬಾಗಿಲು ಹಾಕಿಬಿಟ್ರಂತೆ ಇವ್ರು. ಯಾಕೆ ಅಂತ ಕೇಳಿದ್ರೆ ಅವ್ನು ಬಂದು ಭುಜ ಮುಟ್ಟು ಹೋಗ್ತಾನೆ, ನಿಂದು ಮುಟ್ಟು ಕೊಡಬೇಡ ಅವನಿಗೆ ಅಂತ. ಬಂದು ಗಾರ್ಫೀಲ್ಡ್ ಸೋಬರ್ಸ್ ಬಂದು ವೆರ್ ಈಸ್ ದಟ್ ಲಿಟಲ್ ಫೆಲೋ ಅಂತ ಕೇಳಿದ್ರಂತೆ. ಈಸ್ ನಾಟ್ ದೇರ್ ಹೋಗ್ಬೇಕಲ್ಲ, ಬ್ಯಾಟಿಂಗ್ ಹೋಗ್ಬಿಟ್ರು. ಆ್ಯಂಡ್ ಸೋಬರ್ಸ್ ಗಾಟ್ ಔಟ್ ಕ್ವಿಕ್ಲಿ, ಔಟ್ ಆಗಿಬಿಟ್ರು ಪೆಟ್ ಅಂತ. ಬಂದು ಹೇಳಿದ್ರಂತೆ, ನೀವು ಸಿಗಲಿಲ್ಲ, ನಾನು ಭುಜ ಮುಟ್ಲಿಲ್ಲ, ಅದಕ್ಕೆ ಔಟ್ ಆದೆ ಅಂತ. ಗವಾಸ್ಕರ್ ಭಾಳ ಚಂದ ಹೇಳ್ತಾರೆ ಅದನ್ನು. ಈಗಷ್ಟೇ ತಮ್ಮ ವೃತ್ತಿ ಜೀವನ ಆರಂಭಿಸಿರ್ತಕ್ಕಂಥ ಯುವಕರಿಗೆ ತಾವು ನೀಡುವ ಸಲಹೆ ಏನು ಗುರುಜಿ? ಪ್ರಾಮಾಣಿಕವಾಗಿರಿ, ಪರಿಶ್ರಮಕ್ಕೆ ಹಿಂತೆಗಿಬೇಡಿ, ಸಾಮಾನ್ಯವಾಗಿ ಕೆಲಸ ಭಾಳ ಆಯಿತು ಅನ್ಬೇಡಿ. ಈ ಕಾಲಕ್ಕೆ ಮಾಡಿದೀನಿ, ನೀವು ಯಾವಾಗ ಮಾಡ್ತೀರಿ ಕೆಲಸ? ನೀವು ಕಷ್ಟಪಟ್ಟು ಕೆಲಸ ಮಾಡಿ, ಇದು ನಿಮ್ಮ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಲೈಫ್. ಈ ಕಷ್ಟಪಟ್ಟದೇ ನಿಮ್ಮನ್ನು ದೊಡ್ಡದು ಮಾಡುತ್ತೆ. ಪ್ರಾಮಾಣಿಕವಾಗಿರಿ, ಕಷ್ಟಪಡಿ. ಸೆಕೆಂಡ್ಲಿ, ಚಾನ್ಸ್ ಬರೋ ತನಕ ಕಾಯಬೇಡಿ. ಯು ಗೋ ಆಫ್ಟರ್ ದ ಚಾನ್ಸಸ್, ಯು ಗೋ ಆ್ಯಂಡ್ ಸರ್ಚ್ ಫಾರ್ ಚಾನ್ಸಸ್, ವಿಲ್ ಬಿ ಆಲ್ ರೈಟ್. ಯಶಸ್ವಿ ಆಗ್ಬೇಕಾದ್ರೆ ಅತ್ಯಂತ ದೊಡ್ಡ ಗುಣ ಇರಬೇಕಾದ್ದು ಯಾವುದು ಗುರುಜಿ? 2 ಒಂದು ಹೇಳ್ತೇನಲ್ಲ, ಒಂದು ಪರಿಶ್ರಮ, ಒಂದು ತಾಳ್ಮೆ. ನೀವು ಅಪೇಕ್ಷೆ ಮಾಡ್ಕೊಂಡಿದ್ದೆಲ್ಲ ಸಿಗ್ತದೆ ಅಂತಿಲ್ಲ, ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು, ತಾಳ್ಮೆ ಇರಬೇಕು. ಬಂದೇ ಬರುತ್ತೆ, ಪರಿಶ್ರಮ ಮಾಡಿದ್ರೆ ರಿಸಲ್ಟ್ ಬಂದೇ ಬರುತ್ತೆ. ನಿಮ್ಮ ಜೀವನದ ಬಗ್ಗೆ ನೀವು ಒಂದು ಪುಸ್ತಕ ಬರೆದಿದ್ದೀರಿ, ಅದು ಸಾಕ್ಷಿ ಅಂತ. ವಿಶೇಷ ಇನ್ನೊಂದು ಶೀರ್ಷಿಕೆ ನೀಡೋದಾದ್ರೆ ಏನು ಅದಕ್ಕೆ ಶೀರ್ಷಿಕೆ ನೀಡ್ಬೋದು ಗುರುಜಿ? ಅದು ನಾನು ಏನು ಬರಿಬೇಕು ಗೊತ್ತಿಲ್ಲ, ಹಿನ್ನೋಟ ಅಂತ ಬರಿಬೋದಾಗಿತ್ತೇನೋ. ಈಗ ನಾನು ನಿಂತಿದ್ದೀನಿ 73 ವರ್ಷಕ್ಕೆ, ಹಿಂದೆ ಅದನ್ನು ನೆನೆಸ್ಕೊಂಡಿದ್ದೆ ಅಂತ. ಆದರೆ ಒಂದು ಸಾಕ್ಷಿ ನನ್ನ ಜೀವನ ಚರಿತ್ರೆ ಅಲ್ಲ ಅದು. ನಾನು ಬರೆದದ್ದು ಉದ್ದೇಶ ಅಂದರೆ, ನನ್ನ ಕಣ್ಣು ಮುಂದಿದ್ದದ್ದು ಮಾದರಿ DVG ಅವರ ಜ್ಞಾಪಕ ಚಿತ್ರಶಾಲೆ ಇತ್ತು. ನಾನು ಇಷ್ಟೊಂದು ಜನರನ್ನು ಭೇಟಿಯಾಗಿದ್ದೀನಿ ಜೀವನದಲ್ಲಿ, ಅವರಿಂದ ಪಡ್ಕೊಂಡಿದ್ದೀನಿ. ನಾನು ಅವರಿಂದ ಏನೇನು ಕಲ್ತನೋ ಆ ಜಗತ್ತಿಗೆ ಹಂಚೋ ಒಂದೊಂದೇ ಉದ್ದೇಶ ಅದರೊಳಗಿರೋದು. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ಮುಂದಿನ 5-10 ವರ್ಷಗಳ ನೀವು ನಿಮ್ಮನ್ನು ಎಲ್ಲಿ ನೋಡಿ ಬಯಸ್ತೀರಿ ಗುರುಜಿ? ಯಾವ ಥರ ಮುಂದೆ 5-10 ವರ್ಷಗಳ? ನಾನು ಒಂದೇ ಅಂದ್ಕೊಳ್ಳೋದು, ಭಗವಂತ ನನಗೆ ಇನ್ನಷ್ಟು ದಿವಸ ಆರೋಗ್ಯ ಇದ್ದರೆ, ಬದುಕೋದಿದ್ದರೆ, ಕೊನೆ ಘಳಿಗೆವರೆಗೂ ನನ್ನಿಂದ ಏನಾದರೂ ಪ್ರಯೋಜನ ಜಗತ್ತಿಗೆ ಆಗಬೇಕು. ಯಾವತ್ತಿನ ದಿವಸ ನನ್ನಿಂದ ಪ್ರಯೋಜನ ಜಗತ್ತಿಗೆ ಆಗೋದಿಲ್ಲ ಅಂದರೆ ಅವತ್ತಿಗೆ ಅಕೌಂಟ್ ಕ್ಲೋಸ್ ಮಾಡಬೇಕು, ನಾನು ಇರಬಾರ್ದು. ನಾಟ್ ನೆಸರಿ. ಜಾಯ್ ಆಫ್ ಗಿವಿಂಗ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಇವೊಂದು ವಿಶೇಷವಾದ ದಿನ ಇವತ್ತೇನಂತಂದರೆ, ಕೌಸಲಿ ಕಾಕ ಅವರು ತಮಗೆ ಒಂದಿಷ್ಟು ಜಮೀನನ್ನು ಬಿಟ್ಟು ಕೊಟ್ಟಿದ್ದಾರೆ. ಅದು ನೀವು ಹೇಳ್ತಾ ಇದ್ರಿ, ಒಂದೇ ದಿನ ಇವತ್ತು ನಾನು ಬೇರೆಯವ್ರ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಏನು ಜಾಯ್ ಆಫ್ ಗಿವಿಂಗಲ್ಲಿ ಯಾವ ಥರ ಈ ಒಂದು ಕೌಸಲಿ ಕಾಕ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ ಬಯಸ್ತಾರೆ? ಅಲ್ಲ ನೋಡಿ, ಆ ಮನುಷ್ಯ ಹೇಗಿದ್ದಾರೆ. 90 ವರ್ಷ ಅವರಿಗೆ, ಏಕಾಂಗಿ ಜೀವ, ಯಾರೂ ಇಲ್ಲ, ತುಂಬ ಹೊಲ ಎಲ್ಲ ಇದ್ದಾವೆ. ಯಾಕೆ ಕೊಡ್ಬೇಕು ಅನಿಸ್ಬೇಕು ಅವರಿಗೆ? ನನಗೆ 2 ಸಲ 3 ಸಲ ಹೇಳಿದ್ದಾರೆ ಅವರು, ನನಗೆ ಯಾಕೆ ಕೊಡ್ತೀರಿ ಇದನ್ನು ಅಂತ ಕೇಳಿದೆ. ನನಗೆ ಬೇಕಾಗಿಲ್ಲ ಜಮೀನು, ಯಾಕೆ ಕೊಡ್ತೀರಿ ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ? ಇಲ್ಲ, ನನಗೊಂದು ನಂಬಿಕೆ ಬಂದಿದೆ, ನಿಮಗೆ ಕೊಟ್ಟರೆ ಸತ್ಪಾತ್ರರಿಗೆ ಹೋಗ್ತದೆ, ಅದು ಒಳ್ಳೆಯವ್ರಿಗೆ ಕೊಟ್ಟರೆ ಒಳ್ಳೆಯ ಕೆಲಸಕ್ಕೆ ಪ್ರಯೋಜನ ಆಗುತ್ತೆ, ಇದು ಬೇರೆ ಬಳಸ್ಕೊಂಡ್ಬಿಡ್ತಾರೆ. ನನಗೆ ದೇವರಲ್ಲಿ ಕೃತಜ್ಞತೆ ಅಂದರೆ, ಭಗವಂತ ಆ ಮನುಷ್ಯಲ್ಲಿ ನಾನು ಸತ್ಪಾತ್ರ ಅಂತ ಅನಿಸ್ಕೊಂಡಲ್ಲ. ಆದರೆ ಖಂಡಿತ ಹೇಳ್ತೀನಿ, ಅದೇನು ಕೊಟ್ಟಿದ್ದಾರೆ ಸಮಾಜಕ್ಕೆ ಹೋಗಬೇಕು, ಅದು ಒಳ್ಳೆಯ ಕೆಲಸನೇ ಆಗಬೇಕು. ಅತ್ಯಂತ ಇಳಿ ವಯಸ್ಸಿನಲ್ಲೂ ಕೂಡ ತಮ್ಮ ಮೇಲೆ ಭಾಳಷ್ಟು ನಂಬಿಕೆ, ಅಪಾರವಾದ ನಂಬಿಕೆ ಇಟ್ಟು ಈ ಥರ ಒಂದು ದಾನ ಮಾಡ್ತಾ ಇರುವಂಥದ್ದು ಬೇರೆಯವರಿಗೆ ಮಾದರಿ ಆಗ್ಬೋದಲ್ಲ ಗುರುಜಿ? ಖಂಡಿತ ಆಗಬೇಕಾದ್ದು. ನೋಡಿ, ಅವ್ರು ಹೇಳ್ತಾರೆ, ಎಷ್ಟು ಅವಸರ ಮಾಡಿದ್ರು, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ನೋಡಪ್ಪ, ನಂಗೆ 90 ಆಯಿತು, ನಾನು ಸಾಯೋದ್ರೊಳಗೆ ಕೊಟ್ಟು ಹೋಗ್ಬೇಕು ಇದನ್ನು. ಇದು ಕೊಡೋದಿದೆಯಲ್ಲ, ಕೆಲವು ಸಾಯೋತಕ್ಕೆ ಗಳಿಸ್ಬೇಕು ಅಂತಾರೆ, ಇವ್ರು ಕೊಟ್ಟು ಹೋಗ್ತೀನಿ ಅಂತಾರೆ. ಅಪರೂಪ ಅಲ್ವಾ? ಇದು ಸಮಾಜಕ್ಕೆ ಒಂದು ವಿಶೇಷವಾದಂಥ ಸಂದೇಶ ಅಂತಲೇ ಹೇಳ್ಬೋದಾ ಗುರುಜಿ? ಯಾರ್ದು ಕೊಡೋದು ಜಾಯ್ ಆಫ್ ಗಿವಿಂಗಲ್ಲಿ? ದಯವಿಟ್ಟು ನಾನು ಹೇಳೋದು, ಜಗತ್ತಿಗೆ ಸಾಧ್ಯದ್ದನ್ನು ಕೊಡಬೇಕಾದ್ರೆ ದುಡ್ಡೇ ಕೊಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ಒಂದು ಒಳ್ಳೆಯ ನಗೆ, ಒಂದು ಒಳ್ಳೆಯ ಪ್ರೀತಿ ಮಾತು, ಒಂದು ಮೆಚ್ಚುಗೆ ಬೆನ್ ತಟ್ಟೋದು. ಕೊನೆಗೆ ಏನೂ ಇಲ್ಲ ಅಂದರೆ, ಕಷ್ಟದಲ್ಲಿರೋರು ಹೋಗಿ ನಿಮ್ಮ ಜೊತೆಗೆ ಇದ್ದೀನಪ್ಪ ಅಂತ ಹೇಳುವಂಥದ್ದು ಇದೆಯಲ್ಲ, ಇದೇ ಕೊಡೋದು. ನಿಮಗೆ ಒಂದು ಕ್ಷಣದಲ್ಲಿ ನಿಮ್ಮನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಿದರೆ ನಿಮ್ಮ ಫಸ್ಟ್ ಕೆಲಸ ಏನು ಗುರುಜಿ? ಏನು ಡಿಸಿಷನ್ ತಗೋತೀರಿ? ನಾನು ಮಾಡಬಹುದಾದ ಶಿಕ್ಷಕನಾಗಿ ಅಂದರೆ, ಶಿಕ್ಷಣ ಎಲ್ರಿಗೂ ದೊರಕೋ ಹಾಗೆ ಬಜೆಟಲ್ಲಿ ಹೈಯೆಸ್ಟ್ ಅಮೌಂಟಿಗೆ ಶಿಕ್ಷಣಕ್ಕೆ ಕೊಡ್ತೇನೆ ನಾನು. ಅದು ಕೊಡಬೇಕು. ನಾನು ಹೇಳ್ತಾರೆ, ದೇಶದ ಬೆಲೆ ಅರ್ಥ ಆಗೋದು ಹಣಕಾಸಿನ ಇಂಡೆಕ್ಸಿಂದ ಅಲ್ಲ, ಅಲ್ಲಿರುವಂಥ ಶಿಕ್ಷಣದ ಇಂಡೆಕ್ಸಿಂದ ಅಂತ. ನಮ್ಮಲ್ಲಿ ಎಲ್ಲಿವರೆಗೂ ಶಿಕ್ಷಣ ಬರೀ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ, ಸಂಸ್ಕಾರ ಇರುವಂಥ ಶಿಕ್ಷಣ ಸಿಗೋ ಹಾಗೆ ಮಾಡಬೇಕು. ಪ್ರತಿಯೊಂದು ಹಳ್ಳಿಗೆ ಸಿಗಬೇಕು, ಎಲ್ರಿಗೂ ಸಿಗಬೇಕು. ನನ್ನೊಂದು ಆಸೆ ಇದೆ, ಎಲ್ಲ ಮಕ್ಕಳಿಗೂ ಫ್ರೀಯಾಗಿ ಸಿಗಬೇಕು. ಈಗ ಬೇರೆ ದೇಶದಲ್ಲಿ ಇಲ್ವಾ?
ಎಜುಕೇಷನ್ ಫ್ರೀ ಇದೆ, ನಾವ್ಯಾಕೆ ಮಾಡೋಕ್ಕಾಗಲ್ಲ ಅದನ್ನು? ಮಾಡಬೇಕು ಅಂತ ನನ್ನ ಆಸೆ. ತಮ್ಮ ಮಕ್ಕಳನ್ನು ಏನು ಓದಿಸ್ತಾ ಇದ್ದೀರಿ? ಯಾವ ಥರ ಅವರಿಗೊಂದು ತರಬೇತಿಯನ್ನು ಕೊಟ್ರಿ? ಒಂದು ಸಲ ಕೂಡ ನನ್ನ ಮಕ್ಕಳಿಗೆ ಹೀಗಾಗಿ ಅಂತ ಹೇಳಲಿಲ್ಲ ನಾನು. ಹಾಂ, ಅವ್ರದ್ದು ಹಾದಿ ಅವರೇ ಹುಡ್ಕೋಬೇಕು. ಆದರೆ ಒಂದು ನನಗೆ ಸಂತೋಷ ಆಗೋದು, ಇಬ್ಬರು ಮಕ್ಕಳು ತುಂಬ ಪ್ರೀತಿ ಪಾತ್ರ. ಇದುವರೆಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ, ಎಲ್ಲರ ಬಗ್ಗೆ ಅಂತಂದರೆ ಆ ವಿನಯ, ಆ ಪ್ರೀತಿ ನನಗೆ ಸಾರ್ಥಕತೆ ತಂದು ಕೊಟ್ಟಿದೆ. ಸಾಕಪ್ಪ, ಮಕ್ಕಳಿಗೆ ಇಷ್ಟು ಬೆಳೆಸಿದರೆ ಸಾಕು ಅನಿಸಿದೆ. ಅವರೇ ಆಸ್ತಿ ಅಂತೇಳಿ ನಿಮಗೆ? ಅವರೇ ಆಸ್ತಿ, ಹಾಂ, ಅವರೇ ಆಸ್ತಿ ನಮಗೆಲ್ಲ. ಅಂದರೆ ತಾವು ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಬೇಕು, ಆ ಥರ ಅವ್ರ ಮಕ್ಕಳಿಗಾಗಿ ಆಸ್ತಿ ಮಾಡಬಾರ್ದು. ಮಕ್ಕಳಿಗೆ ಆಸ್ತಿ ಮಾಡೋ ಕಾರಣ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಎಲ್ಲಿ ಮಟ್ಟಕ್ಕೆ ನನ್ನ ಮಕ್ಕಳಿದ್ದಾರೆ ಅಂತ. ನಾನು 60 ವರ್ಷ ಆದ ತಕ್ಷಣ ನನ್ನ ಹತ್ರ ಏನೂ ಇರಬಾರ್ದು ಅಂತ ತೀರ್ಮಾನ ಮಾಡಿಕೊಂಡೆ. ನನ್ನ ಮನೆ ಕೂಡ ಕೊಟ್ಬಿಡೋದು. ಇಬ್ಬರು ಮಗ ಸೊಸೆ ಕರೆದೆ, ಎಲ್ಲರನ್ನೂ ಕರೆದು ನಾನು ಇಷ್ಟಿದೆಯಪ್ಪ ಆಸ್ತಿ, ಹಂಚಿಬಿಡ್ಬೇಕು, ತೊಗೊಂಬಿಡಿ, ಏನು ಮಾಡೋದು? ಏನೋ ಬಂಗಾರ ಇದೆ ಮನೇಲಿ, ಅದಿಬ್ಬರು ಸೊಸೆ ಅಂದರೆ ತೊಗೊಂಡ್ಬಿಡ್ತಾರೆ. ಕ್ಯಾಶ್ ಏನಿದೆ ಇಬ್ಬರು ಹಂಚ್ಕೊಂಬಿಡಿ ಅಂತೆಲ್ಲ ಹೇಳಿದೆ. ಈ ಮನೆ ಒಂದೇ ಮನೆ ಇರೋದು ನನಗೆ, ಆ ಮನೆ ಏನು ಮಾಡೋದು ಅಂತ ಕೇಳಿದೆ. ಸಣ್ಣ ಅಂದ ತಕ್ಷಣ ಹೇಳಿದೆ, ಅಪ್ಪ ನಾನು ಅಮೇರಿಕಾದಲ್ಲಿ ಇರ್ತೀನಿ, ನನಗೆ ಬೇಕಿಲ್ಲ, ನನ್ನ ಬೇರೆ ಮನೆ ಇದೆ, ಇದು ಅಣ್ಣ ನಿನ್ನ ಜೊತೆಗಿದ್ದಾನೆ, ಅಣ್ಣನ ಕೊಟ್ಬಿಡು ಅಂದ. ಶಿಕ್ಷಣ ಕೊಟ್ಟಿದ್ದೆಲ್ಲ ಸಾಕು ನನಗೆ ಅಂದ. ದೊಡ್ಡವನೇನು ಹೇಳಬೇಕು ನನಗೆ? ನನಗೆ ಶಿಕ್ಷಣ ಕೊಟ್ಟಿಲ್ವಾ? ನನಗೂ ಬೇಡ ಅದು. ಯಾರು ಹೇಳ್ತಾರೆ ಸರ್ ಈ ಕಾಲದಲ್ಲಿ? ಮನೆ ಗೋಡೆ ಹಾಕಿ ಅರ್ಧ ನನಗೆ ಬರಬೇಕು ಅಂತಾರೆ. ಇಬ್ಬರು ನನಗೆ ಬೇಡ ಅಂದರು. ಮತ್ತೇನು ಮಾಡೋದು ಅಂತ ಕೇಳಿದೆ. ಯಾರಿಗೆ ದಾನ ಬರೆದ್ಬಿಡಿದೆ ನಾನು? ಈ ಥರ ಮಕ್ಕಳು ಇರ್ತಾರೆ, ಅದನ್ನು ತೃಪ್ತಿ ತಂದಿದೆ, ಸಾಕು ಅನಿಸು ಜೀವನಕ್ಕೆ. ಇಬ್ಬರು ಮಕ್ಕಳಲ್ಲಿ ಒಬ್ಬರು ಒಂದು ಸ್ವಲ್ಪ SSLCಯಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ, ಅಥವಾ ಏನೋ ಒಂದು ಘಟನೆ ಆಗಿರುತ್ತೆ, ಅವಾಗ ತಾವು ಒಂದು ಬೆನ್ನು ತಟ್ಟಿ ಅವರನ್ನು ಹೌದು, ಏನು ಅದು ಮಗನಿಗೆ ಕ್ರಿಕೆಟ್ ಆಡ್ತಿದ್ದ ಅವನು. ಪರೀಕ್ಷೆಗೆ ಕ್ಲಾಸಿಗೆ ಹೋಗೋಕ್ಕಾಗಿಲ್ಲ, ಮಾರ್ಕ್ಸ್ ಕಮ್ಮಿ ಬಂದುಬಿಡ್ತು. ಅವ್ನು ಹೆದರಿಕೆ, ಪ್ರೋಗ್ರೆಸ್ ಕಾರ್ಡ್ ಸೈನ್ ಮಾಡಿಸ್ಕೋಬೇಕಲ್ಲ. ನನ್ನ ಕಡೆ ಬಂದ, ರಾತ್ರಿ ಕೂತಿದ್ದೆ, ಬಂದ, ಅಪ್ಪ ಸೈನ್ ಮಾಡಬೇಕು ಅಂದ. ಸರ ಸೈನ್ ಮಾಡಿ ಕೊಟ್ಟೆ. ಅವ್ನು ಓಡಾಗ ಅಮ್ಮನಿಗೆ ಹೇಳಿದ, ಅಮ್ಮ ಅಪ್ಪ ಬೈಲೇ ಇಲ್ಲ ಅಂತ. ಬೈತೀನಿ ಅಂದ್ಕೊಂಡಿದ್ದು. ಮುಂದೆ ಅವ್ನು ಚೆನ್ನಾಗಿ ಓದ್ದ, ಇಂಗ್ಲೆಂಡಿಗೆ ಹೋದ, MS ಮಾಡ್ಕೊಂಡ. ಅವ್ನು ಹೇಳ್ದ, ಅಪ್ಪ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ವಾಸ್ ದ ಡೇ ಯು ಸೈನ್ಡ್ ದ ಪ್ರೋಗ್ರೆಸ್ ಕಾರ್ಡ್ ವಿದೌಟ್ ಶೌಟಿಂಗ್ ಎಟ್ ಮೀ. ನನಗೆ ಬೈಲಾರದೆ ನೀನು ಪ್ರೋಗ್ರೆಸ್ ಸೈನ್ ಮಾಡಿದಲ್ಲ, ಅವಾಗ ನನಗೆ ಖಾತ್ರಿ ಆಯಿತು, ನಾನು ಸೋತರು ಕೂಡ ನಮ್ಮ ಅಪ್ಪ ನನ್ನ ಕೈ ಹಿಡ್ಕೋತಾರೆ ಅಂತ. ನಾನು ತಂದೆ ತಾಯಿಗೆ ಅದೇ ಹೇಳ್ಕೊಡೋದು ನಾನು. ದಯವಿಟ್ಟು ಒಂದು ಮಗು ತಪ್ಪಾಯಿತು ಅಂತ ಫೇಲ್ ಆದರೆ ಹಾರಿ ಬೀಳಬೇಡಿ. ಅವ್ನು ಚೆನ್ನಾಗಿ ಮಾಡಿದಾಗ ಅವನು ಆರಾಮೇ ಇರ್ತಾನೆ. ಅವ್ನು ನಮ್ಮ ಕೈಯ ಕೋಲು ಯಾವಾಗ ಬೇಕಾಗುತ್ತೆ ನಮಗೆ? ಮೊಳಕಾಲು ವೀಕ್ ಆದಾಗ ಬೇಕಾಗುತ್ತೆ. ಹಂಗೆ ಅವ್ನು ಸೋತಾಗ ನಾನು ಬೈಬೇಕಾಗಿಲ್ಲ, ಊರಿಗೆ ಗೋಲ್ ಹಾಕೋಣ ಅವರಿಗೆ. ಅವಾಗ ಅನಿಸುತ್ತೆ ಅವರಿಗೆ, ಅಪ್ಪ ನಾ ಹೇಳೋದು, ಮಾರ್ಕ್ಸ್ಗಿಂತ ನಮ್ಮ ಮಗ ಮುಖ್ಯ, ಮಗು ಮುಖ್ಯ ನನಗೆ ಅಲ್ವಾ? ಮಾರ್ಕ್ಸ್ ಕಾರ್ಡ್ ಇನ್ನೊಂದು 4 ಸಿಗ್ತವೆ, ಮಗು ಎಲ್ಲಿ ಸಿಗ್ತದೆ ನನಗೆ? ತಂದೆ ತಾಯಿ ಹೇಳೋದು, ದಯವಿಟ್ಟು ಒತ್ತು ಹಾಕಬೇಡಿ. ಲವ್ ದ ಚೈಲ್ಡ್, ಸಪೋರ್ಟ್ ದ ಚೈಲ್ಡ್. ಆರ್ಟ್ ಆಫ್ ಪೇರೆಂಟಿಂಗಲ್ಲಿ ಇದೇ ಪ್ರಮುಖವಾದಂಥ ವಿಷಯ ಅಂತ. ಮಕ್ಕಳನ್ನು ತಾವು ಸಪೋರ್ಟ್ ಮಾಡಿ. ಹೌದು. ಕಡೆಯದಾಗಿ ಗುರುಜಿ, ಈಗ ಟೀಚರ್ಗಳ ಮಧ್ಯೆ, ಮಕ್ಕಳ ಮಧ್ಯೆ ಮತ್ತು ಪಾಲಕರ ಮಧ್ಯೆ ಒಂದು ಭಾಳ ದೊಡ್ಡದಂಥ ಗ್ಯಾಪ್ ಕಾಣ್ತಾ ಇದೆ. ಆಗಲೇ ಮಾತಾಡ್ತಿದ್ದೀವಿ ನಾವು. ಇನ್ನು ಈ ಒಂದು ಟ್ರ್ಯಾಂಗಲ್ ಇರುವಂಥ ಗ್ಯಾಪಲ್ಲಿ ಯಾವ ಥರ ಅದನ್ನು ಫುಲ್ಫಿಲ್ ಮಾಡ್ಬೋದು? ಈಗ ನನಗೆ ಎಲ್ಲಕ್ಕೂ ಮೂಲ ಸಿಕ್ಕಿದೆ. ನನಗೆ ಇದ್ರ ಮೂಲ ಸಿಕ್ಕಿದೆ. ಹುಡ್ಕಾಡ್ತಿದ್ದೆ, ತತ್ತಿ ಮೊದಲು ಕೋಳಿ ಮೊದಲು ಅಂತ ಹೇಳ್ತಾರಲ್ಲ, ಹಾಗೆ ಯಾವ್ದು ಮೊದಲು? ನನಗೆ ಈ ಕತ್ರಿ ಉತ್ತರ ಸಿಕ್ಕಿದೆ. ಎಲ್ಲಕ್ಕೂ ಮೊದಲು ಮುಖ್ಯ ಶಿಕ್ಷಕ. ಶಿಕ್ಷಕ ಚೆನ್ನಾಗಿದ್ದರೆ ಎಲ್ಲವೂ ಸರಿಯಾಗುತ್ತೆ. ಆದರೆ ನಮ್ಮಲ್ಲಿ ಈಗ ದುರ್ದೈವದಿಂದ ಏನಾಗಿದೆ ಅಂದರೆ, ಶಿಕ್ಷಕ ಅದೊಂದು ಪವಿತ್ರ ಕರ್ತವ್ಯ ಅನ್ನೋದು ಹೋಗಿ ನೌಕರಿ ಆಗಿಬಿಟ್ಟಿದೆ. ಅದಾದರೆ ಆಗೋಲ್ಲ. ಎಲ್ಲಿವರೆಗೂ ಕ್ಲಾಸಲ್ಲಿ ಕುಳಿತಂಥ ಮಗು ನನ್ನ ಮಗು ಅಂತ ಪ್ರೀತಿಯಿಂದ ಶಿಕ್ಷಕ ಪಾಠ ಮಾಡ್ತಾನೋ, ಅವನು ಅದ್ಭುತ ಮಾತುಗಾರ ಆಗಿರಲಿಕ್ಕಿಲ್ಲ, ಆದರೆ ಹೃದಯ ಮುಟ್ಟುತ್ತೆ ಹುಡುಗಂದು. ಅದನ್ನು ಮಾಡಬೇಕು. ಶಿಕ್ಷಕರನ್ನು ತಯಾರು ಮಾಡಬೇಕು ಮೊದಲು. ಒಳ್ಳೆಯ ಶಿಕ್ಷಕರಾದರೆ ಒಬ್ಬ ಶಿಕ್ಷಕ 100 ಜನನ ಉತ್ತೇಜನ ಕೊಡ್ತಾನೆ, ಬೆಳೆಸ್ತಾನೆ ಅವ್ರನ್ನ. ಅದು ಮಾಡಬೇಕಾದ ಕೆಲಸ ಶಿಕ್ಷಣದಲ್ಲಿ ಫಸ್ಟ್. ಅದಾದರೆ ಒಳ್ಳೆಯ ಶಿಕ್ಷಕ ಇದ್ದರೆ ಒಳ್ಳೆಯ ವಿದ್ಯಾರ್ಥಿಗಳು ತಯಾರಾಗ್ತಾರೆ. ಒಳ್ಳೆಯ ವಿದ್ಯಾರ್ಥಿಗಳು ತಯಾರಾದರೆ ಸಮಾಜ ಚೆನ್ನಾಗಾಗುತ್ತೆ. ಅದರಿಂದ ಎಲ್ಲಕ್ಕೂ ಮೂಲ ಶಿಕ್ಷಕ, ಅವನು ಸರಿ ಮಾಡಬೇಕು. ಈ 24 ಗಂಟೆಯಲ್ಲಿ ಬಹುತೇಕ ಮಕ್ಕಳು ಅಂದ್ರೆ ಪಾಲಕರ ಜೊತೆ, ತಂದೆ ತಾಯಿ ಜೊತೆ ಇರುವಂಥ, ಅಂದ್ರೆ ಅವ್ರದ್ದೊಂದು ವಿಶೇಷವಾದ ಜವಾಬ್ದಾರಿ ಇರುತ್ತಾ? ಬಹುದೊಡ್ಡ ಜವಾಬ್ದಾರಿ. ಅಥವಾ ಈ ಪಾಲಕರು ಏನು ಹೇಳ್ತಾರೆ, ನೀವು ಶಾಲೆಗೆ ಕಳಿಸ್ಕೊಟ್ಟಿದ್ದೀವಿ ನಾವು, ಅಲ್ಲಿ ನೀವೇ ಎಲ್ಲ ತಿದ್ದಬೇಕು ಅವ್ರನ್ನ ಅಂತ, ಏನು ಹೇಳಿ ಬಯಸ್ತೀವಿ? ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಲಾಂಡ್ರಿಗೆ ಏನು ಮಾಡ್ತೀನಿ, ಕೊಳಕ್ಕೆ ಬಟ್ಟೆ ಹಾಕ್ತೀನಿ, ಅವ್ನು ಒಗೆದು ಐರನ್ ಮಾಡಿ ತಂದು ಕೊಡ್ತಾನೆ. ಶಾಲೆ ಅದಲ್ಲ, ನಿಮ್ಮ ಮಗು ಅದು. ನಿಮಗೊಂದೇ ಮಗು, ಶಾಲೆಯಲ್ಲಿ 40 ಮಕ್ಕಳಿದ್ದಾರೆ ಅಲ್ಲಿ. ಆದ್ದರಿಂದ ಟೀಚರ್ಸ್ ಎಷ್ಟು ಜವಾಬ್ದಾರಿ, ಅದು 10 ಪಟ್ಟು ಜವಾಬ್ದಾರಿ ನಿಮ್ಮದಿದೆ. ಶಾಲೆ ಕಳಿಸ್ಬಿಟ್ರೆ ಮುಗಿದೋಯ್ತು ಅಂತಲ್ಲ. ದಯವಿಟ್ಟು ಮಗು ಏನು ಮಾಡುತ್ತೆ ಸಮಯ ಕೊಡಿ, ಮಾತಾಡಿ. ಶಾಲೆಗೆ ಹೋಗಿ ಬನ್ನಿ 3 ತಿಂಗಳಿಗೊಂದು ಸಲ, ಟೀಚರ್ ಭೇಟಿಯಾಗಿ ಕೇಳಿ ಮಗು ಹೇಗೆ ಓದ್ತದೆ. ಆಗ ಮಗುಗೆ ಅನಿಸುತ್ತೆ, ಅಪ್ಪ ಅಮ್ಮ ನಿಜವಾಗ್ಲೂ ಕಾಳಜಿ ಮಾಡ್ತಾರೆ ನನ್ನ ಬಗ್ಗೆ ಅಂತ ಅನಿಸುತ್ತೆ. ಇಬ್ಬರದ್ದು ಜವಾಬ್ದಾರಿ ಇದೆ ಅಲ್ಲಿ. ಅಂದರೆ ಪಾಲಕರ ಜಾಸ್ತಿ ಜವಾಬ್ದಾರಿ ಇರೋದು. ಖಂಡಿತ ಜವಾಬ್ದಾರಿ ಜಾಸ್ತಿ. ಯಾಕಂದರೆ ಪಾಠ ಸಿಗ್ಬೋದು ಶಾಲೆಯಲ್ಲಿ, ಸಂಸ್ಕಾರ ಬರಬೇಕಾದದ್ದು ಮನೆಯಲ್ಲಿ ಮೊದಲು.
ಈ ಶಿಕ್ಷಕರಿಗೆ, ಪಾಲಕರಿಗೆ ಮತ್ತು ಮಕ್ಕಳಿಗೆ 3 ಜನರಿಗೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಂದೇಶ ಕೊಡೋದಾದ್ರೆ ತಾವು ಏನು ಕೊಡ್ತೀರಿ? ಒಂದು ಸಂದೇಶ ಇಷ್ಟೇ, ಮಗು ನಿಮ್ಮ ಮಗು ಅಲ್ಲ, ಅದು ಪ್ರಪಂಚದ ಮಗು, ನಾಳೆ ಪ್ರಪಂಚದ ನಾಯಕತ್ವ ತಗೊಳ್ಳುವಂಥ ಮಗು. ಆ ನಾಯಕತ್ವ ಆಗುವಂಥ ಗುಣಗಳನ್ನು ಕೊಡಬೇಕಾದ್ರೆ ತಂದೆ, ತಾಯಿ, ಶಿಕ್ಷಕ, ಸಂಸ್ಥೆಗಳು ಕೂಡ ಎಲ್ಲವೂ ಸೇರಿ ಮಾಡಿದಾಗ ಮಾತ್ರ ಆ ಮಗುವಿನಲ್ಲಿ ನಾಯಕತ್ವ ಗುಣವನ್ನು ಹಾಕ್ಬೋದು. ನಾಳೆ ನಾವು ಸಂತೋಷವಾಗಿರ್ಬೋದು. ಇಫ್ ಇಂಡಿಯಾ ಹ್ಯಾಸ್ ಟು ಬಿ ಎ ಬ್ಯೂಟಿಫುಲ್ ಕಂಟ್ರಿ ಇನ್ 2050, ಆಲ್ ಆಫ್ ಅಸ್ ಹ್ಯಾವ್ ಟು ವರ್ಕ್ ಟುಗೆದರ್ ಫಾರ್ ದ ಸೇಮ್ ಕಾಸ್ ಅಂದ್ರೆ ಮಾತ್ರ ಆಗ್ತದೆ. ಈಗ ವಿಶೇಷವಾದಂಥ ಎಲ್ಲ ವಿಷಯಗಳನ್ನು ಕೂಡ ತಾವು ರಾಜ್ಯದುದ್ದಕ್ಕೂ, ದೇಶದುದ್ದಕ್ಕೂ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಾವು ಒಂದಿಷ್ಟು ತರಬೇತಿಗಳನ್ನು ಮಾಡ್ತಾರೆ. ಯಾಕ್ಟ್ ಅಂತ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ರಿ. ಶಿಕ್ಷಕರನ್ನೇ ರೆಡಿ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು. ಎಷ್ಟೆಲ್ಲ ಜನರಿಗೆ ಇಲ್ಲಿ ತಾವು ಕೆಲಸ? ಈಗ ನನಗೆ ತಿಳಿದ ಮಟ್ಟಿಗೆ ಕಳೆದ 24 ವರ್ಷಗಳಲ್ಲಿ ಸುಮಾರು 3 ಲಕ್ಷ ಜನ ಟೀಚರ್ಸಿಗೆ ತರಬೇತಿಯಾಗಿದೆ. 3 ಲಕ್ಷ ಜನ, ಸುಮಾರು 112 ಶಾಲೆಗಳನ್ನು ಸಹಾಯ ಮಾಡಿದ್ದೀವಿ. ಪ್ರಪಂಚದಾದ್ಯಂತ 112 ಶಾಲೆಗಳಿದ್ದಾವೆ. ಈಗ ನನಗೆ ಸಂತೋಷ ಆಗೋದು, ಅಷ್ಟು ಶಾಲೆಗಳಿದ್ದಾವೆ, ಅಷ್ಟೊಂದು 1000 ಮಕ್ಕಳು ಓದ್ತಾರೆ. ಅಂದರೆ ದಿನ ನಾವು ಮಾತಾಡಿದ್ದನ್ನು, ಪ್ರಯೋಜನ ಮಾಡಿದ್ದನ್ನು 1 ಲಕ್ಷ ಜನ ಮಕ್ಕಳು ಪ್ರತಿದಿನ ಬಳಸ್ತಾರೆ. ದಿನಚರಿ ಮಾಡೋದಾದರೆ ಮಕ್ಕಳಿಗಾಗಲಿ ಅಥವಾ ಶಿಕ್ಷಕರಿಗಾಗಲಿ ದಿನಚರಿ ಮಾಡೋದಾದರೆ, ಉದ್ಯಮಗಳಾಗಲಿ ಯಾವ ಥರ ದಿನಚರಿ ಮಾಡಬೇಕು ಅಂತೀರಿ ಗುರುಜಿ? ಅಂದರೆ ತಯಾರಿ ಹೇಗಿರಬೇಕು ಗುರುಜಿ? ಅಲ್ಲ, ಮಕ್ಕಳ ತಯಾರಿ ಫಸ್ಟ್ ನಾವು ಇದು ನಮ್ಮ ಕಲಾಂ ಚಂದ ಹೇಳೋರು. ಅವ್ರು ಹೇಳೋರು ಏನು ಅಂದರೆ, ಡೋಂಟ್ ರೀಡ್ ಸಕ್ಸಸ್ ಸ್ಟೋರೀಸ್, ದೆ ಗಿವ್ ಯು ಮೆಸೇಜಸ್. ರೀಡ್ ಫೇಲ್ಯೂರ್ ಸ್ಟೋರೀಸ್, ದೆ ಗಿವ್ ಲೆಸನ್ ಫಾರ್ ಯುವರ್ ಲೈಫ್ ಅಂತ. ನಾವು ಮಕ್ಕಳನ್ನು ಸೋಲೋಗಿ ತಯಾರು ಮಾಡಲೇ ಇಲ್ಲ, ಬರೀ ಯಶಸ್ಸು ಅಂದ್ಕೊಂಡ್ವಿ. ಎಷ್ಟರ ಮಟ್ಟಿಗೆ ಮಾಡಿಬಿಟ್ವಿ ಅಂದರೆ, ಒಂದು ಸಣ್ಣ ಫೇಲ್ಯೂರ್ ಆದರೆ ಕುಸಿದು ಬೀಳ್ತಾರೆ ಅವ್ರು, ಆಗೋಲ್ಲ ಅಂತಾರೆ. ಅವ್ರು ಹೇಳಿ ಫೇಲ್ ಆದರೆ ಏನು ತೊಂದರೆ ಇಲ್ಲ, ನಥಿಂಗ್ ರಾಂಗ್, ಮತ್ತೊಮ್ಮೆ ಮಾಡ್ಬೋದು, ತೊಂದರೆ ಇಲ್ಲ. ಲಿಂಕನ್ ಜೀವನ ಮಾದರಿ ಆಗಬೇಕು. ಮಕ್ಕಳಿಗೆ ಹೇಳಬೇಕು, ಫೇಲ್ ಆದರೆ ಏನು ತೊಂದರೆ, ತಪ್ಪೇನಲ್ಲ, ಮತ್ತೊಂದು ಸಲ ಗೆಲ್ಬೋದು. ಆದರೆ ಫೇಲೇ ಆಗಬಾರ್ದು ಅಂತ ಎತ್ಕೊಂಡು ಕೂತ್ಕೊಂಡಾಗ ಅಕಸ್ಮಾತ್ ಫೇಲ್ ಆದರೆ ಎದೆ ಹೊಡೆದೋಗುತ್ತೆ. ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡದಾದ ಸೋಲು ಯಾವುದು ಮತ್ತು ಅದರಿಂದ ಕಲ್ತ್ಕೊಂಡ ದೊಡ್ಡದಾದ ಪಾಠ ಯಾವುದು? ನನಗೆ ಸೋಲು ಅಂತ ಹೇಳಾರೆ, ಯಾಕಂದರೆ ನಾನು ಅಪೇಕ್ಷೆ ಪಟ್ಟದ್ದೇ ಆಗಿದೆ. ನಾನು ಮೇಷ್ಟ್ರ್ ಆಗಬೇಕು ಅಂದ್ಕೊಂಡದ್ದು ಮೇಷ್ಟ್ರೇ ಆಗಿದ್ದೀನಿ. ಸೋಲು ಅಂತ ಆಗದೆ ಹೋದರೆ ಕೆಲವೊಂದು ಆಗಿದ್ದಾವೆ. ಕೆಲವೊಂದು ಸಲ ನಾನು ಭಾಳ ಜನ ನಂಬಿಡ್ತೀನಿ, ತುಂಬ ನಂಬ್ತೀನಿ. ನನ್ನ ಸ್ವಭಾವ ಅದು. ಬೇಗ ನಂಬಿಡ್ತೀನಿ. ಬೇಗಲ್ಲ, ಇಮಿಡಿಯೇಟ್ ನಂಬಿಡ್ತೀನಿ. ಬಂದುಬಿಡಿ ಅಂತೀನಿ, ಕೊಟ್ಬಿಡ್ತೀನಿ. ಏನು ಕೇಳಿದ್ರೆ ನಾನು ಯಾವುದೂ ಇಟ್ಕೊಳ್ಳಲ್ಲ, ಏನಿದ್ರು ಕೊಟ್ಬಿಡ್ತೀನಿ. ಅದಕ್ಕೆ ನನ್ನ ಜನ ಅಂತಾರೆ, ನೀವು ಮೋಸ ಹೋಗ್ತೀರಿ ಭಾಳ ಅಂತಾರೆ. ನಾನು ಉತ್ತರ ಭಾಳ ಚೆನ್ನಾಗಿದೆ. ಇಟ್ಸ್ ಬೆಟರ್ ಟು ಬಿ ಚೀಟೆಡ್ ಬೈ ಟ್ರಸ್ಟಿಂಗ್ ಸಂಬಡಿ ರಾದರ್ ದ್ಯಾನ್ ಟು ಡೈ ಆ್ಯಸ್ ಅ ಪರ್ಸನ್ ಹೂ ನೆವರ್ ಟ್ರಸ್ಟೆಡ್ ಎನಿಬಡಿ ಅಂತ. ಸೋತು ನಂಬಿ ಮೋಸ ಹೋಗೋದಕ್ಕಿಂತ ಯಾರನ್ನೂ ನಂಬದೆ ಏಕಾಂಗಿಯಾಗಿ ಸಾಗೋದು ಭಾಳ ಕೆಟ್ಟ. ಸೋತರೂ ಅಡ್ಡಿ ಇಲ್ಲ. ಆದರೆ ಒಂದು ನನಗೆ ಖಾತ್ರಿ ಇದೆ, ಅಕಸ್ಮಾತ್ ನಾನು ನಂಬ್ಕೊಂಡಿದ್ದೀನಿ, ಯಾರಾದರೂ ನಾನು ಮೋಸ ಮಾಡಿದರೆ, ಇದುವರೆಗೂ ನಾನು ವಿಚಾರ ಹೇಳ್ತೀನಿ ದಿಲೀಪ್, ಖಂಡಿತ ಪ್ರಾಮಾಣಿಕವಾಗಿ ಹೇಳಬೇಕಾದ್ದು, ನಾನು ಮೋಸ ಯಾರೂ ಮಾಡಿಲ್ಲ. ಮೋಸ ಆಗಿದ್ದು ನನ್ನ ತಪ್ಪಿನಿಂದ ಆಗಿರಬೇಕು. ಆದರೆ ಎಷ್ಟೋ ಜನ ಮೋಸ ಅಂದವ್ರು ನನಗೆ ತುಂಬ ಸಹಾಯ ಮಾಡಿ ಹೋಗಿದ್ದಾರೆ. ಸೋಸ ಆಗಿಲ್ಲ ನನಗೆ ಬದುಕಲ್ಲಿ. ಅದಕ್ಕೇ ಹೇಳ್ತೀನಿ, ದಯವಿಟ್ಟು ನಂಬಿ, ಜನನ ನಂಬಿ ಮೋಸ ಹೋಗೋದು ವಾಸಿ. ನಂಬದೇ ಯಾರನ್ನೂ ನಂಬದೇ ಇದ್ದಂಥ ಮನುಷ್ಯ ಆಗದೇ ಇರಬಾರ್ದು. ನಿಮ್ಮ ಒತ್ತಡದ ಜೀವನದಲ್ಲಿ ಯಾವ ಥರ ತಾವು ಶಾಂತಿಯುತವಾಗಿರ್ತೀರಿ? ಆಮೇಲೆ ಅದು ಭಾಳ ಆರ್ಟ್ ಆಫ್ ಏನಂತಾರೆ, ಬ್ಯಾಲೆನ್ಸಿಂಗ್ ಯುವರ್ ಸೆಲ್ಫ್, ಭಾಳ ಚೆಂದ ಅದು. ನನಗೆ ಗೊತ್ತಿದೆ, ತುಂಬ ಕೆಲಸ ಜಾಸ್ತಿ ಇರುತ್ತೆ, ಪ್ರೆಷರ್ ಇರುತ್ತೆ, ಓಡೋದು, ದಿನಕ್ಕೆ ಅಲ್ಲೊಂದು ಹೋಗ್ಬೇಕು, ಇಲ್ಲಿ ಮಾತಾಡಬೇಕು, ಆ ಮಾತಾಡ್ಬೇಕಾದ್ರೆ ವಿಷಯ ಓದ್ಕೋಬೇಕಾಗತ್ತೆ. ಈ ಒತ್ತಡದಲ್ಲಿ ನನಗೆ ಸಂತೋಷ ಕೊಡೋದು ಯಾವುದು ಗೊತ್ತಾ? ಸಾಹಿತ್ಯ. ಒಂದು 10 ನಿಮಿಷ ಕೂತ್ಕೊಂಡು ಯಾವುದಾದ್ರೂ ಕಾವ್ಯ ಓದಿದರೆ, ಮಹಾಭಾರತ ಒಂದು ಪರ್ವ ಓದಿದರೆ, ರಾಮಾಯಣದ ಒಂದು ಸರ್ಗ ಓದಿಬಿಟ್ರೆ ಆಯಿತು ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಆ ಸಾಹಿತ್ಯ ಇದೆಯಲ್ಲ, ನನ್ನ ಮನಸ್ಸಿಗೆ ಒಂದು ರಿಲೀಫ್ ಕೊಡುತ್ತೆ. ನಿನ್ನೆ ನಾವು ನಿಮ್ಮ ಫಂಕ್ಷನನ್ನು ಅಟೆಂಡ್ ಆಗಿದ್ವಿ. ಅದರಲ್ಲಿ ವಿಶೇಷವಾದಂಥ ಒಂದು ವಿಚಾರವನ್ನು ಹೇಳಿದ್ರಿ. ಕನ್ನಡವನ್ನು ಕಲಿಸ್ಬೇಕು, ಕನ್ನಡದ ಮುಖಾಂತರ ಎಲ್ಲವನ್ನು ಕೂಡ ನಾವು ಕಲಿಬೋದು. ಯಾವುದೋ ಒತ್ತಡ ಜೀವನ ಇದ್ದರೂ ಕೂಡ, ಇವತ್ತು ಫಿಸಿಕ್ಸ್ ಇರ್ಬೋದು, ಮ್ಯಾಥ್ಸ್, PCM ಇರ್ಬೋದು, ಎಲ್ಲ ಹೊರತುಪಡಿಸಿ ಮಕ್ಕಳಿಗೆ ಕನ್ನಡವನ್ನು ಕಲಿಸೋದ್ರಿಂದ ಯಾವ ಥರ ಅವರು ಯಶಸ್ಸಿನ ಮಟ್ಟಲನ್ನು ಹೇಳ್ತಾರೆ ಅಂತ ಯಾವ ಥರ ಗುರುಜಿ? ಅಲ್ಲ, ಕನ್ನಡವನ್ನು ಕಲಿಸಲೇಬೇಕು. ನಾವೇನು ಮಾಡಿದ್ದೀವಿ ಗೊತ್ತಾ? ಸಣ್ಣ ಮಕ್ಕಳಿಗೆ ಒಂದೇ ಸಲ ವ್ಯಾಕರಣ ಹೇಳಿ, ಛಂದಸ್ಸು ಅಂದ್ರೆ ಏನು ಅದು ಹೇಳ್ಬಿಡ್ತೀವಿ. ಅರ್ಧ ಬೇಜಾರು ಆಗೋಲ್ಲ ಅಂತ ಅಂದ್ಬಿಡುತ್ತೆ, ಕಟ್ಟ ಅನಿಸ್ಬಿಡುತ್ತೆ. ಅದ್ರ ಬದಲು ನಾವೇನು ಮಾಡ್ತೀವಿ ಹೇಳಿ, ಮಕ್ಕಳಿಗೆ ಮೊದಲು ಸಣ್ಣ ಮಗುಗೆ ಎದೆ ಹಾಲು ಕೊಡ್ತಾಳೆ ಅಮ್ಮ, ಆಮೇಲೆ ಒಂದು ಪೌಡರ್ ಮಿಲ್ಕ್ ಅಂತ ಕೊಡ್ತಾರೆ, ಆಮೇಲೆ ಸ್ವಲ್ಪ ಗಟ್ಟಿ ಪಾಯಸದಂಗೆ ಮಾಡಿಕೊಡ್ತಾರೆ, ಆಮೇಲೆ ಅನ್ನ ಕೊಡ್ತಾರೆ. ಹಾಗೆ ಹಂತ ಬೆಳೆಸಲ್ವಾ? ನಾವು ಶಿಕ್ಷಣ ಹಾಗೆ ಬೆಳೆಸ್ಬೇಕಲ್ವ? ಮೊದಲು ತುಂಬ ಸುಲಭದ ಕನ್ನಡ ಕಳಿಸ್ಬೇಕು. ಹಾಡು ಪುಟ ಅನ್ಬೇಕು. GP ರಾಜರತ್ನಂ ಹಾಡಾಗಲಿ, ಸಣ್ಣದು ನಾಗರ ಹಾವಳು ಹೂವೆ ಇಂಥ ಹಾಡು ಕಲಿಸಿ, ಅದು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೋಗಿ ನರಸಿಂಹಸ್ವಾಮಿ ಹಾಡು ಕೇಳಿ, ಪುಟ್ಟಪ್ಪನವ್ರ ಹಾಡು ಕೇಳಿಸಿ, ಬೇಂದ್ರೆಯವ್ರ ಹಾಡು ಕೇಳಿಸಿ, ಎತ್ತರಕ್ಕೆ ಹಿಂಗೆ ಹೋಗ್ತಾರೆ ಮಕ್ಕಳು. ಅದ್ರ ಮೂಲಕ ಹೃದಯ ಹಿಡ್ಕೋಬೇಕು. ಅಂದರೆ ತಮ್ಮ ಪ್ರಕಾರ ಸಂಗೀತ ಮತ್ತು ಸಾಹಿತ್ಯ ಬೇಕೇ ಬೇಕಂತ? ಜೊತೆಗೆ ಬೇಕು.
ತಾವು ಯಾವಾಗ ಸಂಗೀತದ ಬಗ್ಗೆ ಅಭ್ಯಾಸ ಮಾಡಿದ್ರಿ ಅಥವಾ ಆ ಥರ ಸಾಹಿತ್ಯ ವಿಚಾರ? ಅಲ್ಲ, ಸಂಗೀತ ಬಗ್ಗೆ ಹುಚ್ಚು ನನಗಿತ್ತು, ಆದರೆ ನಾನು ಸಂಗೀತಜ್ಞ ಅಲ್ಲ, ಸಂಗೀತ ನನಗೆ ಗೊತ್ತಿಲ್ಲ. ಆದರೆ ಕೆಲವು ಸಂಗೀತಗಾರರ ಹತ್ತಿರದಿಂದ ಕಾಣುವಂಥ ಅವಕಾಶ ಇತ್ತು. ಅವಕಾಶ ಭಗವಂತ ಕೊಟ್ಟದ್ದು. ಧಾರವಾಡದಲ್ಲಿ ಮಾಳಮಡ್ಡಿಯಲ್ಲಿದ್ದಾಗ ನಮ್ಮ ಮನೆ ಮತ್ತು ಬಸವರಾಜ ರಾಜಗುರು ಮನೆ ಒಂದೇ ಗೋಡೆ. ನಾವೆಲ್ಲ ಕಂಪೌಂಡ್ ಹಾರ್ಕೊಂಡೇ ಹೋಗೋರು ಅವ್ರ ಮನೆಗೆ. ಕಾಕ ಕಾಕ ಅಂತಿದ್ವಿ ಅವರಿಗೆಲ್ಲ. ಅವ್ರು ಹಾಡೋದನ್ನು ಕೇಳ್ತಿದ್ವಿ. ಆದರೆ ಎಷ್ಟು ದೊಡ್ಡ ಹಾಡುಗಾರರು ಅಂತ ತಿಳ್ಕೊಳ್ಳೋ ಶಕ್ತಿ ನನಗಿರಲಿಲ್ಲ. ಆದರೆ ಅದ್ಭುತ ಹಾಡುಗಾರ. ಈಗ ಅದು ನೆನೆಸ್ಕೋತೀನಿ. ಬಸವರಾಜ ರಾಜಗುರು ಹಾಡು ಮನೇಲಿ ಕೂತು ಕೇಳಿದಾಗ ಹೌದಪ್ಪ ಎಷ್ಟು ಚೆನ್ನಾಗಿದೆ ಇದು, ಆದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ವಯಸ್ಸಾಗಿರಲಿಲ್ಲ ಅವಾಗ. ಫೇವ್ರೇಟ್ ಬಗ್ಗೆ ಮಾತ್ರ ನಿಮ್ಮ ಫೇವ್ರೇಟ್ ಗುರುಗಳು ಯಾರು ಗುರುಜಿ? ನನ್ನ ಗುರುಗಳು ಲಕ್ಷ್ಮಣರಾವ್ ಕುಲಕರ್ಣಿ ಅಂತ, LB ಕುಲಕರ್ಣಿ ಅಂತ. ನಾನು ಹೈಸ್ಕೂಲಲ್ಲಿ ಇದ್ದವರು. ಇವತ್ತು ನಾನೇನಾದರೂ ಆಗಿದ್ದರೆ ಮುಖ್ಯವಾಗಿ ಅವ್ರ ಕಾರಣ. ಯಾಕೆ ಅಂದರೆ ಹೇಳಿದಲ್ಲ, ನಾನು SLCಲಿ ಫೇಲ್ ಅಂತ ಬಂದಿತ್ತು, ಡಿಕ್ಲೇರ್ ಆಯಿತು. ನನಗೆ ಗೊತ್ತೂ ಇಲ್ಲ. ನಾನು ಕೋಲಾರದಲ್ಲಿ ನಮ್ಮ ಅಪ್ಪನ ಜೊತೆಗಿದ್ದೆ. ಫೇಲ್ ಆದದ್ದು ಗೊತ್ತಿಲ್ಲ ನನಗೆ. 5-6 ದಿವಸದ ಮೇಲೆ ಗೊತ್ತಾಯಿತು. ಏನು ಮಾಡೋದು, ಫೇಲ್ ಆಗಿದ್ದೇನೆ, ದುಃಖ ಆಯಿತು. ಆದರೆ ನಮ್ಮ ಟೀಚರು ನಾನು ಕೇಳ್ದೇನೆ ತಾವೇ ಅಪ್ಲಿಕೇಶನ್ ತುಂಬಿ ₹5 ಕಟ್ಟಿ ರೀಟೋಟ್ಲಿಂಗ್ ಅಪ್ಲೈ ಮಾಡಿದರು. ಆಮೇಲೆ ರಿಸಲ್ಟ್ ಚೇಂಜ್ ಆಗಿ ಬಂತು, ಸಂತೋಷ ಆಯಿತು, ಎಲ್ಲ ಆಯಿತು. ಅವ್ರು ಹಾಕದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಕ್ಷಣ ವಿಚಾರ ಮಾಡಿಕೊಂಡ್ರೆ ನನ್ನ ಲೈಫಲ್ಲಿ ಕಪ್ಪು ಚುಕ್ಕೆ ಉಳಿದೇ ಬಿಡ್ತಿತ್ತು. ಅದು SLC ಫೇಲ್ಡ್ ಕ್ಯಾಂಡಿಡೇಟ್ ಅಂತ ಉಳಿತಿತ್ತು ಅದು. ಆದರೆ ಪುಣ್ಯಕ್ಕೆ ಆ ಗುರುಗಳು ನಾನು ಪಾರು ಮಾಡಿದರು. ನಿಮ್ಮದು ಫೇವ್ರೇಟ್ ಪ್ಲೇಸ್ ಅಂತ? ಫೇವ್ರೇಟ್ ಪ್ಲೇಸ್ ಅಂದರೆ ಎಲ್ಲವೂ ಇಷ್ಟನೇ ನನಗೆ, ಎಲ್ಲ ಪ್ಲೇಸು ಇಷ್ಟ. ನಾನು ಹಾಗೆ ಇಷ್ಟಪಡೋದು ಲಂಡನ್, ಅದು ನೋಡೋದು. ಅದು ಇಂಡಿಯಾದಲ್ಲಿ ಹೇಳೋದಾದರೆ, ಕರ್ನಾಟಕದಲ್ಲಿ ಹೇಳೋದಾದರೆ ಧಾರವಾಡ ಅಂತ. ಧಾರವಾಡ ಒಮ್ಮೆ ಈ ಒಂದು ಜೀವನದಲ್ಲಿ ಅಲ್ಲಿ ಹೋಗಲೇಬೇಕು ಅಂತಕ್ಕಂಥ ಒಂದು ಪ್ಲೇಸ್ ಎಲ್ಲ ಯುವಕರಿಗೆ ಅಲ್ಲಿ ಹೋದರೆ ಇನ್ಸ್ಪೈರ್ ಆಗ್ತೀರಾ ನೀವು? ಯುವಕರಿಗೆ ಹೋದ್ರೆ ಯುವಕರಿಗೆ ಯಾವ ಪ್ಲೇಸ್ ಅಂತ? ನಾನು ಕೇಳಿದೆ ದಕ್ಷಿಣೇಶ್ವರಕ್ಕೆ ಹೋಗ್ಬೇಕು ಹುಡುಗರು. ಅಲ್ಲಿ ಹೋಗಿ ವಿವೇಕಾನಂದರ ಜೀವನ ನೋಡಬೇಕು, ಬದುಕಿದಂಥ ಜಾಗ ನೋಡಬೇಕು, ಅವ್ರು ಮಾತಾಡಿದಂಥ ಜಾಗ ನೋಡಬೇಕು. ಅಲ್ಲಿ ಖುಷಿ ಆಗುತ್ತೆ ನೋಡಿದಾಗ. ಈ ಜಾಗದಲ್ಲಿ ಅಡ್ಡಾಡಿದ್ದೇವೆ. ಇತ್ತೀಚೆಗೆ ಒಂದು ಆಗಿತ್ತು, ಅನುಭವ ಆಗಿತ್ತದು. ಶೃಂಗೇರಿಗೆ ಹೋಗಿದ್ದೆ. ಅಲ್ಲಿ ಒಂದು ಶಾಲೆ ಮಾಡಬೇಕು ಅಂತ ಗುರುಗಳು ಹೇಳಿದ್ದಾರೆ, ಶುರು ಮಾಡ್ತಾ ಇದ್ದೀವಿ ಈಗ ಅದನ್ನು. ಅಲ್ಲಿ ಹೋದಾಗ ಶಾರದಾದೇವಿ ಗುಡಿ ಕರ್ಕೊಂಡು ಹೋದ್ರು ನಮ್ಮನ್ನು. ಗುಡಿ ಮುಂದೆ ನಿಲ್ಲಿಸಿದ್ರು. ಮೈ ಜುಮ್ಮನ್ಬಿಡ್ತು. 1200 ವರ್ಷಗಳ ಹಿಂದೆ ಇದೇ ನೆಲದಲ್ಲಿ ಶಂಕರಾಚಾರ್ಯ ನಿಂತಿದ್ದರಲ್ಲ ಅಂತ. ಅದೇ ಥರ ಅನುಭವ ಎಲ್ಲ ಕಡೆ ಆಗ್ತದೆ ನನಗೆ. ಬಸವ ಕಲ್ಯಾಣಕ್ಕೆ ಹೋದಾಗ ಅಮ್ಮಮ್ಮ ಈ ಜಾಗದಲ್ಲಿ ಅಲ್ಲಮ್ಮ ಪ್ರಭು ಇದ್ದರಲ್ಲಪ್ಪ, ಬಸವಣ್ಣ ಓಡಾಡಿದ್ರು, ಅಕ್ಕಮಹಾದೇವಿ ಇದ್ರು ಈ ಜಾಗದಲ್ಲಿ, ನಾನು ನಿಂತಿದ್ದೇನಲ್ಲ, ಒಂದು ಧನ್ಯತೆ ಅನಿಸಲ್ವ? ಅದೇ ರೀತಿ ನನಗೆ ಆದದ್ದು ಜೆರೂಸಲೇಮ್ಗೆ ಹೋದಾಗ ಹಾಗೆ ಅನಿಸುತ್ತೆ. ಯೇಸು ಕ್ರಿಸ್ತ ಓಡಾಡಿದ ಜಾಗ ಅನಿಸುತ್ತೆ. ಮಕ್ಕಕ್ಕೆ ಹೋಗಿಲ್ಲ ನಾನು, ಅದು ಅನುಭವ ಆಗಿಲ್ಲ. ಉಳಿದೆಲ್ಲ ಕಡೆ ಹೋಗಿದ್ದೀನಿ, ಖುಷಿ ಆಗುತ್ತೆ. ಆ ದೊಡ್ಡವರು ಅಡ್ಡಾಡೋ ಜಾಗದಲ್ಲಿ ಅಡ್ಡಾಡ್ತೀವಲ್ಲ ಅಂತ ಒಂದು ಅನುಭವ ಆಗುತ್ತೆ. ಮಕ್ಕಳಿಗೆ ಹೇಳ್ತೀರಿ, ಹುಡುಕಾಡ್ಕೊಂಡು ಹೋಗಿ ಆ ಜಾಗನ. ಎಲ್ಲ ಸಾಹಿತ್ಯನೂ ತಾವು ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಇನ್ನು ಎಲ್ಲವನ್ನೂ ಕೂಡ ತಾವು ಕರಗತ ಮಾಡ್ಕೊಂಡು ಯಾವ ಥರ ಇದನ್ನು ಹೇಳ್ತೀರಿ ಗುರುಜಿ? ನನಗೆ ಎಲ್ಲರ ಬಗ್ಗೆ ಪ್ರೀತಿ ಇದೆಯಾ ಗುರುಜಿ? ನನಗೆ ಎಲ್ಲರ ಬಗ್ಗೆ ಪ್ರೀತಿ ಇದೆ. ನನ್ನ ಮನಸ್ಸಲ್ಲಿ ಗೋಡೆಗಳಿಲ್ಲ, ಗೋಡೆ ಇಲ್ಲ ನನಗೆ. ನನಗೆ ಎಲ್ಲ ಧರ್ಮಗಳು ಶ್ರೇಷ್ಠ. ನಾನು ದಯವಿಟ್ಟು ಹೇಳ್ತೀನಿ, ನಾವು ದೇಶವನ್ನು ಒಡೆದು ಚೂರು ಮಾಡ್ತಾ ಇದ್ದೀವಿ ಈಗ ಧರ್ಮದ ಆಧಾರದ ಮೇಲೆ. ದಯವಿಟ್ಟು ಮಾಡಬೇಡಿ. ಎಲ್ಲ ಧರ್ಮದಲ್ಲೂ ಒಳ್ಳೆಯದಿದೆ. ತಪ್ಪೇ ಹುಡುಕಬೇಕಂದ್ರೆ ಎಲ್ಲ ಧರ್ಮದಲ್ಲೂ ಕೆಟ್ಟದೇ ಸಿಗುತ್ತೆ. ಬೇಕಿಲ್ಲ, ನಾವು ಒಳ್ಳೆಯದನ್ನು ಆರಿಸ್ಕೊಳ್ಳೋಣ ಅಂತ ಹೇಳಿ ಯಾವ ಧರ್ಮ, ಇಸ್ಲಾಂ ಆಗಲಿ, ಕ್ರಿಶ್ಚಾನಿಟಿ ಆಗಲಿ, ಬುದ್ಧಿಸಮ್, ಜೈನಿಸಮ್, ಹಿಂದೂಯಿಸಮ್ ಯಾವುದಾದ್ರೂ ಕೂಡ ಇವು ತೋಟದ ಹೂಗಳು. ಗುಲಾಬಿ ಒಳ್ಳೆಯದು ಕರೆಕ್ಟು, ದಾಸವಾಳ ಕೆಟ್ಟದ, ಮಲ್ಲಿಗೆ ಹೂ ಕೆಟ್ಟದ್ದ? ಎಲ್ಲ ಹೂ ಚಂದವೇ. ಎಲ್ಲ ಆರಿಸ್ಕೊಂಡು ನಾನು ಬೊಕ್ಕೆ ಮಾಡಿ ನನ್ನ ಜೀವನಕ್ಕೆ ಇಟ್ಕೋಬೇಕು ನಾನು. ನಿಮ್ಮ ಬಾಲ್ಯದ ಗೆಳೆಯನ ನೆನೆಯೋದಾದರೆ ಅಂದ್ರೆ ನಿಮ್ಮ ಇದ್ದಾರೆ ಅದರಲ್ಲಿ ಅತ್ಯಂತವಾಗಿ ನಿಮಗೆ ಭಾಳ ಒಬ್ಬ ಇದ್ದಾನೆ, ಪುಣಾದಲ್ಲಿದ್ದಾನೆ. ಈಗ ಅವನು ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ ಆದ. ನೀವು ರೆಕಾರ್ಡ್ ಮಾಡಿದ್ರಲ್ಲ ಅದನ್ನು, ಭಾಳ ಚೆನ್ನಾಗಿದೆ ಅದು. ಅವನು ಪ್ರಮೋದ ಅಂತ, ಅವನು ಪಮ್ಯ ಅಂತ ಕರಿತಿದ್ವಿ ನಾವು. ಅದೆಲ್ಲ ಮಾತಾಡ್ಬಿಟ್ಟೆ, ಅವನು ಪಮ್ಯ ಅಂತ ಕರೆಯೋದು ಅವನ್ನ. ಈ ಭೇಟಿಯಾಗಿ ಯಾಕೋ ಪ್ರಮೋದ ಅಂದ್ರೆ ಬೈತಾನೋ ಅವನು, ಸೊಕ್ಕ ಬಂದಿದೆಯೇನೋ ಪ್ರಮೋದ ಅಂತ್ಯ ಪಮ್ಯ ಅನ್ನು ಅಂತ. ಏಕವಚನದಲ್ಲಿ ಹಾಗೆ ಮಾತಾಡುವಂಥ ಗೆಳೆಯ ಆತೊಬ್ಬ ಇದ್ದಾನೆ ಪುಣ್ಯದಲ್ಲಿ. ಅವ್ರನ್ನ ಯಾವಾಗಲೂ ಮಾಡ್ತೀನಿ. ಮೊನ್ನೆ ಕೂಡ ಮಾಡಿದ್ದಾನೆ, ಫೋನ್ ಮಾಡಿದ್ದ. ನಿಮ್ಮ ಫೇವ್ರೇಟ್ ಫುಡ್ ಅಂತ ಆದರೆ ಏನು? ನನ್ನ ಫೇವ್ರೇಟ್ ಫುಡ್ ಅಂದರೆ ದೋಸೆ. ಅಲ್ಲಕ್ಕೆ ಮಸಾಲ ದೋಸೆ, ಯಾವುದೋ ಒಂದು ದೋಸೆ ಚೆನ್ನಾಗಿರ್ಬೇಕು. ಈ ಮಕ್ಕಳು ಓದುವಾಗ ಈ ಫುಡ್ಡು ಕೂಡ ಏನು ಭಾಳ ಮುಖ್ಯ. ಆ ಫುಡ್ ಏನಿದೆ ಅಂದರೆ ಹೆವಿ ಆಗಬಾರ್ದು, ಪೌಷ್ಟಿಕವಾಗಿರಬೇಕು. ಬರೀ ತುಪ್ಪ ಅದು ಫ್ಯಾಟ್ ಬರೋ ಹಂಗೆ ಆಗಬಾರ್ದು. ಮಕ್ಕಳು ಓದುವಿಕೆಗೆ ಅನುಕೂಲ ಆಗುವ ಹಾಗೆ ಲೈಟ್ ಫುಡ್ ಇರಬೇಕು, ಬಟ್ ಚೆನ್ನಾಗಿ ಹೆಲ್ದಿಯಾಗಿರಬೇಕು. ಅದು ಕೂಡ ಭಾಳ ಮುಖ್ಯ ಮಗುನ ಓದಿ. ಕಡೆ ಪ್ರಶ್ನೆ ಏನಂತ ಗುರುಜಿ, ತಾವು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರಿ, ತಾವು ಈ ಎಲ್ಲ ಟೈಮನ್ನು ಯಾವ ಥರ ಮ್ಯಾನೇಜ್ ಮಾಡ್ತೀರಿ? ಏನಿಲ್ಲ, ಪ್ರಯಾರಿಟಿ ಹಾಕ್ಕೋಬೇಕು. ಇವತ್ತು ನಾನು ಬಂದಿದ್ದೀನಿ, ಇಷ್ಟು ಕೆಲಸ ಮಾಡಬೇಕು. ನಾವು ದಿನ ಹೋಗ್ಬೇಕಾದ್ರೆ ಆಫೀಸಿಗೆ ಬರ್ಕೊಂಡು ಹೋಗ್ತೀನಿ ಡೈರಿ, ಟೈಮ್ ಟು ಡೂ ಅಂತ. ಇಷ್ಟು ಮಾಡಲೇಬೇಕು. ಅದಾಗೋ ತನಕ ನಾನು ಹೇಳೋದಿಲ್ಲ. ಅದು ಬಿಟ್ಟು ಇನ್ನೇನಾದರೂ ಆಗಲಿ ಬೇಕಾದ್ದು ಮಾಡ್ತೀನಿ, ಅಷ್ಟು ಮಾಡೋದೇ ಹೋಗಲ್ಲ. ನಾವೇನು ಮಾಡ್ತೀವಿ, ಸಾಮಾನ್ಯ ಡೈರಿ ಬರ್ಕೊಂಡಿರ್ತೀವಿ, ಆದಷ್ಟು ಬಿಟ್ಟು ಉಳ್ಕಿದ್ದೆಲ್ಲ ಮಾಡಿರ್ತೀವಿ. ಅಯ್ಯೋ ಮಾಡಲಿಕ್ಕಾಗಲೇ ಇಲ್ಲ ಅಂತ. ಹಂಗಾಗೋಲ್ಲ. ನಾನು ಏನು ಬರ್ಕೊಂಡಿರ್ತೀನಿ ಅದು ಫಸ್ಟ್ ಟಿಕ್ ಮಾಡ್ಕೊಂಡು ಹೋಗ್ತೀನಿ.
ಬರೆಯುವುದು ಓದೋದು ಯಾವ ಗುರುಜಿ? ಕಂಪಲ್ಸರಿ ಬೆಳಿಗ್ಗೆ ಓದ್ತೀನಿ, ಬೆಳಗ್ಗೆ ಬೆಳಗ್ಗೆ 4:15 ಓದಬೇಕು, ತಮ್ಮ ರಾತ್ರಿ ಓದ್ತೀನಿ, ಕೆಲವೊಂದು ಸಲ ಓದ್ತೀನಿ. ದಿವಸ 2-3 ತಾಸು ಓದಲೇಬೇಕು ನಾನು. ದಿನಚರಿ ಬೆಳಗ್ಗೆ 4:15ರಿಂದ ಆಗ್ಬೇಕು. ಸ್ಟಾರ್ಟ್ ಆಗಿ ಮಲಗುವುದು ಗುರುಜಿ? ಮಲ್ಗೋದಾತಿ 10:30-11 ಆಗುತ್ತೆ. ಹೌದಾ? 5 ತಾಸು ಬೇಕಾದಷ್ಟು ಎದ್ದಿದ್ದೆ. ಹಣ ಎಷ್ಟೊಂದು ಮಹತ್ವ ಇವತ್ತು ಈ ಜಗತ್ತು? ಹಣ ಮಹತ್ವ ಇದೆ. ಹಣ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಯಾವುದೇ ಮಾಡ್ಬೇಕಾದ್ರೆ ಹಣ ಇಲ್ಲದೆ ಶುರು ಮಾಡೋಕ್ಕಾಗೋದೇ ಇಲ್ಲ. ಅದು ಹಣ ಬೇಕು. ಆದರೆ ಒಂದು ಗೆರೆ ಹಾಕ್ಕೋಬೇಕು, ಎಷ್ಟು ಸಾಕು ಅಂತ. ಅದಕ್ಕೆ ಸಾಕ್ರೆಟಿಸ್ ಮಾತು ಹೇಳಬೇಕು. ಮತ್ತೆ ಅವನು ಹೇಳ್ತಾನೆ, ಲೆಸ್ ಮನಿ ಈಸ್ ಬ್ಯಾಡ್, ಮೋರ್ ಮನಿ ಈಸ್ ಡೇಂಜರಸ್ ಅಂತ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬೇಕೇ ಬೇಕು. ಅನಾವಶ್ಯಕವಾದಂಥ ಎಕ್ಸ್ಟ್ರಾ ದುಡ್ಡು ಬಂದರೆ ಅದು ಹಾದಿ ಬೇರೆ ಹಿಡಿಸುತ್ತೆ ಅಂತ ಅವನ ಅರ್ಥ. ಇವತ್ತು ಪ್ರೊಫೆಷನ್ಗಳಲ್ಲಿ ಯಾವುದೇ ಪ್ರೊಫೆಷನ್ ಇದ್ರೂ ಕೂಡ ಹಣ ಮಾಡಬೇಕು, ಹಣ ಗಳಿಸ್ಬೇಕು, ಜಾಸ್ತಿ ಹಣ ಮಾಡಬೇಕು ಅಂಥವ್ರಿಗೆ ಏನು ಹೇಳಬಯಸ್ತಾರೆ? ಅರ್ಥ ಇಲ್ಲ, ಹಾಂ, ಏನೂ ಅರ್ಥ ಇಲ್ಲ. ವಿಚಾರ ಮಾಡಬೇಕು, ನಾನು ಹಣ ಗಳಿಸೋದಕ್ಕೆ ಬದುಕಿದ್ದೇನೋ, ಬದುಕೋದಕ್ಕೆ ಹಣ ಬೇಕು. ಎಷ್ಟು ಹಣ ಬೇಕು ಅನ್ನೋದು ಡಿಸೈಡ್ ಮಾಡೋದು ಹೆಂಗೆ? ಸಾಧ್ಯವೇ ಇಲ್ಲ. ಅದು ಹೇಳ್ತೀನಲ್ಲ, ಗ್ರೀಡ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ ಅಂತ. ಅಭದ್ರತೆಯ ಲಕ್ಷಣ ಅದು, ದುಡ್ಡಿನ ಹಪಾಹಪಿ ಇರೋದು ಅಭದ್ರತೆ. ಭದ್ರತೆಯದ್ದು ಒಂದು ದುಡ್ಡಿನ ಕಳ್ಸೋಕೆ ಹೋಗೋದಿಲ್ಲ, ಗ್ಯಾರಂಟಿ ಇದೆ. ನೋಡಿ, ಸಿನಿಮಾ ಸ್ಟಾರ್ಸ್ ಯಾಕೆ ಅಭದ್ರರಾಗ್ತಾರೆ? 2 ಸಿನಿಮಾ ಫೇಲ್ ಆದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅನ್ಸರ್ಟೆನಿಟಿ, ಅನಿಶ್ಚಿತತೆ ಬಂದ ತಕ್ಷಣ ಗ್ರೀಡ್ ಶುರು ಆಗ್ತದೆ. ನೀಡ್ ಈಸ್ ಗುಡ್, ಅವಶ್ಯಕತೆ ಬೇರೆ. ಗ್ರೀಡ್ ಅಂತಿದೆಯಲ್ಲ, ಹಪಾಹಪಿತನ, ಅದು ಡೇಂಜರಸ್. ಯಾಕೆ ಬರುತ್ತೆ ಗೊತ್ತಾ? 2 ಸಿನಿಮಾ ಫೇಲ್ ಆಗಿಬಿಟ್ರೆ ಮುಂದೆ ಸಿನಿಮಾ ಬರೋಲ್ಲ. ಕ್ರಿಕೆಟ್ ಆಡ್ತಾ ಇದ್ದೀನಿ, ಕಾಲು ಮುರಿದ್ಬಿಟ್ರೆ ಕ್ರಿಕೆಟ್ ಹೋಯ್ತು. ಇದ್ದಾಗ ಮಾಡ್ಕೊಂಬಿಡ್ಬೇಕು. ರಾಜಕಾರಣಿಗಳು ಅದೇ ಹಣೆ ಬರ. ಎಲೆಕ್ಷನ್ ಸೋತ್ಬಿಟ್ರೆ ಏನಾಗುತ್ತೆ? ದುಡ್ಡು ಬೇಕಲ್ಲ, ಇದ್ದಾಗ ಮಾಡ್ಕೊಂಬಿಡೋಣ. ಯಾವಾಗ ಇದ್ದಾಗ ಮಾಡ್ಕೊಂಬಿಡಬೇಕು ಅಂತ ಶುರು ಮಾಡ್ತೀರೋ ಅದು ಗ್ರೀಡ್ ಆಗುತ್ತೆ. ಅದು ಇನ್ಸೆಕ್ಯೂರಿಟಿ, ಅಭದ್ರತೆಯ ಲಕ್ಷಣ, ಅದು ರೋಗ. ಅದು ಎಲ್ಲಿವರು ಮನುಷ್ಯ ತನ್ನ ಸಾಕು ಇಷ್ಟ ಆಗುತ್ತೆ ಸಾಕು ಅಂತಾನೋ ಅವಾಗ ಚೆನ್ನಾಗಿ ಬದುಕ್ತಾನೋ. ಇವತ್ತಿನ ಯುವ ಉದ್ಯಮಿಗಳಿಗೆ, ಅಂದರೆ ಸ್ಟಾರ್ಟಪ್ ಮಾಡೋರು ಇರ್ಬೋದು, ಹೊಸದಾಗಿ ಉದ್ಯಮ ಮಾಡೋಂಥ ತಾವು ಅವ್ರಿಗೆ ಏನು ಹೇಳಬೇಕು? ಯಾವ ಥರ ಪ್ಲ್ಯಾನನ್ನು ಮಾಡ್ಕೊಂಡು ಹಣ ಗಳಿಸ್ಬೇಕು, ಆ ಥರ ಉದ್ಯಮವನ್ನು ಯಾವ ಥರ ಮಾಡಬೇಕು? ಅಲ್ಲ, ಉದ್ಯಮ ಮಾಡಿ. ಫಸ್ಟ್ ಆಫ್ ಆಲ್ ಸರ್ವೆ ಮಾಡಿ. ಮೊದಲು ಅವಶ್ಯಕತೆ ಇದೆಯಾ ನೀವು ಮಾಡೋದನ್ನು ನೋಡಿ. ಈಗಾದರೂ ಮಾಡಿದ್ದಾರಾ ಅಂತ. ಡೋಂಟ್ ಇನ್ವೆಂಟ್ ದ ವೀಲ್ ಅಗೇನ್, ನೋಡ್ಕೊಂಡು ಮಾಡಿ. ಸೆಕೆಂಡ್ಲಿ, ಅವಶ್ಯಕತೆ ಇದ್ದರೆ ಖಂಡಿತ ಮಾಡಿ, ಜನ ತೊಗೋತಾರೆ ಅದನ್ನು. ಮಾರಾಟ ಮಾಡೋ ಕೂಡ ಬುದ್ಧಿ ಅಂತ ಇಟ್ಕೊಳ್ಳಿ. ಅದು ಈಗ ಮೊದಲಿನಂಗೆ ಜಗತ್ತಿಲ್ಲ. ನೀವು ಮಾಡೋದು ಗೊತ್ತಾದ್ರೆ ಮತ್ತೊಬ್ಬರು ತಕ್ಷಣ ರಿಪೀಟ್ ಮಾಡಿಬಿಡ್ತಾರೆ ಯಾರು. ಪೇಟೆಂಟ್ ತೊಗೊಳ್ಳೋದಾಗಲಿ, ಜನನ ಸೇರಿಸ್ಕೊಳ್ಳೋದಾಗಲಿ, ಮಾರ್ಕೆಟಿಂಗ್ ಭಾಳ ಮುಖ್ಯ. ನಿಮ್ಗೆ ಗೊತ್ತಿದೆ, ಎಷ್ಟೋ ದೊಡ್ಡ ಸಂಶೋಧನೆಗಳು ಮಾರ್ಕೆಟಿಂಗ್ ಇಲ್ಲದೆ ಬಿದ್ದು ಹೋಗಿದ್ದಾವೆ. ಸಣ್ಣ ಸಂಶೋಧನೆ ದೊಡ್ಡದಾಗಿಬಿಟ್ಟಿದ್ದಾವೆ ಒಂದೊಂದು. ಮಾರ್ಕೆಟಿಂಗ್ ಚೆನ್ನಾಗಿರಬೇಕು. ಅದಕ್ಕೆ ನಿಮ್ಮ ಟೀಮ್ ಉದ್ದಿಮೆ ಮಾಡುವಾಗ ನೀವು ಏನು ಪ್ರಾಡಕ್ಟ್ ಮಾಡ್ತೀರಿ ಅದನ್ನು ಮಾರ್ಕೆಟ್ ಮಾಡೋದು ಹೇಗೆ ಅಂತ ಚೆನ್ನಾಗಿ ಮಾಡ್ಕೊಳ್ಳಿ. ಎಕ್ಸ್ಪರ್ಟ್ಸ್ ಕೇಳಿ, ಎಕ್ಸ್ಪರ್ಟ್ಸ್ ಇದ್ದಾರೆ ಮಾರ್ಕೆಟಿಂಗ್, ಅವ್ರ ಗಮನ ತೊಗೊಳ್ಳಿ. ನಾನೇ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇನ್ನೊಂದು 3 ಥರ ಇದ್ದಾರೆ. ಒಬ್ಬರು ಸಂಶೋಧನೆ ಮಾಡುವಂಥವ್ರು, ಅದನ್ನು ಪ್ರಾಡಕ್ಟ್ ಮಾಡುವಂಥವ್ರು, 3ನೇದು ಮಾರುವಂಥವ್ರು. 3 ಬೇಕು. ಸಂಶೋಧನೆ ಇಲ್ಲದೆ ಪ್ರಾಡಕ್ಟ್ ಮಾಡೋಕ್ಕಾಗಲ್ಲ, ಪ್ರಾಡಕ್ಟ್ ಇಲ್ಲದೆ ಮಾರೋಕ್ಕಾಗಲ್ಲ. ಅದು ಎಲ್ಲದರಲ್ಲೂ ಮುಖ್ಯ ಯಾವುದು ಅಂದರೆ ಫಸ್ಟ್ ಸಂಶೋಧನೆ ಆಗಬೇಕು, ಅದಕ್ಕೆ ತೂರಕವಾದಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬೇಕು. ಇಟ್ಕೊಂಡಾಗ ಮಾತ್ರ ಆಗುತ್ತೆ. ಕನ್ನಡದ ಉದ್ಯಮಗಳಿಗೆ ಎಲ್ಲೋ ಒಂದು ಸಲ ಏನಾಗ್ತದೆ, ಬೇರೆ ಕಡೆ ರಾಜ್ಯದವರೆಲ್ಲ ಬಂದು ಉದ್ಯಮಗಳು ಮಾಡ್ತಾ ಇದ್ದಾರೆ, ನಮಗೆಲ್ಲೋ ಒಂದು ಸಲ ಸಿಗ್ತಾ ಇಲ್ಲ, ಅವಕಾಶಗಳು ಸಿಗ್ತಾ ಇಲ್ಲ ಅಂತ. ಅಲ್ಲ, ಈಗ 3 ಸೌಕರ್ಯಗಳು ಸಿಗಬೇಕು, ಅದನ್ನು ಸರ್ಕಾರ ಒದಗಿಸ್ಬೇಕು. ನಮ್ಮ ದೇಶದಲ್ಲಿ ಸಂಭ್ರಮ ಇರಬೇಕು, ದುಡ್ಡು ಬರಬೇಕು ಅಂದರೆ ಫೆಸಿಲಿಟಿ ಕೊಡಬೇಕಾಗತ್ತೆ. ಕರ್ನಾಟಕ ಭಾಳ ಒಳ್ಳೆಯ ಜಾಗ, ನಿಜವಾಗ್ಲೂ ಉದ್ದಿಮೆದಾರರಿಗೆ ಭಾಳ ಒಳ್ಳೆಯ ಜಾಗ. ಒಳ್ಳೆಯ ಗಾಳಿ ಇದೆ, ಒಳ್ಳೆಯ ವಾತಾವರಣ ಇದೆ, ಹವಾಮಾನ ತುಂಬ ಚೆನ್ನಾಗಿದೆ ಕರ್ನಾಟಕದ್ದು. ಅದರಿಂದ ಹುಡುಗರು ಇಲ್ಲಿ ಮಾಡಬೇಕು. ಬೇರೆ ಕಡೆ ಹೋಗಬೇಕು ಅಂದರೆ ಸಿಗ್ತದೆ, ಇಲ್ಲ ಅಂತಲ್ಲ. ಅದು ಇಲ್ಲೇ ಸಿಗುವಂಥ ಅವಕಾಶ ಸಿಗೋಲ್ಲ. ಇಲ್ಲೇ ಮಾಡಬೇಕು, ಇಲ್ಲೇ ಇದ್ದುಕೊಂಡು ಇಲ್ಲೇ ಮಾಡಬೇಕು. ನನಗೊಂದು ಆಸೆ ಇದೆ, ಕನಸಿದೆ ನನಗೆ. ಒಬಾಮಾ ಪ್ರೆಸಿಡೆಂಟ್ ಆದಾಗ ಭಾಷಣ ಮಾಡಿದರು, ಫಸ್ಟ್ ಬಕ್ಷರೋದು ಪ್ರೆಸಿಡೆಂಟ್ ಆದಾಗ. ಐ ರಿಪ್ರೆಸೆಂಟ್ ದ ನೇಷನ್ ದಟ್ ಪ್ರೊಡ್ಯೂಸ್ಡ್ ಅ ವಿಂಡೋ, ದಟ್ ಪ್ರೊಡ್ಯೂಸ್ಡ್ ಫೇಸ್ಬುಕ್, ಪ್ರೊಡ್ಯೂಸ್ಡ್ ಏನೇ ಹೇಳ್ಕೊಂಡು ಹೋದರು. ನಮ್ಮ ದೇಶದಲ್ಲಿ ಯಾವಾಗ ಆಗೋದು? ನಮ್ಮ ಹೊರಗೆ ಅಲ್ಲಿ ಬರೀ ಕೆಲಸ ಮಾಡ್ತೀವಿ ನಾವು, ನಮ್ಮದೊಂದು ಮಾಡೋಕ್ಕಾಗಲ್ವ? ಇದು ಇಂಡಿಯಾದ್ದಿದು, ಈ ಕಾಂಟ್ರಿಬ್ಯೂಷನ್ ಇಡೀ ಪ್ರಪಂಚ ಬಳಸುತ್ತೆ ಅದನ್ನು. ಹೆಸರು ಗೇಟು, ಮಾಡಿದ್ದು ವಿಂಡೋ ಅಲ್ವಾ, ಪ್ರಸಿದ್ಧ ಆಯಿತು. ನಮ್ಮಲ್ಲಿ ಯಾಕೆ ಆಗಬಾರ್ದು? ನಾವು ಮಾಡೋ ಶಕ್ತಿ ಇಲ್ವ? ಇದೆ, ಮಾಡಬೇಕಷ್ಟೇ. ಪ್ರತಿಯೊಂದು ಆಟದಲ್ಲಿ ಮೆಂಟರ್ಗಳು ಇರ್ತಾರೆ, ಕೋಚ್ಗಳು ಇರ್ತಾರೆ. 45 ನಿಮಿಷ ಫುಟ್ಬಾಲ್ ಆಟದಲ್ಲಿ ಕೂಡ 3 ಜನ ಕೋಚ್ ಇರ್ತಾರೆ. ಹೀಗೆ ಉದ್ಯಮದಲ್ಲಿ ಕೋಚಿಂಗ್ ಮೆಂಟರ್ಗಳು ಬೇಕೇ ಬೇಕು. ಖಂಡಿತ ಬೇಕು. ಎಷ್ಟೋ ಜನ ಪಾಪ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಐ ಡೋಂಟ್ ನೋ ವಾಟ್ ಟು ಡೂ ವಿತ್ ಇಟ್. ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಪ್ರೊಡಕ್ಷನ್ ಲಾಸ್ ಆಗುತ್ತೆ, ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಮೆಂಟರ್ ಬೇಕೇ ಬೇಕು. ಮೆಂಟರ್ ಗೈಡ್ ಮಾಡ್ತಾರೆ, ಹೀಗೆ ಮಾಡಿ, ಈ ಹಂತದಲ್ಲಿ ಮಾಡಿ, ಒಮ್ಮೆ ದುಡ್ಡು ಇನ್ವೆಸ್ಟ್ ಮಾಡಬೇಡಿ, ಸ್ವಲ್ಪ ಮಾಡಿ ಹೇಳ್ಕೊಡ್ತಾರೆ. ಮೆಂಟರ್ ಖಂಡಿತ ಬೇಕಾಗುತ್ತೆ. ಕಡೆ ಪ್ರಶ್ನೆ ಗುರುಜಿ, ಎಲ್ಲ ನಮ್ಮ ವೀಕ್ಷಕರಿಗೆ, ತಾವು ಉದ್ಯಮಗಳನ್ನು ಮಾಡೋದಕ್ಕಿಂತ ಮುಂಚೆ ತಯಾರಿಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದು? ಆ ತಯಾರಿ ಮುಖ್ಯ ಅಂದರೆ ಇಷ್ಟೇ. ಮೊದಲು ನಾನು ಹೊಸದೇನೇನಾದರೂ ಮಾಡಬೇಕು ಅಂತ ಒಂದು. ಸೆಕೆಂಡು, ಅಲ್ಲೇನಾದರೂ ನಷ್ಟ ಆದರೆ ಎದೆ ಕೊಡಬಾರ್ದು.
ಮತ್ತೊಂದು ಮಾಡೋಣ ಪ್ರಯತ್ನ ಅಂಥೇಳಿ ಜೊತೆಗೊಂದಿಷ್ಟು ಜನ ಕರ್ಕೊಳ್ಳಿ, ಉದ್ಯಮ ಮಾಡೋವ್ರನ್ನ, ಆ ಮನಸ್ಸಿರೋರು ನೋಡ್ಕೊಳ್ಳಿ. ಹೊಸದನ್ನಾಗಿ ಮಾಡೋದಕ್ಕೆ ಅಕಸ್ಮಾತ್ತಾಗಿ ಸೋತ್ರೆ ಎದೆಗಿಡದೇ ಇರೋದನ್ನು ಮತ್ತೆ ಪ್ರಯತ್ನ ಮಾಡಿ ಬಿಡದೆ, ನಿಮ್ಮ ತಲೆಗೊಂದು ಐಡಿಯಾ ಬಂದಿದ್ದರೆ ಐಡಿಯಾನ ರಿಯಲೈಸ್ ಆಗುವವರೆಗೂ ಹಾರ್ಡ್ ವರ್ಕ್ ಮಾಡಬೇಕು ಆಗತ್ತೆ.